ರವಿ ವೆಂಕಟೇಶ್. ಎಸ್ ಹೇಳಿ ಈಶ್ವರ್. ಓಕೆ ದಟ್ಸ್ ಫೈನ್. ಓಕೆ, ನಾವು ಮುಂದುವರಿಯುತ್ತಾ. ಸೊ ಅವರು ಸಿಕ್ಸರ್ ಇಂದ ತಮ್ಮ ವೃತ್ತಿ ಬದುಕನ್ನ ಸ್ಟಾರ್ಟ್ ಮಾಡಿದ್ರು. ಸಿಕ್ಸರ್ ಇಂದ ಭರ್ಜರಿ ಸಿಕ್ಸರ್ ಹೊಡೆಯುತ್ತಾ ಇಲ್ಲಿವರೆಗೂ ಸುಮಾರು 35ಕ್ಕೂ ಹೆಚ್ಚು ಚಿತ್ರಗಳನ್ನ ಮಾಡಿದ್ದಾರೆ. ಸೊ 2007ರಲ್ಲಿ ಅವರು ಬಂದಂತ ಸಿಕ್ಸರ್ ಗೆಳೆಯ 2 ಸಿನಿಮಾಗಳು ಭರ್ಜರಿ ಯಶಸ್ಸನ್ನ ಗಳಿಸಿದ್ವು. ಸೊ ಅಲ್ಲಿವರೆಗೆ ಅಲ್ಲಿಂದ ಅವರು ಹಿಂತಿರುಗಿ ನೋಡ್ಲೇ ಇಲ್ಲ. ಈಗ ಕೊನೆಯದಾಗಿ ಅವರ ಮೊನ್ನೆ ರಿಲೀಸ್ ಆದಂತ ಜೆಂಟಲ್ಮನ್ ತುಂಬಾ ಅತ್ಯುತ್ತಮವಾಗಿ ಮೂಡಿ ಬಂದಿತ್ತು. ಗಲ್ಲಾ ಪೆಟ್ಟಿಗೆಯಲ್ಲಿ ಧೂಳು ಕೂಡ ಎಬ್ಬಿಸಿತ್ತು. ಆದರೆ ಈಗ ಕೋವಿಡ್ ಕಾರಣದಿಂದ ಅದು ನಿಮ್ಗೆಲ್ಲ ಗೊತ್ತಿರೋ ಹಾಗೆ ನಿಲ್ಲಿಸಲ್ಪಟ್ಟು. ಆದ್ರೆ ಅದು ತುಂಬಾ ಅತ್ಯುತ್ತಮವಾದ ರೀಸೆಂಟ್ ಚಿತ್ರನೇ ಅಂತ ಹೇಳ್ಬೋದು. ಸೊ ಅವರ ಈಗ ಬಿಡುಗಡೆಗೆ ಕಾಯ್ತಾ ಇರೋ ಇನ್ಸ್ಪೆಕ್ಟರ್ ವಿಕ್ರಮ್ ಕೂಡ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೊ ನಾವೆಲ್ಲ ಅವ್ರ ಮೂವಿಗಳನ್ನ ನೋಡಿದೀವಿ. ಸೊ ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಗೊತ್ತು. ಹೆಚ್ಚು ಟೈಮ್ ವೇಸ್ಟ್ ಮಾಡಿದೆ ಅವ್ರ ಬಗ್ಗೆ ಮಾತಾಡೋಕೆ, ಅವರಿಂದ ಮಾತು ಕೇಳೋಕೆ ನೀವೆಲ್ಲರೂ ಕಾತರರಾಗಿದ್ದೀರಾ ಅಂತ ನನಗೆ ಗೊತ್ತು. ಸೊ ಅದಕ್ಕಾಗಿ ನಾವು ಪ್ರೋಗ್ರಾಮ್ ಅನ್ನ ಮುಂದುವರಿಸುತ್ತಾ ಪ್ರಜ್ವಲ್ ದೇವರಾಜ್ ಸರ್ ಅವ್ರಿಗೇನೆ 1-2 ಪ್ರಾಸ್ತಾವಿಕ ನುಡಿ ಮಾತಾಡ್ತಾ ಸ್ಟಾರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಬಹಳ ಸಂತೋಷ ಆಗ್ತದೆ ನಿಮ್ಮೆಲ್ರನ್ನು ನೋಡ್ತಾ. ಯೂಶುವಲ್ ಆಗಿ ಯಾವಾಗ ನಾವು ತಾಯಿಯಿಂದ ದೂರ ಇರ್ತೀವಿ ಪ್ರೀತಿ ಜಾಸ್ತಿ ಇರುತ್ತೆ ಅಂತಾರೆ. ನೀವು ಅಲ್ಲಿಂದ ನಮ್ಮನ್ನ ಇಷ್ಟು ಪ್ರೀತಿ ಕೊಡ್ತಿದ್ದೀರಾ ನಮ್ಗೆ. ಅಂಡ್ ವೆರಿ ಹ್ಯಾಪಿ ಟು ಸಿ ಆಲ್ ಆಫ್ ಯು. ಅಂಡ್ ಥ್ಯಾಂಕ್ ಯು ನನ್ನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ನಿಮ್ಮೆಲ್ಲರ ಜೊತೆ ಸ್ವಲ್ಪ ಸಮಯ ಕಳೆಯೋದಕ್ಕೆ. ನಮಗೂ ಖುಷಿ ಸರ್, ನಿಮ್ ಜೊತೆ ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋ ನಿಮ್ ಜೊತೆ ಮಾತಾಡ್ಬೇಕು ಅಂತ ಸುಮಾರು ಜನ ಕಾಯ್ತಿದ್ದಾರೆ. ಆದ್ರೆ ನಾವು ಈ ಪ್ರತಿಯೊಂದು ಕಂಟ್ರಿಯಿಂದ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಿ ಕನ್ನಡ ಸಂಘಗಳಿಂದ ಇದರಲ್ಲಿ ತಗೊಂಡಿದೀವಿ. ಸೊ ಅವರೆಲ್ಲ ಪ್ರತಿಯೊಬ್ಬರಾಗಿ ನಿಮ್ಗೆ ಅವ್ರಿಗೆ ಏನಾದ್ರು ಕ್ವಶನ್ ಕೇಳೋದಿದ್ರೆ ಕ್ವಶನ್ ಕೇಳ್ತಾ ಹೋಗ್ತಾರೆ ಸರ್. ಅದಕ್ಕಿಂತ ಮುಂಚೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ, ಶುರು ಆದದ ಬಗ್ಗೆ, ಮತ್ತೆ ಇಲ್ಲಿವರೆಗೆ ನೀವು ನಡ್ಕೊಂಡ್ ಬಂದದ ಬಗ್ಗೆ ಒಂದು 4-6 ಮಾತು ಬ್ರೀಫ್ ಆಗಿ ಹೇಳೋದಾದ್ರೆ. ನಾನು ನಟ ಆಗಿದ್ದು ನನಗೆ ಆಶ್ಚರ್ಯ. ಯಾಕಂತಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಗುಂಡ್ಗುಂಡಕ್ಕಿದ್ದೆ ನಾನು. ಸೊ ಗೊತ್ತಲ್ಲ, ಶಾಲೆಗಳಲ್ಲಿ ಸ್ವಲ್ಪ ಗುಂಡ್ಗುಂಡಾಗಿದ್ರೆ ರೇಗ್ಸ ಜಾಸ್ತಿ ಶಾಲೆಗಳಲ್ಲಿ. ಸೊ ಅವಾಗಿನ ಒಂದ್ ಸ್ವಲ್ಪ ಇಂಟ್ರೋವರ್ಟ್ ನಾನು. ಜಾಸ್ತಿ ಸ್ನೇಹಿತರಿರ್ಲಿಲ್ಲ, ಜಾಸ್ತಿ ಯಾರ ಜೊತೆನೂ ಬೆರೀತಿರ್ಲಿಲ್ಲ, ಜಾಸ್ತಿ ಮಾತಾಡ್ತಿರ್ಲಿಲ್ಲ. ಅಲ್ಲಿಂದ ಕಾಲೇಜಿಗೆ ಬರ್ತಾ ಸ್ವಲ್ಪ ನಾಟಕಗಳು ಮಾಡಕ್ಕೆ ಶುರು ಮಾಡಿದೆ. ಆಮೇಲೆ ಡ್ಯಾನ್ಸ್ ಅಲ್ಲಿ ಬಹಳ ಆಸಕ್ತಿ ಇತ್ತು. ಸೊ ಡ್ಯಾನ್ಸ್ ಕಲಿಯೋದಕ್ಕೆ ಶುರು ಮಾಡಿದೆ, ಡ್ಯಾನ್ಸ್ ಶೋಸ್ ಕೊಡಕ್ ಶುರು ಮಾಡಿದೆ ಕಾಲೇಜಲ್ಲಿ. ಫೆಸ್ಟ್ಗಳಿಗೆ ಹೋಗಿ ಪಾರ್ಟಿಸಿಪೇಟ್ ಮಾಡಕ್ ಆಗದೆ. ಅಲ್ಲಿಂದ ಒಂದ್ ಸ್ವಲ್ಪ ಏನೋ ಆ ಭಯ ಒಂದ್ ಸ್ವಲ್ಪ ಕಮ್ಮಿ ಆಗ್ತಾ ಹೋಯ್ತು. ನಾನು BBM ಮಾಡ್ಬೇಕಾದ್ರೆ, ನನಗೆ 18 ವರ್ಷ ಇರ್ಬೇಕಾದ್ರೆ ಶಶಾಂಕ್ ಅವ್ರು ಬಂದು ಒಂದು ಕತೆ ಹೇಳಿದ್ರು ತಂದೆ ಹತ್ರ, ನನ್ನ ಹತ್ರ. ಅದೇ ಸಿಕ್ಸರ್ ಕತೆ. ಸರ್ ಪ್ರಜ್ವಲ್ಗೆ ಒಂದು ಕತೆ ಮಾಡಿದೀನಿ, ಅವ್ರಿಗೆ ಬಹಳ ಸೂಟ್ ಆಗುತ್ತೆ ಅಂತ. ಅಪ್ಪಾಜಿ ಬಿಲ್ಕುಲ್ ಆಗಲ್ಲ ಅನ್ಬಿಟ್ರು. ಇನ್ನು ಓದ್ಬೇಕು, ಅವನು ಹಾಳಾಗ್ಬಿಡತ್ತೆ. ಸೊ ಸಿನಿಮಾಗ್ ಸೇರಿದ್ರೆ ಹಾಳಾಗ್ಬಿಡುತ್ತೆ. ಅವ್ನು ಓದ್ ಮುಗಿಸಿದ್ಮೇಲೆ ಅವನಿಷ್ಟ, ಅವ್ನ್ ಏನ್ ಬೇಕಾದ್ರೂ ಆಯ್ಕೆ ಮಾಡ್ಕೊಳ್ಳಿ, ಅದ್ರಲ್ಲಿ ನಾನು ಫೋರ್ಸ್ ಮಾಡಲ್ಲ. ಎನಿ ಪ್ರೊಫೆಷನ್ ಹಿ ಕ್ಯಾನ್ ಟೇಕ್ ಅಪ್, ಬಟ್ ಓದ್ ಮುಗಿಸ್ಲಿ, ಅದಾದ್ಮೇಲೆ ಮಾಡೋಣ ಶಶಾಂಕ್ ಅಂತ. ಸರಿ, ಶಶಾಂಕ್ ಅವ್ರು ಹೋದ್ರು. ಮತ್ತೆ ಸುಮಾರು ಒಂದು 8-9 ತಿಂಗಳಾದ ನಂತರ ಮತ್ತೆ ಬಂದು ಸರ್ ಕತೆ ಫುಲ್ ಆಗಿ ಫಿನಿಶ್ ಮಾಡಿದ್ದೀನಿ, ನಮ್ಮ ರಾಮಾನಾಯ್ಡು ಅವರು ETV ಕಡೆಯಿಂದ ಪ್ರೊಡ್ಯೂಸ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ, ಒಂದ್ಸತಿ ನೀವು ಮತ್ತೆ ಕೇಳಿ ಸರ್ ಜೊತೆಗೆ. ಕತೆ ಕೇಳಿದಾಗ ಎಲ್ಲ ನಾನು, ನನ್ನ ತಮ್ಮ, ತಾಯಿ, ಅಪ್ಪಾಜಿ ಎಲ್ಲ ಕೂತ್ಕೊಂಡು ಕೇಳಿದಾಗ ನಾನು ಇಂಡಸ್ಟ್ರಿಗೆ ಬಂದ್ರೆ ಇದೇ ನನ್ನ ಪರ್ಫೆಕ್ಟ್ ಸ್ಟೋರಿ ಇಂಡಸ್ಟ್ರಿಗೆ ಬರೋದಕ್ಕೆ. ಸೊ ದಿಸ್ ವಿಲ್ ಬಿ ದ ಬೆಸ್ಟ್ ಡೆಬ್ಯೂ ಅನ್ಕೊಂಡು ಅಪ್ಪಾಜಿ ಹೇಳ್ದೆ, ಅಪ್ಪ ಓದು ಮುಗಿಸ್ತೀನಿ, ಸಿನಿಮಾನು ಮಾಡ್ತೀನಿ ಅಂತ. ಐ ಕೆಪ್ಟ್ ಅಪ್ ದಟ್ ಪ್ರಾಮಿಸ್. ಕಷ್ಟ ಆದ್ರೂ ಐ ಕೆಪ್ಟ್ ಇಟ್ ಅಪ್. ಅದಕ್ಕೆ ಸಾಕಷ್ಟು ಸಹಕಾರ, ನಮ್ಮ ಕಾಲೇಜಿಂದ ಸಾಕಷ್ಟು ಸಹಕಾರ ಕೊಟ್ಟರು. ನನ್ನ ಲೆಕ್ಚರರ್ಸ್ಗೆಲ್ಲ ಥ್ಯಾಂಕ್ಸ್ ಹೇಳಬೇಕು. ಬಟ್ ಅಪ್ಪಾಜಿ ವಾಸ್ ಸ್ಟಿಲ್ ನಾಟ್ ಕಾನ್ಫಿಡೆಂಟ್. ಯಾಕಂದ್ರೆ ಅವರು ನನ್ನಲ್ಲಿರುವಂತ ಟ್ಯಾಲೆಂಟ್ ನ ನೋಡಿರ್ಲಿಲ್ಲ, ನಾನು ಅದನ್ನ ಹೊರಗಡೆ ತೋರ್ಸಿರ್ಲಿಲ್ಲ. ಸೊ ಸಿನಿಮಾ ಶೂಟಿಂಗು ಅಪ್ಪಾಜಿ, ತಾಯಿ ನನ್ನ ಜೊತೆ ಬರೋರು ಸಿನಿಮಾ ಶೂಟಿಂಗ್ಗೆ. ನಾವು ಮೊದಲನೇ ಸಲ ಸಿನಿಮಾ ನೋಡಿದ್ದು ಪ್ರಸಾದ್ ಲ್ಯಾಬ್ ಅಲ್ಲಿ. ಸಿನಿಮಾ ಯೂಶುವಲ್ ಆಗಿ ಸಿನಿಮಾ ಫಿನಿಶ್ ಆದ್ಮೇಲೆ ನಮಗೆಲ್ಲ ತೋರಿಸ್ತಾರೆ, ಟೆಕ್ನಿಷಿಯನ್ಸ್ಗೆ, ಆರ್ಟಿಸ್ಟ್ಗೆಲ್ಲ ಒಂದು ಫೈನಲ್ ಕಾಪಿ ತೋರಿಸ್ತಾರೆ ಬಿಫೋರ್ ದ ರಿಲೀಸ್. ಅದನ್ನ ನೋಡಿದಾಗ ಫಸ್ಟ್ ಹಾಫ್ ಆದ್ಮೇಲೆ ಇಂಟರ್ವ್ಯೂಲ್ ಅಲ್ಲಿ ಅಪ್ಪಾಜಿ ಏನು ಹೇಳಿಲ್ಲ, ಸುಮ್ಮನೆ ಇದ್ರು. ನನಗೆ ಗಾಬರಿ ಆಗೋಯ್ತು, ತಗ್ಲಾಕೊಂಡೆ, ಇವಾಗ ತಪ್ಪು ಮಾಡಿದೀನ ಆಕ್ಟರ್ ಆಗಕ್ಕೆ ಆಯ್ಕೆ ಮಾಡಿ ಅಂತ. ಬಟ್ ಇಡೀ ಸಿನಿಮಾ ನೋಡಿದ್ಮೇಲೆ ತಪ್ಕೊಂಡು ಹಣೆ ಮೇಲೆ ಮುತ್ಕೊಟ್ರು, ಸನ್ ಯುವರ್ ಅನ್ ಆಕ್ಟರ್ ಅಂತ. ಬಹುಶಃ ನನಗೆ ಬಂದಿರೋ ಅವಾರ್ಡ್ಸ್ ಆಗ್ಲಿ, ಇನ್ನು ಫ್ಯೂಚರ್ ಅಲ್ಲಿ ಬರೋ ಅವಾರ್ಡ್ಸ್ ಆಗ್ಲಿ,
ಆ ಮುತ್ತು ಅದೆಲ್ಲದಕ್ಕಿಂತ ಹೆಚ್ಚು. ದಟ್ ಗೇವ್ ಮಿ ಕಾನ್ಫಿಡೆನ್ಸ್, ದಟ್ ಇಸ್ ಕ್ಯಾರಿಂಗ್ ಆನ್ ಟಿಲ್ ಟುಡೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುಂದುವರಿಯುತ್ತಾ ನಮ್ಮ ಇಂಗ್ಲೆಂಡ್ ಇಂದ ರಾಜೀವ್ ಮೈತ್ರಿ ಅಂತ ಇದ್ದಾರೆ. ಸೊ ಅವರು ಇಲ್ಲಿ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನಾನು ಮಾತಾಡೋಕೆ ಅವಕಾಶ ಕೊಡ್ತೀನಿ. ಹಾಗೆ UK ಇಂದ ಬಂದಿರೋ ಕೆಲವೊಂದು ಆಡಿಯನ್ಸ್ಗೆ ಯಾರಾದ್ರೂ ಮಾತಾಡೋಕ್ ಇಷ್ಟಪಟ್ರೆ ಅವ್ರನ್ನ ಇಂಟ್ರಾಕ್ಷನ್ ಮಾಡೋಕೆ ಅಲೌ ಮಾಡ್ಕೊಡ್ಬೇಕಂತ ಕೇಳ್ಕೊತೀನಿ. ಖಂಡಿತವಾಗ್ಲು. ನಮಸ್ತೆ ರಾಜೀವ್ ಸರ್. ನಮಸ್ತೆ. ನಮಸ್ಕಾರ ಪ್ರಜ್ವಲ್ ಸರ್ ಅವರೇ. ಇದೇನು ನಾನು ನಿಜವಾಗಿ ನಿಮ್ ಜೊತೆ ಮಾತಾಡ್ತಿದ್ದೀನ ಅಥವಾ ಕನಸಿನ ಲೋಕದಲ್ಲಿ ಇದ್ದೀನ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೋಡಿದ ತಕ್ಷಣ ಇವ್ರು ರಿಯಲ್ ಜೆಂಟಲ್ಮೆನ್ ಜೊತೆಗೇನೆ ಇದ್ದೀನಿ ಅಂತ ಫೀಲಿಂಗ್ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು. ನಮ್ಮ ಇನ್ವಿಟೇಷನ್ ತಗೊಂಡು ನೀವು ಒಪ್ಕೊಂಡು ಬಂದದಕ್ಕೆ ರಿಯಲಿ ವೆರಿ ಹ್ಯಾಪಿ. ಅಂಡ್ ನಮ್ ಭಾಗ್ಯ ಅಲ್ವಾ ಸರ್. ಇವಾಗ ಈ ಕರೋನಾ ಸ್ಟಾರ್ಟ್ ಆದ್ಮೇಲೆ ಸುಮಾರು ಒಂದು 7-8 ತಿಂಗಳಿಂದ ಶೂಟಿಂಗ್ ಇಲ್ಲ. ನಮ್ಗೆ ಯಾವಾಗ್ಲೂ ಜನದ ಜೊತೆ ಬೆರೆತು ಮನೇಲೆ ಇದ್ದು ಐ ವಾಸ್ ಮಿಸ್ಸಿಂಗ್ ದಟ್. ಥ್ಯಾಂಕ್ಸ್ ಟು ಆಲ್ ಆಫ್ ಯು, ಐ ಆಮ್ ಗೆಟಿಂಗ್ ದಟ್ ಬ್ಯಾಕ್. ಇವತ್ತು ಮತ್ತೆ ನಿಮ್ಮನ್ನೆಲ್ಲ ನೋಡ್ತಾ ಇದ್ದೀನಿ, ಮಾತಾಡಕ್ ಅವಕಾಶ ಸಿಗ್ತಾ ಇದೆ. ಸೊ ಥ್ಯಾಂಕ್ಸ್ ಟು ಯು. ಥ್ಯಾಂಕ್ ಯು ಸರ್. ಆಮೇಲೆ ಮೊನ್ನೆ ಒಂದು 3 weeks ago ನಮ್ಮ ಡೈನಾಮಿಕ್ ಹೀರೋ ಆದಂತ ದೇವರಾಜ್ ಸರ್ ತಂದೆಯವ್ರ ಜೊತೆಗೆ ಮಾತಾಡಿ ನಮ್ಗೆ ಚಿಕ್ಕಂದಿದ್ದಾಗ ನೋಡಿ ನಮ್ಗೆ ಅನಿಸ್ತಿತ್ತು ವಿಲನ್ ರೋಲ್ ಮಾಡ್ತಿದ್ರಲ್ಲ ನಾವೆಲ್ಲ ಸ್ಕೂಲ್ ಕಾಲೇಜಲ್ಲಿ ಇದ್ದಾಗ. ಬಟ್ ಅವ್ರು ನೋಡಿದ್ರೆ ಹಿಂಗ್ ಅನ್ಸಿತ್ತು, ಇವ್ರೇನು ರಿಯಲ್ ಲೈಫ್ ಹೀರೋ ಇದಾರೆ ಸರ್ ಅಂತೇಳಿ ಎಲ್ಲರೂ ಎಷ್ಟೊಂದು ಇಷ್ಟಪಟ್ರು ಅಂತಂದ್ರೆ ಇಟ್ಸ್ ಅನ್ಬಿಲೀವೇಬಲ್. ಹೌದು ಸರ್. ಇಲ್ಲ, ಅಪ್ಪಾಜಿನೂ ವಾಸ್ ವೆರಿ ಹ್ಯಾಪಿ. ನಿಮ್ ಜೊತೆ ಎಲ್ಲ ಮಾತಾಡಿದ್ಮೇಲೆ ನನಗೆ ಹೇಳ್ತಿದ್ರು ಬಹಳ ಸಂತೋಷ ಆಯ್ತು ಎಲ್ಲರ ಹತ್ರ ಮಾತಾಡಿ, ನಿನ್ ಬಗ್ಗೆ ತುಂಬಾ ಕೇಳ್ತಿದ್ರು ಎಲ್ರು ಅಂತ. ಅವಾಗ ಸ್ವಲ್ಪ ಹೆಮ್ಮೆ ಆಯ್ತು. ಓಕೆ, ನಾನು ಕೇಳಿದಾರೆ, ನನ್ ಬಗ್ಗೆ ಯೋಚನೆ ಮಾಡಿದ್ದಾರೆ ಅಂತ. ಇಲ್ಲ ಯೋಚನೆ ಸರ್, ನೀವು ಕನಸಿನ ರಾಜ ಎಲ್ರಿಗೂ. ಇಲ್ಲಿ ಯಂಗ್ಸ್ಟರ್ಸ್ ಗಂತೂ ಮುಗದೆ ಹೋಯ್ತು. ಪ್ರಜ್ವಲ್ ಅಂದ್ರೆ ಮುಗಿ ಬೀಳ್ತಾರೆ. ಆ ಬೆಲ್ಲಕ್ಕೆ ಇರುವೆ ಮುಕ್ಕಿರ್ತಾರೆ ಅಂತ ಹೇಳ್ತಾರಲ್ಲ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ, ಆತರ. ಸೊ ನನಗೆ ಜಾಸ್ತಿ ಪ್ರೀತಿ ಅಲ್ಲೇ ಅಲ್ವಾ ಸರ್. ನನ್ನ ಸಿನಿಮಾಗಳೆಲ್ಲ ತುಂಬಾ ಬಾಕ್ಸ್ ಆಫೀಸ್ ಅಲ್ಲಿ ಹಣ ಮಾಡೋದು, ಸಕ್ಸೆಸ್ ಆಗೋದು ಆ ಕಡೆನೆ. ಹೌದು ಸರ್. ಅದೇ ಪ್ರೇಕ್ಷಕರು ಜನರು ನಿಮ್ಮ ಅಭಿಮಾನಿಗಳ ಬಳಗನೆ ನಿಮ್ಗೆ ಒಂದು ದೊಡ್ಡ ಆಸ್ತಿ ಅಲ್ವಾ ಸರ್. ಸೊ ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು. ಸರ್ ನನ್ಗೆ ಏನು ಪ್ರಶ್ನೆ ಏನಂದ್ರೆ, ನಾನು ಒಂದು ನಿಮ್ಮ ಅನುಭವ ಬಗ್ಗೆ ಕೇಳ್ತಾ ಇದ್ದೀನಿ ಸರ್. ನೀವು ಜೆಂಟಲ್ಮನ್ ಅಲ್ಲಿ ಅಥವಾ ಯಾವ್ದಾದ್ರು ಒಂದು ಚಲನಚಿತ್ರದಲ್ಲಿ ಯಾವ ನಿಮ್ದ ಜೀವನದಲ್ಲಿ ಮರೆಯಲಾರದಂತ ಒಂದು ಯಾವ ಘಟನೆ ಅಥವಾ ಯಾವ ತರದ ಅನುಭವ ಒಂದು ಯಾವ್ದಾದ್ರು ಶೇರ್ ಮಾಡುವಂತದ್ದು ಇದೆನಾ ಸರ್? ಜೆಂಟಲ್ಮನ್ ಅಲ್ಲೇ ಇದೆ ಸರ್ ಒಂದು, ಅಂದ್ರೆ ಕ್ಲೋಸ್ ಟು ಡೆತ್ ಎಕ್ಸ್ಪೀರಿಯನ್ಸ್ ಅನ್ಬೋದು ಅದನ್ನ. ಅದ್ರಲ್ಲಿ ನೀವು ನೋಡಿದ್ರೆ ಟ್ರೈಲರ್, ನೀವೆಲ್ಲರೂ ಜೆಂಟಲ್ಮನ್ ನೋಡಿರ್ತೀರಾ ಅಂತ ಅನ್ಕೊಂಡಿದೀನಿ. ಡಂಪ್ ಯಾರ್ಡ್ ಅಲ್ಲಿ ಶೂಟಿಂಗ್ ಮಾಡಿದೀವಿ. ಒಂದು ಹೆಲಿಕ್ಯಾಮ್ ಮಾಡ್ಬೇಕು, ಇಡೀ ದಿವಸ ಡಂಪ್ ಯಾರ್ಡ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಅದನ್ನ ಆಕ್ಚುಲಿ ನಾನು ಮಾತಲ್ಲಿ ಡಿಸ್ಕ್ರೈಬ್ ಮಾಡೋದಕ್ಕಾಗಲ್ಲ ಸರ್. ಅಲ್ಲಿನ ಅಟ್ಮಾಸ್ಫಿಯರ್, ಅಲ್ಲಿ ಬರುವಂತ ವಾಸನೆ, ನೀವು ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿ ಇದ್ದಾಗ್ಲೂ ಗೊತ್ತಾಗುತ್ತೆ ಡಂಪ್ ಯಾರ್ಡ್ ಎಲ್ಲೆಲ್ಲೋ ಹತ್ರ ಇದೆ ಅಂತ. ಸೊ ಐ ವಾಸ್ ಇನ್ ದ ಗಾರ್ಬೇಜ್. ಸುಮಾರು ಮಧ್ಯಾಹ್ನ ಒಂದು 12-12:30 ಇರ್ಬೋದು. ಒಂದು ಹೆಲಿಕ್ಯಾಮ್ ಶಾಟ್ ತಗೊಬೇಕು ಸರ್. ಲೈಟ್ ಚೆನ್ನಾಗಿದೆ, ಅವಾಗ ಟಾಪ್ ಲೈಟ್ ಇರುತ್ತೆ ನಿಮ್ಗೆ. ಮಧ್ಯಾಹ್ನದ 12:30-1 ಹಂಗೆ ಸ್ಟ್ರೇಟ್ ಸನ್ ವಿಲ್ ಬಿ ರೈಟ್ ಆನ್ ಟಾಪ್ ಆಫ್ ಯು. ಟಾಪ್ ಲೈಟ್ ಅಲ್ಲಿ ಒಂದು ಹೆಲಿಕ್ಯಾಮ್ ಶಾಟ್ ತಗೊಳ್ಳೋಣ ಸರ್ ಅಂತ ಹೇಳಿದ್ರು. ಸರಿ, ಹೆಲಿಕ್ಯಾಮ್ ಶಾಟ್ ತಗೊಬೇಕಂದ್ರೆ ಅವರು ಸುಮಾರು ಒಂದು ಈಸಿಲಿ 250-300 ಮೀಟರ್ಸ್ ಮೇಲೆ ಹೋಗುತ್ತೆ ಕ್ಯಾಮ್ರಾ. ಸೊ ನಿಮ್ಗೆ ಅಲ್ಲಿಂದ ಆ ಇಡೀ ಜಾಗ ಕಾಣಿಸುತ್ತೆ. ಸೊ ಅಕ್ಕಪಕ್ಕ ಯಾರು ಇರಂಗಿಲ್ಲ. ಸೊ ಎಲ್ರು ಅಲ್ಲಿಂದ ಹೊರಟ್ಬಿಟ್ರು. ಪಕ್ಕದಲ್ಲಿ ನಾನು ಕಸದಲ್ಲಿ ಮಲ್ಕೊಂಡಿದ್ದೆ. ಕಸದಲ್ಲಿ ಒಂದು ವಾಕಿ ಟಾಕಿ ಮಧ್ಯದಲ್ಲಿ ಇಟ್ಬಿಟ್ಟು ಹೋದ್ರು. ಸುಮಾರು ಒಂದು 3 hour ಹಂಗೆ ಮಲ್ಕೊಂಡಿದೀನಿ ಸರ್. ನನಗೆ ಏನ್ ನಡೀತಾ ಇದೆ ಗೊತ್ತಿಲ್ಲ. ಡ್ರೋನ್ ಮೇಲಿತ್ತು, ಆಮೇಲೆ ಕಣ್ ಬಿಡಂಗಿಲ್ಲ, ಯಾಕಂದ್ರೆ ಆ ಶಾರ್ಟ್ ಅಲ್ಲಿ ಐ ಆಮ್ ಅನ್ಕಾನ್ಶಿಯಸ್. ಸೊ ಡ್ರೋನ್ ಎಲ್ಲಿ ಇಲ್ಲ ನನಗೆ. ಬಿಸಿಲು ಹೊಡಿತಾ ಇದೆ. ಒಂದು 2.5 ಅವರ್ ಆದ್ಮೇಲೆ ಲೈಟ್ ಆಗಿ ಕಂಡ್ಬಿಟ್ಟೆ, ನೋಡೋಣ ಏನ್ ನಡೀತಾ ಇದೆ, ಡ್ರೋನ್ ಎಲ್ಲಿದೆ ಅಂತ. ನೋಡಿದ್ರೆ ಒಂದು 2 ಹದ್ದು ನೆಲ ಮೇಲೆ ಹಿಂಗ್ ಸರ್ಕಲ್ ಆಗ್ತಿತ್ತು. ಫೇಕ್ ಬ್ಲಡ್ ಎಲ್ಲ ಹಾಕಿದ್ರಲ್ಲ, ಅದ್ ಯಾವ್ದೋ ಡೆಡ್ ಬಾಡಿ ಅನ್ಕೊಂಡ್ಬಿಟ್ಟಿದೆ ಹದ್ದುಗಳು. ಸೊ 2 ಇತ್ತು, 3 ಇತ್ತು, ಕೊನೆಗೆ ಹಿಂಗ್ ಎಣಿಸ್ತಾ ಇದ್ದೀನಿ, ಜಾಸ್ತಿ ಆಗ್ತಾ ಒಂದು 11 ಹದ್ದು. ಅಂಡ್ ಇಟ್ ಸ್ಟಾರ್ಟೆಡ್ ಕಮಿಂಗ್ ಕ್ಲೋಸರ್ ಟುವರ್ಡ್ಸ್ ಮೀ. ಹಿಂಗ್ ಸರ್ಕಲ್ ಮಾಡ್ಕೊಂಡ್ ಹತ್ರ ಬರಕ್ ಶುರು ಆಯ್ತು. ಸುಮಾರು ಒಂದು 10 ಅಡಿ ದೂರದಲ್ಲಿ ಇರ್ಬೇಕೇನೋ. ಅವಾಗ ಎದ್ ನಿಂತ್ಕೊಂಡಾಗ ಹಾರೋಯ್ತು. ಅವಾಗ ವಾಕಿ ತಗೊಂಡು ಬೈಕ್ ಸ್ಟಾರ್ಟ್ ಮಾಡಿದ್ವಿ. ಎಲ್ರು ಇದ್ದೀರಾ, ಎಲ್ಲರೂ 3 ಗಂಟೆ ಮಲ್ಕೊಂಡಿದ್ದೀನಿ ಇಲ್ಲಿ ಬಿಸ್ಲಲ್ಲಿ ಅಂತ. ಸೊ ದಟ್ ವಾಸ್ ಅಂದ್ರೆ ಈ ಸಾವನ್ನ ತುಂಬಾ ಹತ್ರ ನೋಡ್ದಂಗೆ. ನಿಜ ಸರ್.
ಇಟ್ಸ್ ರಿಯಲಿ ನೀವು ಹೇಳ್ಬೇಕಾದ್ರೆ ನಮ್ಮ ಮೈಯಲ್ಲೆಲ್ಲ ಒಂಥರ ಮುಳ್ಳು ಬರುತ್ತೆ ಅಂತ ಹೇಳ್ತಾರಲ್ಲ, ಗೂಸ್ ಬಂಪ್ಸ್ ಬಂದ್ಬಿಟ್ಟು ನಮಗೆ. ಒಂದಲ್ಲ ಎರಡಲ್ಲ ಇಷ್ಟೊಂದು ಇದರಿಂದ ನೋಡ್ತಿದ್ರೆ ಅಂದ್ರೆ ಒಂದದ್ದನ್ನ ನೋಡಿದ್ರೆ ಎದರಿಗೆ ಬರುತ್ತೆ ನಮಗೆ. ಅದು ಹತ್ರ ಇತ್ತು ಸರ್ ಎಲ್ಲ ಇಷ್ಟು ದೊಡ್ಡವು. ಆಲ್ಸೋ ಜಸ್ಟ್ ಟು ಆಡ್ ಟು ಇಟ್ ಸರ್, 26 hours ಇದೇ ಮೂವಿ ಶೂಟ್ ಮಾಡಿ ಮನೆಗೆ ಬಂದಾಗ ಸರ್ ಯಾಕಪ್ಪ ಮಾಡಕ್ ಹೋದೆ ಅಂದ್ರಂತಲ್ಲ ಸರ್. ಹೌದೌದು. ಅಂದ್ರೆ ಒಂದು ಲೊಕೇಶನ್ ಅಲ್ಲಿ ಶೂಟಿಂಗ್ ಮಾಡ್ತಿದ್ವಿ. ಅದ್ ಹೇಗಂದ್ರೆ ಇಟ್ಸ್ ಅ ವಾಟರ್ ಟ್ಯಾಂಕ್, ಆದ್ರೆ ಭೂಮಿ ಒಳಗಿದೆ, ಒಂದು 30 ಅಡಿ ಭೂಮಿ ಒಳಗಿರುವಂತ ಒಂದು ವಾಟರ್ ಟ್ಯಾಂಕ್. ನೀವು ಮೇಲ್ ಹತ್ತು ವಾಟರ್ ಟ್ಯಾಂಕ್ ಒಳಗಡೆ ಸ್ಟೆಪ್ಸ್ ಇಳ್ಕೊಂಡು ಹೋಗ್ಬೇಕು. ಸೊ ಆಕ್ಸಿಜನ್ ಇರ್ಲಿಲ್ಲ ಅಲ್ಲಿ ತುಂಬಾ ಜಾಸ್ತಿ. ಸೊ ಶೂಟಿಂಗ್ ಮಾಡೋದಕ್ಕೆ ಬಹಳ ಕಷ್ಟ ಆಗ್ತಾ ಇತ್ತು. ಆಕ್ಚುಲಿ ಫೈಟ್ ಮುಗಿಯುತ್ತೆ ಅನ್ಕೊಂಡ್ವಿ, 9 to 9 ಮಾಡೋಣ ಅಂತ, ಮುಗಿಲಿಲ್ಲ. ಕ್ಲೈಮ್ಯಾಕ್ಸ್ ಎಪಿಸೋಡ್ ಸ್ವಲ್ಪ ದೊಡ್ಡ ಎಪಿಸೋಡ್ ಅದು. ಅಂಡ್ ಗವರ್ಮೆಂಟ್ ಇಂದ ಪರ್ಮಿಷನ್ ಇರ್ಲಿಲ್ಲ ನಮಗೆ, ಒಂದೇ ದಿವಸ ಕೊಟ್ಟಿದ್ರು ಆ ಲೊಕೇಶನ್ ಅಲ್ಲಿ ಶೂಟ್ ಮಾಡೋದಕ್ಕೆ. ಸೊ ಅದಕ್ಕೆ 26 hours ಅಟ್ ಅ ಸ್ಟ್ರೆಚ್ ಕೆಲಸ ಮಾಡಿದೆ. ಅಫ್ಕೋರ್ಸ್ ನಮ್ಗೆ ಆಕ್ಸಿಜನ್ ಟ್ಯಾಂಕ್ಸ್ ಬೇರೆ ಎಲ್ಲ ತರಿಸಿದ್ರು ಅವಾಗ ಟು ಟೇಕ್ ಬ್ರೆತ್. ಸೊ ಅದೇ 26 ಕೆಲಸ ಮಾಡಿದ್ದೆ. ತುಂಬಾ ತುಂಬಾ ಧನ್ಯವಾದಗಳು ಸರ್ ಇದನ್ನ ಶೇರ್ ಮಾಡಿದ್ದಕ್ಕೆ. ಇಟ್ಸ್ ರಿಯಲಿ ಅಮೇಜಿಂಗ್. ಪ್ಲೆಜರ್. ಸುಮಾರು ಘಟನೆಗಳು ಇರ್ಬೋದು ನಿಮ್ ಲೈಫ್ ಅಲ್ಲಿ, ಸುಮಾರು ಇದಿರ್ಬೋದು. ಸಾಕಷ್ಟು ಸರ್. ನಮ್ಗೆ ಆನ್ ಸ್ಕ್ರೀನ್ ಎಷ್ಟು ಆಕ್ಷನ್ ಎಮೋಷನ್ ಇರುತ್ತೋ ಆಫ್ ಸ್ಕ್ರೀನ್ ಅದಕ್ಕಿಂತ ಡಬಲ್ ಇರುತ್ತೆ. ಹೌದು. ತುಂಬಾ ಧನ್ಯವಾದಗಳು ಸರ್. ಈಗ ಒಬ್ರು ನಮ್ ಡಾಕ್ಟರ್ ಆನಂದ್ ಅಂತ ಇದ್ರು, ಬಟ್ ಐ ಥಿಂಕ್ ಯು ವರ್ಕಿಂಗ್. I saw him. He was in his uniform. ಇಲ್ಲಿ ಏನಾಗುತ್ತೆ ಸರ್, ಕಂಟ್ರಿ ಟೈಮ್ ಝೋನ್ ಡಿಫರೆಂಟ್ ಇದೆ. ಸೊ ಕೆಲವು ಜನ ವರ್ಕ್ ಮಾಡ್ತಾ ಇದ್ದಾರೆ. ಮತ್ತೆ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಏನಾಯ್ತು, ಜಸ್ಟ್ ಟುಡೇ ಲೈಟ್ ಸೇವಿಂಗ್ ಏನೋ ಸ್ಟಾರ್ಟ್ ಆಗ್ತಾ ಇದೆ ಅಲ್ಲಿ. ಸೊ ದೇರ್ ಇಸ್ ಅ ಟೈಮ್ ಡಿಫರೆನ್ಸ್ ಆಸ್ ವೆಲ್. ರಾಜು ಸರ್, ನೀವು ಕ್ವಶನ್ ಕೇಳಿ. ಯುಕೆ ಇಂದ ಯಾರು ಅಥವಾ ಮುಂದೆ ನಾವು ಒಬ್ರು ಹಾಲೆಂಡ್ ಅಲ್ಲಿ ಅಶೋಕ್ ಖಟ್ಟಿ ಅಂತ ಇದ್ದಾರೆ. ಅವರು ಅಲ್ಲಿ ಒಂದು ಕನ್ನಡ ಸಂಘ ನಡೆಸ್ತಾ ಇದ್ದಾರೆ ನೆದರ್ಲ್ಯಾಂಡ್ಸ್ ಅಲ್ಲಿ. ಆಮ್ಸ್ಟರ್ಡಮ್ ಅಂತ ಎಲ್ರಿಗೂ ಗೊತ್ತಿದ್ದ ತುಂಬಾ ಅಟ್ರಾಕ್ಟಿವ್ ಹಾಲಿಡೇ ಡೆಸ್ಟಿನೇಷನ್ ಇದೆ. ಸೊ ಹಾಲೆಂಡ್ ದಿಂದ ನಾವು ಅಶೋಕ್ ಹಟ್ಟಿ ಅವ್ರನ್ನ ಕರಿತೀನಿ ಸರ್. ಅಶೋಕ್ ಅವರೇ ನಮಸ್ಕಾರ. ಅಶೋಕ್ ಅವರೇ. ದೇವರಾಜ್ ಸರ್, ಪ್ರಜ್ವಲ್ ಸರ್, ಯಾವಾಗ್ಲೂ ನಮ್ಗೆ ತಂದೆಯವ್ರದೇ ನೆನಪು ಬರುತ್ತೆ. ಯಾಕಂದ್ರೆ ಒಂದು 2 ದಶಕಗಳು ಅವ್ರ ಆಕ್ಟಿಂಗ್ ನೋಡಿದ್ರೆ ಇಟ್ ವಾಸ್ ವೆರಿ ಡಿಫರೆಂಟ್. ಅದೇ ದಟ್ಸ್ ವಾಟ್ ಐ ವಾಸ್ ಸೇಯಿಂಗ್ ಅಲ್ಲ ಸರ್, ನೀವೆಲ್ಲ ಓದ್ಸತಿ ಅಪ್ಪಾಜಿ ಹತ್ರ ಮಾತಾಡ್ಬೇಕಾದ್ರೆ ನನ್ನೂ ನೆನ್ಸ್ಕೊಂಡ್ರಲ್ಲ. ಸೊ ಐ ಆಮ್ ವೆರಿ ಹ್ಯಾಪಿ ಅಂತ. ಕರೆಕ್ಟ್ ಸರ್. ನಾ ಪ್ರಜ್ವಲ್ ಅವ್ರ ಬಗ್ಗೆ ಒಂದು ಹೇಳ್ಬೇಕಂದ್ರೆ, ಎಲ್ರು ಹೇಳಿದ್ದಾರೆ, ಯು ಆರ್ ರಿಯಲಿ ಯಂಗ್ ಅಂಡ್ ಎನರ್ಜೆಟಿಕ್, ಮತ್ತೆ ತುಂಬಾ ಡೌನ್ ಟು ಅರ್ತ್ ಸರ್. ನಾವು ತುಂಬಾ ನಿಮ್ಮನ್ನ ಎಲ್ಲಿ ಬೇರೆ ತರ ಎಲ್ಲಿ ಬಾಳ ತರ ನೋಡಿಲ್ಲ, ಬಟ್ ವೆರಿ ಡೌನ್ ಟು ಅರ್ತ್ ಮನುಷ್ಯ. ಮತ್ತೆ ಎನರ್ಜೆಟಿಕ್ ಅಂತಾರಲ್ಲ ಆ ತರ. ಯಾವಾಗಾದ್ರೂ ಯುರೋಪ್ ಕಡೆ ಬಂದಿದ್ದೀರಾ ಸರ್? ಸರ್ ಯುರೋಪ್ ಕಡೆ ಬಂದಿದ್ದೀನಿ. ಟ್ಯೂಲಿಪ್ ಗಾರ್ಡನ್ಸ್ ನೋಡೋದಕ್ಕೆ ಹೋಗಿದ್ದೆ. ಆಮೇಲೆ ಹನಿಮೂನ್ಗೆ ಮಿಸ್ಸಸ್ ಜೊತೆ ಹೋಗಿದ್ದೆ ಯುರೋಪ್ಗೆ. ವಿವರ್ ಆನ್ ಕ್ರೂಸ್, ನಾರ್ವೇಜಿಯನ್ ಎಪಿಕ್ ಇದೆ ಅಲ್ಲ, ಸೊ ಅದಕ್ಕೆ ಹೋಗಿದ್ವಿ ನಾನು. ಓಕೆ. ಅಂದ್ರೆ ಈಗೆಲ್ಲ ತುಂಬಾ ನಿಮ್ಗೆ ಯುರೋಪ್ ಅಲ್ಲಿ ತುಂಬಾ ನಾವೆಲ್ಲ ಇದೀವಿ. ಇನ್ನೊಂದ್ಸರಿ ಟ್ರಿಪ್ ಹಾಕಿದ್ರೆ ನೀವು ಎಲ್ಲ ಸರ್ ಈ ಸತಿ ಬಂದ್ರೆ ಎಲ್ಲಾರ್ಗು ತೊಂದರೆ ಕೊಡ್ತೀನಿ. ಶೂಟಿಂಗ್ ಸಾಕಷ್ಟು ಸತಿ ಹೋಗಿದ್ದೀನಿ ಯುರೋಪ್ಗೆ. ರೀಸೆಂಟ್ಲಿ ಹೋಗಿದ್ದೆ ಅಂದ್ರೆ ಮಿಸ್ಸಸ್ ಜೊತೆ. ಒಳ್ಳೆ ಸರ್. ನಂದು ಕ್ವೆಶನ್ ಏನಂದ್ರೆ ಸರ್, ನನಗೊಂದು ಅನಿಸಿಕೆ. ಎನರ್ಜೆಟಿಕ್ ಇದೀರಾ, ಪವರ್ ಇದೀರಾ, ಯಾಕೆ ಪಾಲಿಟಿಕ್ಸ್ ಬಗ್ಗೆ ಥಿಂಕ್ ಮಾಡಬಾರ್ದು? ಇಲ್ಲ ಅಪ್ಪಾಜಿಗೂ ಹೇಳಿ ಸರ್. ಸಾರಿ, ಯಾಕಂದ್ರೆ ಈಗ ನಮ್ಗೆ ಬೇಕಾಗಿರೋದು ಯಂಗ್ ಅಂಡ್ ಎನರ್ಜೆಟಿಕ್ ಪಾಲಿಟಿಕ್ಸ್. ಓಕೆ, ಇದು ಯಾವುದೇ ಪಕ್ಷವಾಗಿರಲಿ. ಬಟ್ ಸಮಾಜ ಸೇವೆ ಅಂತ ಒಂದ್ ಬಂದಾಗ ಎಲ್ರು ಯಾರ ಯಂಗ್ ಅಂಡ್ ಎನರ್ಜೆಟಿಕ್ ಅವ್ರ ಯಾರು ಡೌನ್ ಟು ಅರ್ತ್ ಇರ್ತಾರೆ ಅವ್ರನ್ನ ತುಂಬಾ ಬೆಳೆಸ್ತಾ ಇರ್ತಾರೆ. ಈಗ ನಮ್ಮ ಸಾಹೇಬ್ ಅಂಬರೀಶ್ ಅವರ ಮಗ ಆಗಿರ್ಬೋದು. ಓಕೆ, ಅಂದ್ರೆ ಈ ತರ ತುಂಬಾ ಜನ ಇದ್ದಾರೆ. ಅದಕ್ಕೆ ನಂದೊಂದು ಪ್ರಶ್ನೆ. ಅಂದ್ರೆ ಸದ್ಯಕ್ಕಂತೂ ಯೋಚನೆ ಇಲ್ಲ ಸರ್. ಅಪ್ಪಾಜಿಗೂ ಆಕ್ಚುಲಿ ಆಫರ್ ಬಂದಿತ್ತು 2-3 ಸಲ ಪಾಲಿಟಿಕ್ಸ್ ಜಾಯಿನ್ ಆಗೋದಕ್ಕೆ. ಅಂದ್ರೆ ದಟ್ಸ್ ಎ ಟೋಟ್ಲಿ ಡಿಫ್ರೆಂಟ್ ಲೈನ್ ಆಫ್ ವರ್ಕ್ ಸರ್. ಅಂದ್ರೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅದ್ರಲ್ಲೇ ಇರ್ಬೇಕು ಅಂತ ಇಲ್ಲ. ನಾನು ಈಗ ಒಂದು ರೀಸೆಂಟ್ ಆಗಿ ಒಂದು ಶಾಲೆನ ದತ್ತಕ್ ತಗೊಂಡಿದ್ದೀನಿ. ಬ್ಯಾಡಗಿ ಹತ್ರ ತಡಸ್ ಅಂತ ಒಂದು ಗ್ರಾಮ ಇದೆ. ಬ್ಯಾಡಗಿಯಲ್ಲಿ ನನಗೆ ಸಾಕಷ್ಟು ಜನ ಸ್ನೇಹಿತರಿದ್ದಾರೆ. ಸೊ ಅಲ್ಲಿ ನನ್ನ ಸ್ನೇಹಿತ ನೋಡ್ಕೊಂತಿದ್ದಾನೆ. ಅಲ್ಲೊಂದು ಶಾಲೆ ದತ್ತಕ್ ತಗೊಂಡಿದ್ದೀನಿ. ಅಂಡ್ ದಟ್ಸ್ ಮೈ ಗೋಲ್. ಅಂದ್ರೆ ನಾನು ಅಲ್ಲೇ ನಿಲ್ಸಲ್ಲ.
ಐ ವಾಂಟ್ ಟು ಕೀಪ್ ಅಡಾಪ್ಟಿಂಗ್ ಸ್ಕೂಲ್ಸ್ ಫಾರ್ ದ ಬೆಟರ್ಮೆಂಟ್. ಆಮೇಲೆ ಅಲ್ಲಿ ಮಕ್ಕಳಿಗೆ ಸಿಗುವಂತ ಕ್ವಾಲಿಟಿ ಆಫ್ ಎಜುಕೇಶನ್ ಆಗಿರ್ಬೋದು, ಅಲ್ಲಿರುವಂತ ಅವ್ರಿಗಿರುವಂತ ಸೌಲಭ್ಯಗಳಾಗಿರ್ಬೋದು, ಐ ವಾಂಟ್ ಟು ಮೇಕ್ ದಟ್ ಬೆಟರ್. ಈಗ ನಾನು ಶಾಲೆ ತಗೊಂಡಾಗ ಸುಮಾರು ಒಂದು 80 ಜನ ಮಕ್ಳಿದ್ರು, ಈಗ 157 ಜನ ಮಕ್ಳಿದ್ದಾರೆ. ಸೊ ಐ ವಾಂಟ್ ಕೀಪ್ ಡೂಯಿಂಗ್ ದಟ್. ಯಾಕಂದ್ರೆ ಅವರೇ ಅಲ್ವಾ ಸರ್ ನಮ್ಮ ಭವಿಷ್ಯ. ಎಜುಕೇಶನ್ ಟೀಚರ್ಸ್ ಇಸ್ ಎವ್ರಿಥಿಂಗ್. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದ್ದು, ಸಮಾಜದಲ್ಲಿ ಹೇಗಿರ್ಬೇಕು ಅಂತ. ಸೊ ಮಕ್ಳಿಗೆ ಆ ಬೇಸಿಕ್ ಎಜುಕೇಶನ್ ಅಟ್ಲೀಸ್ಟ್ ಇದ್ರೆ ಆರ್ ಫ್ಯೂಚರ್ ವಿಲ್ ಬಿ ಬೆಟರ್. ಸೊ ಅದನ್ನ ಮಾಡ್ತಿದ್ದೀನಿ. ಅಂಡ್ ಅದರಿಂದ ಸಾಕಷ್ಟು ಸ್ನೇಹಿತರು ಜೊತೆಗೆ ಸೇರಿದ್ದಾರೆ ಅದನ್ನ ಮಾಡೋದಕ್ಕೆ. ಸೊ ದಟ್ ವೇ ಈಗ ಸದ್ಯಕ್ಕೆ ಸಮಾಜ ಸೇವೆ ಮಾಡ್ತೀರಣ್ಣ ಸರ್. ಪಾಲಿಟಿಕ್ಸ್ ಆಮೇಲೆ ನೋಡೋಣ. ಅಲ್ಲ, ಸಮಾಜ ಸೇವೆ ಅನ್ನೋದು ಮಾಡ್ತಾ ಇದ್ದೀರಾ, ಬಟ್ ಪೊಲಿಟಿಕಲ್ ವ್ಯೂ ಹೆಂಗಿದೆ ಅಂತ ಕೇಳ್ಕೊಂಡೆ. ಇಟ್ಸ್ ರಿಯಲಿ ನೈಸ್ ಟು ಟಾಕ್ ವಿತ್ ಯು ಸರ್. ನಮ್ ಕಡೆ ಉತ್ತರ ಕರ್ನಾಟಕದಲ್ಲಿ ನಮ್ಗೆ ಏನೇ ಹೆಲ್ಪ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡಿ, ನಾವೆಲ್ಲ ಇದೀವಿ, ತಮ್ಮ ಸಹಾಯಕ್ಕೆ ನಾವೆಲ್ಲ ಇರ್ತೀವಿ ಅನ್ನೋದನ್ನ ಮಾತೇಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ಸ್ ಫಾರ್ ಟಾಕಿಂಗ್ ವಿತ್ ಪ್ಲೆಜರ್. ಪ್ಲೆಜರ್ ಸರ್, ಪ್ಲೆಜರ್. ಥ್ಯಾಂಕ್ ಯು ಅಶೋಕ್ ಅವರೇ, ಥ್ಯಾಂಕ್ ಯು ವೆರಿ ಮಚ್. ಅಂಡ್ ಈಗ ನೆಕ್ಸ್ಟ್ ನಾವು ಮುಂದುವರಿಯುತ್ತೆ ಸರ್, ಮತ್ತೆ ಯುನೈಟೆಡ್ ಕಿಂಗ್ಡಮ್ಗೆ ಬರೋಣ. ಯುನೈಟೆಡ್ ಕಿಂಗ್ಡಮ್ ದಿಂದ ನಾವು ಈ ಪ್ರೋಗ್ರಾಮ್ ಅನ್ನ ನಾವು ಜಗತ್ತಿನಾದ್ಯಂತ ಫೇಸ್ಬುಕ್ ಮುಖಾಂತರ ನೋಡುಮಗ.com ಮುಖಾಂತರ ನಾವು ಪ್ರಸಾರ ಮಾಡ್ತಾ ಇದ್ದೀವಿ ಸರ್. ಅದಕ್ಕೆ ರವಿ ಅವರಿಂದ ಅದು ಲೋಗೋ ಓಡ್ತಾ ಇದೆ. ಎಕ್ಸಾಕ್ಟ್ಲಿ ಸರ್, ಅದಕ್ಕೆ ಬರ್ತಾ ಇದ್ದೀನಿ. ಈಗ ರವಿ ವೆಂಕಟೇಶ್ ಅವರು ಈಗ ಮುಂದಿನ ಪ್ರಶ್ನೆ ಕೇಳ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ರವಿ ವೆಂಕಟೇಶ್ ಅವರೇ. ನಮಸ್ಕಾರ ರವಿ ಅವರೇ. ನಮಸ್ಕಾರ ಪ್ರಜ್ವಲ್ ಅವರೇ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ ಸರ್. ಆಕ್ಚುಲಿ ಪ್ರಜ್ವಲ್ ಅವರೇ, ನಾನು ನಿಮ್ ತಂದೆಯವ್ರ ಲಾಕಪ್ ಡೆತ್ ಮೂವಿನೂ ನೋಡಿದೀನಿ, ಮತ್ತೆ ಇತ್ತೀಚಿನ ದಿನದಲ್ಲಿ ನೀವು ಮಾಡಿರೋ ಸುಮಾರು ಮೂವೀಸ್ ನೋಡಿದೀನಿ. ಒಂದ್ಸಲಿ ನಾನ್ ನಿಮ್ಮನ್ನ ಇದು ಸೆಲ್ಫಿ ವಿತ್ ಲೈಫ್ ಮೂವಿ ಶೂಟಿಂಗ್ ಟೈಮ್ ಅಲ್ಲಿ ಲೈಫ್ ಜೊತೆ ಒಂದ್ ಸೆಲ್ಫಿ ಮೂವಿ ಕಂಟಿನ್ಯೂ ಸ್ಟುಡಿಯೋದಲ್ಲಿ ಮಾಡ್ಬೇಕಾದ್ರೆ ಮೀಟ್ ಆಗಿದೆ. ಸೊ ಹಾಗೆ ಕ್ಯಾಶುಯಲ್ ಆಗಿ ಮಾತಾಡಿದ್ದು, ಬಟ್ ಅದು ನೆನ್ಪಿದ್ಯೋ ಇಲ್ವೋ ಗೊತ್ತಿಲ್ಲ, ಜಾಸ್ತಿ ಟೈಮ್ ಇರ್ಲಿಲ್ಲ, ಬೇರೆ ಯಾವ್ದೋ ಕೆಲ್ಸದ ಮೇಲೆ ಬಂದಿದೆ ಆ ಟೈಮ್ ಅಲ್ಲಿ. ಇದು ಏನಂದ್ರೆ ಇವಾಗ ಕೋವಿಡ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ನಾನು. ಐ ನೋ ಲೈಕ್ ಸ್ಪೆಷಲಿ ಯಂಗ್ ಅಂಡ್ ಎನರ್ಜೆಟಿಕ್ ಹೀರೋಸ್ ಗಳಿಗೆ ಇದು 1 year ಲಾಸ್ ಇಸ್ 10 year ಲಾಸ್ ಫಾರ್ ಸಿಚುಯೇಷನ್. ಹಾಸ್ಪಿಟಾಲಿಟಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಗಳು ತುಂಬಾ ಇಂಪ್ಯಾಕ್ಟ್ ಆಗಿದೆ. ಸೊ ಈ ಕೋವಿಡ್ ಯಾವ ಪಾಠ ಕಲ್ಸಿದೆ, ಇದು ಇವಾಗ ನಮ್ಮ ಇಂಡಸ್ಟ್ರಿ ಮೇಲೆ ಯಾವ ರೀತಿ ಹೊಡೆತ ಬಿದ್ದಿದೆ, ಇದರಿಂದ ಹೊರಗಡೆ ಬರೋದು ಹೇಗೆ? ಸರ್, ಸಾಕಷ್ಟು ಜನಕ್ಕೆ ಎಫೆಕ್ಟ್ ಆಗಿದೆ. ಬೇಸಿಕಲಿ ಆನ್ ದ ಬಿಸ್ನೆಸ್ ಅಂಡ್ ನಮ್ಮ ಡೈಲಿ ವೇಜಸ್ ಕಾರ್ಮಿಕರು ಯಾರಿದ್ದಾರೆ ಬಹಳ ಏಟ್ ಬಿದ್ದಿದೆ. ಅಂಡ್ ಕೋವಿಡ್ ಹ್ಯಾಸ್ ಥಾಟ್ ಅ ಲೆಸನ್ ಟು ಎವ್ರಿಬಡಿ ಅನ್ಸುತ್ತೆ. ಡೋಂಟ್ ಟೇಕ್ ಲೈಫ್ ಫಾರ್ ಗ್ರಾಂಟೆಡ್ ಅಂತ ಎಲ್ರಿಗೂ ಕಲ್ಸಿರೋ ಪಾಠ ಅದು. ಅಂಡ್ ನಾವು ಕೆಲ್ಸದಲ್ಲಿ ಇರ್ಬೇಕಾದ್ರೆ ಯಾವಾಗ್ಲೂ ಅನ್ಕೊಂತಿದ್ವಿ ಫ್ಯಾಮಿಲಿ ಜೊತೆ ಕಳಿಯೋದಕ್ಕೆ ಸಮಯ ಸಿಗಲ್ಲ ನಮಗೆ, ಯಾವ್ದೋ ಟೈಮ್ ಹೋಗ್ತೀವಿ ಶೂಟಿಂಗ್ಗೆ, ಯಾವ್ದೋ ಟೈಮಿಗೆ ಬರ್ತೀವಿ, ತುಂಬಾ ದಿವಸ ಔಟ್ಡೋರ್ ಶೂಟಿಂಗ್ ಅಲ್ಲಿ ಇರ್ತೀವಿ, ಫ್ಯಾಮಿಲಿ ಜೊತೆ ಟೈಮ್ ಸಿಗ್ತಾ ಇಲ್ಲ ಅಂತ. ಇವಾಗ ಅವಾಗ ಬೈಕೊಂಡಿದ್ದು ಇವಾಗ ಯಾಕಪ್ಪ ಹಂಗ್ ಬೈಕೊಂಡು ಬೇರೆ ಇದಿಲ್ಲ, ಆಪ್ಷನ್ ಇಲ್ಲ ಅನ್ಸುತ್ತೆ ಇವಾಗ. ಹೌದು, ಇನಿಷಿಯಲಿ ಒಂದು 2 months ತುಂಬಾ ಚೆನ್ನಾಗಿತ್ತು. ಐ ಲವ್ ದ ಟೈಮ್ ಐ ವಾಸ್ ಸ್ಪೆಂಡಿಂಗ್ ವಿತ್ ದ ಫ್ಯಾಮಿಲಿ. ಯಾಕಂದ್ರೆ ಸಮಯ ಕಳೆದು ತುಂಬಾ ದಿವಸ ಆಗಿತ್ತು. ಬಟ್ ಆಫ್ಟರ್ ದಟ್ 2 months ಕೈ ಕೆರಿಯಕ್ ಸ್ಟಾರ್ಟ್ ಆಯ್ತು, ಕೆಲಸ ಮಾಡ್ಬೇಕು ಅಂತ. ಬಟ್ ಆರ್ ಲೈನ್ ಆಫ್ ವರ್ಕ್ ಏನಾಗುತ್ತೆ, ನಾವು ಸೆಟ್ ಅಲ್ಲಿ ಇರ್ಬೇಕಾದ್ರೆ ವಿ ಹ್ಯಾವ್ 100 to 150 ಪೀಪಲ್ ಆನ್ ದ ಸೆಟ್ ಫಾರ್ ದ ಶೂಟ್. ನಮ್ಮ ಕಾಸ್ಟ್ಯೂಮ್ ಅವರಾಗಿರ್ಬೋದು, ಪ್ರೊಡಕ್ಷನ್ ಅವರಾಗಿರ್ಬೋದು, ಎಲ್ಲ ಬೇರೆ ಬೇರೆ ವರ್ಗಗಳಲ್ಲಿ ಕೆಲಸ ಮಾಡೋರಾಗಿರ್ಬೋದು. ಸೊ ಅದನ್ನ ಇವಾಗ ಹೇಗೆ ಪ್ಲಾನ್ ಮಾಡಿ ಜನ ಕಮ್ಮಿ ಮಾಡೋದ ಇಲ್ಲ ಹೇಗೆ ಪ್ಲಾನ್ ಮಾಡೋದು ಅಂತ ಸಾಕಷ್ಟು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಎಲ್ಲ ದೊಡ್ಡವರು ಯೋಚನೆ ಮಾಡ್ತಿದ್ದಾರೆ. ಸೊ ಐ ಥಿಂಕ್ ದ ಲೆಸನ್ ಐ ಲರ್ನ್ಡ್ ಇಸ್ ನಾಟ್ ಟು ಟೇಕ್ ವರ್ಕ್ ಫಾರ್ ಗ್ರಾಂಟೆಡ್, ನಾಟ್ ಟು ಟೇಕ್ ಲೈಫ್ ಫಾರ್ ಗ್ರಾಂಟೆಡ್. ಓಕೆ, ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂದ್ರೆ, ತಿರ್ಗಾ ರೀಸೆಂಟ್ ಆಗಿ ಆಕ್ಚುಲಿ ನಿಮ್ ಫ್ಯಾಮಿಲಿಗೆ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಆ ವಿಷಯದಲ್ಲಿ. ಯಾಕೆಂದ್ರೆ ನಿಮ್ ಮಡದಿವ್ರೆ ಆಕ್ಟ್ ಮಾಡಿರೋ ಒಂದು ಮೂವಿ ಇಲ್ಲ OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆಯ್ತು. ನಾವು ನೋಡ್ದ ಪೂರ್ತಿ ಮೂವಿ, ನನ್ನ ಫ್ಯಾಮಿಲಿ ಕುತ್ಕೊಂಡು ಇಲ್ಲಿ ನೋಡ್ದೋ ನಾವು. ತುಂಬಾ ಚೆನ್ನಾಗ್ ಬಂದಿದೆ ಮೂವಿ. ಅದ್ರಿಂದ ನಿಮ್ಗೆ ವಾಟ್ ಯು ಥಿಂಕ್ ಲೈಕ್ ಗೋಯಿಂಗ್ ಫಾರ್ವರ್ಡ್? ಸಿ ನೋಡುಮಗ ಆಲ್ಸೋ ವರ್ಕಿಂಗ್ ಟುವರ್ಡ್ಸ್ OTT ಪ್ಲಾಟ್ಫಾರ್ಮ್. ನೋಡುಮಗ ಲಾಸ್ಟ್ 10 years ಇಂದ ನಾವು ಕನ್ನಡ ಮೂವೀಸ್ ನ ಅಕ್ರಾಸ್ ದ ವರ್ಲ್ಡ್ ಸ್ಪ್ರೆಡ್ ಮಾಡ್ತಿದ್ವು. ಆಫೀಸ್ ಲಂಡನ್ ಅಲ್ಲಿ, ಬೆಂಗಳೂರಲ್ಲಿ 2 ಕಡೆ ಇದೆ. ಸೊ ನಮ್ಗೂ ಇವಾಗ ಅನ್ಸ್ತಾ ಇದೆ, ಮುಂಚೆ ಅಂದ್ರೆ ಜಸ್ಟ್ ಮೂವಿ ಪ್ರಮೋಷನ್, ಫ್ಲೈಯರ್ಸ್ ಅದೆಲ್ಲ ಆಗ್ತಾ ಇದೆ. ಇವಾಗ OTT ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ಸೋ ಮಚ್ ಆಫ್ ಡಿಜಿಟಲ್ ಮಾರ್ಕೆಟಿಂಗ್ ಆಗ್ಬೇಕು ಇವಾಗ ಮೂವೀಸ್ಗೆ.
ಈ ಲಾ ಮೂವಿ ರಿಲೀಸ್ OTT ಪ್ಲಾಟ್ಫಾರ್ಮ್ ಅಲ್ಲಿ ಆಗಿದ್ರಿಂದ ನಿಮ್ಗೆ ಅದ ಎಕ್ಸ್ಪೀರಿಯನ್ಸ್ ಹೇಗಿದೆ? ವಾಟ್ ಯು ಥಿಂಕ್ ಅಬೌಟ್ ದ ಫ್ಯೂಚರ್ ಆಫ್ ಎಂಟರ್ಟೈನ್ಮೆಂಟ್ ಕಂಟೆಂಟ್ ಜನರೇಷನ್? ಇನಿಷಿಯಲಿ ಅದೇ ಲಾ ಬಗ್ಗೆ ಮಾತಾಡ್ಬೇಕಾದ್ರೆ ಇನಿಷಿಯಲಿ ಇವನ್ ಮೈ ವೈಫ್ ವಾಸ್ ಡಿಸಪಾಯಿಂಟೆಡ್. ನನ್ನ ಮೊದಲನೇ ಸಿನಿಮಾ ಥಿಯೇಟರ್ ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ ಅಂತ. ಬಟ್ ನಾನು ಇಲ್ಲಮ್ಮ, ಇಲ್ಲಿ ಥಿಯೇಟರ್ ಅಲ್ಲಿ ರಿಲೀಸ್ ಆಗಿದ್ರೆ ಅಫ್ಕೋರ್ಸ್ ಇಲ್ಲಿ ನಮ್ ಸ್ಟೇಟ್ ಅಲ್ಲಿ ನೋಡ್ಬೋದು. ಒಂದೇ ಸತಿ OTT ಅಲ್ಲಿ ರಿಲೀಸ್ ಆದಾಗ ದ ಹೋಲ್ ವರ್ಲ್ಡ್ ಕ್ಯಾನ್ ಸಿ ಇಟ್. ನಿಮ್ಮಂತ ಎಷ್ಟೋ ಜನ ಬೇರೆ 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 ಕಂಟ್ರೀಸ್ ಅಲ್ಲಿ ಇರ್ತೀರಾ. ಸೊ ಯು ಗೆಟ್ ಫಸ್ಟ್ ಡೇ ಫಸ್ಟ್ ಶೋ ಎಕ್ಸ್ಪೀರಿಯನ್ಸ್ OTT ಪ್ಲಾಟ್ಫಾರ್ಮ್ ಅಲ್ಲಿ ರಿಲೀಸ್ ಆದಾಗ. ಬಟ್ ಹಂಗಂತ ನಾವು ಥಿಯೇಟರ್ಸ್ ತೆಗ್ದಾಕಕ್ಕಾಗಲ್ಲ ಸರ್. ಅದೇ ಒಂದು ಎಕ್ಸ್ಪೀರಿಯನ್ಸ್. ಈಗ ನಾವು ಯಾಕೆ ರೋಲರ್ ಕೋಸ್ಟರ್ಸ್ ಅಲ್ಲಿ ಕೂತ್ಕೊಂತೀವಿ ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿ, ಎಕ್ಸ್ಪೀರಿಯನ್ಸ್. ಸಿನಿಮಾ ಇಸ್ ಅನ್ ಎಕ್ಸ್ಪೀರಿಯನ್ಸ್ ಲೈಕ್ ದಟ್. ಅದನ್ನ ಥಿಯೇಟರ್ ಅಲ್ಲೇ ಎಂಜಾಯ್ ಮಾಡೋ ಆಸಕ್ತಿ ತುಂಬಾ ಜನಕ್ಕೆ ಇರುತ್ತೆ. ಸೊ OTT ಇಸ್ ಅಫ್ಕೋರ್ಸ್ ನಾಟ್ ಅ ಬ್ಯಾಡ್ ಆಪ್ಷನ್. ಬಟ್ ಹಂಗಂತ ನಾವು ಥಿಯೇಟರ್ಸ್ ತೆಗ್ದಾಕಕ್ಕಾಗಲ್ಲ. ಹೇಗಿದ್ರು ನಾವು ಸಿನಿಮಾ ರಿಲೀಸ್ ಆದ್ಮೇಲೆ ನಾವು OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಬಂದೇ ಬರುತ್ತೆ, ಮಂತ್ ಆರ್ ಟು. ಸೊ ಸಿನಿಮಾ ಎಕ್ಸ್ಪೀರಿಯನ್ಸ್ ಬಹಳ ಮುಖ್ಯ. ಬಟ್ OTT ತುಂಬಾ ಒಳ್ಳೆ ಬೆಳವಣಿಗೆ ಸರ್ ಇವಾಗ. ಅಂಡ್ ಸಿನಿಮಾಗೂ ಆಗ್ಬೋದು, ಬಿಸ್ನೆಸ್ಗೂ ಆಗ್ಬೋದು. ಇಟ್ಸ್ ವೆರಿ ಸೇಫ್ ಅಂಡ್ ದಿ ಎಕ್ಸ್ಪೋಜರ್ ಇಸ್ ವೆರಿ ಬಿಗ್. ಸೊ ಅದು ಬಹಳ ಒಳ್ಳೆ ಬೆಳವಣಿಗೆ ಅದು. ತುಂಬಾ ಸಂತೋಷ ಆಯ್ತು ಮಾತ್ ಕೇಳಿ. ಐ ಥಿಂಕ್ ಯು ಹ್ಯಾವ್ ವೆರಿ ವೇಟೇಜ್ ವೇ ಆಫ್ ಟಾಕಿಂಗ್. ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದನ್ನ ಕರೆಕ್ಟ್ ಆಗಿ ಕಂಟ್ರೋಲ್ ಮಾಡಿದ್ರ. ಸೊ ಇದೇ ರೀತಿ ಐ ಮೀನ್ ಕನ್ನಡ ಚಿತ್ರರಂಗ ಮತ್ತೊಮ್ಮೆ ವಾಪಸ್ ಹೇಗಿತ್ತು ಆ ಸ್ಥಿತಿಗೆ ಬರ್ಲಿ. ನಿಮ್ಮಂತ ನಟರುಗಳಿಂದ ಒಳ್ಳೊಳ್ಳೆ ಚಿತ್ರಗಳು ನಾವು ಬಯಸ್ತಾ ಇದೀವಿ. ನಮ್ ಕಡೆಯಿಂದ ನೋಡು ಮಗಯಿಂದ ಆಗೋ ಸಹಕಾರ. ನೀವ್ ಹೇಳಿದಕ್ಕೆ ತಥಾಸ್ತು ಅನ್ಬಿಟ್ರೆ ಸಾಕು ಇವಾಗ. ಅದೇನೋ ಹೇಳ್ತಾರಲ್ಲ, ಕೆಲವೊಬ್ರು ದೇವತೆಗಳು ಇರ್ತಾರಂತೆ, ಅವ್ರು ತಥಸ್ತು ಮಾಡ್ತಾ ಇರ್ತಾರಂತೆ. ಆಗ್ಲಿ, ಅದು ಒಳ್ಳೇದಾಗ್ಲಿ. ಮತ್ತೆ NRK ಕನ್ನಡ ಬಳಗದ ನಮ್ ಸ್ನೇಹಿತರುಗಳು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ರಾಜೀವ್ ಮೇತ್ರಿ, ನವೀನ್, ಈಶ್ವರ್ ಎಲ್ಲ. ಸೊ ನಮ್ ಕಡೆಯಿಂದ ಏನಾಗುತ್ತೋ, NRIಗಳ ಕಡೆಯಿಂದ ನಿಮ್ಮಂತ ನಟರುಗಳು ಬೆಳೆಯೋದಕ್ಕೆ, ಮುಂದೆ ಒಳ್ಳೊಳ್ಳೆ ಚಿತ್ರ ಕೊಡೋದಕ್ಕೆ ಬೇಕಾಗಿರೋ ಎಲ್ಲಾ ಸಪೋರ್ಟ್ ನ ನಾವು ಮಾಡ್ತೀವಿ. ಬಹಳ ಸಂತೋಷ. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ಟಾಕಿಂಗ್ ವಿತ್ ಮೀ. ಥ್ಯಾಂಕ್ ಯು ರವಿ ಅವರೇ, ತುಂಬಾ ಧನ್ಯವಾದಗಳು ಸರ್. ಅದೇ ನಿಮ್ಮ ರವಿ ವೆಂಕಟೇಶ್ ಅವ್ರು ಇನ್ನೊಂದು ಹೇಳ್ಬೇಕಂತಂದ್ರೆ, ಅವರು ನಮ್ಮ UK ದಲ್ಲಿ ಸ್ವಿಂಡನ್ ಏರಿಯಾದಲ್ಲಿ ಅವರು ಒಬ್ಬ ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಜೊತೆಗೆ ರಾಜಕೀಯದಲ್ಲಿ ಸಹ ಅವರು ಇದನ್ನ ಮಾಡ್ತಿದ್ದಾರೆ. ರವಿ ಅವರು ಇವಾಗ ಇರೋದು UK ಅಲ್ಲ? ನಾನಿರೋದು UK ಅಲ್ಲಿ ಪ್ರಜ್ವಲ್ ಅವರೇ. ಬಟ್ ಆಫೀಸ್ ಬೆಂಗಳೂರು ಆಫೀಸ್ ಬಂದು ಬುಲ್ ಟೆಂಪಲ್ ರೋಡ್ ಅಲ್ಲಿ ಇದೆ. ನಾನು ನಮ್ಮ ಟೀಮ್ ನಿಮ್ ಜೊತೆ ಮಾತಾಡೋದಕ್ಕೆ ಹೇಳ್ತೀನಿ. ಆ ರೀತಿ ಏನಾದ್ರು ಮಾತಾಡ್ಬೇಕು ಮಾತಾಡ್ತೀನಿ. ಥ್ಯಾಂಕ್ ಯು. ನೀವು ಹೇಳಿದ್ರಿ, ನೀವು ಅದ್ಭುತವಾದ ಕಾರ್ಯ ಮಾಡ್ತಾ ಇದ್ದೀರಿ ಶಿಕ್ಷಣ ಕ್ರಾಂತಿಯಲ್ಲಿ. ನೀವು ಸಹ ಒಂದು ಸ್ಕೂಲ್ ಅನ್ನು NRI ಕನ್ನಡ ಬಳಗದಲ್ಲಿ ಸುಮಾರು ಮೆಂಬರ್ಸ್ ನಾವು ಮೊನ್ನೆ ಮಾತಾಡ್ತಾ ಇದ್ವಿ. ನಾವು ಈ ಶಿಕ್ಷಣ ಬಗ್ಗೆ ಯಾಕೆ ನಾವು ಡೆವಲಪ್ಮೆಂಟ್ ಮಾಡಬಾರ್ದು ನಮ್ಮ ದೇಶದಲ್ಲಿ, ಆಮೇಲೆ ರಾಜ್ಯದಲ್ಲಿ. ಅದರ ಜೊತೆಗೆ ನಮ್ಮ ಮನೆಯಲ್ಲಿಯೂ ಸಹ ನಾವು ನಮ್ಮ ಮಕ್ಕಳಿಗೆ ಕನ್ನಡ ಕಲಿಸಿ ಅದನ್ನ ಕನ್ನಡವನ್ನು ಬೆಳೆಸಬೇಕಂತ ಬಹಳ ಆಸೆ ಇದೆ. ಆಮೇಲೆ with you sir, and we will ask you also to help us in any of ಖಂಡಿತವಾಗ್ಲೂ ಸರ್. ಎನಿಥಿಂಗ್ ಈಶ್ವರ್ ಅವ್ರ ಹತ್ರ ಹೇಗಿದ್ರು he has got direct contact with me. Anything from my side I'll be more than happy. Thank you very much sir. We wish you all the best for that. Thank you sir. ಮತ್ತೆ ಮುಂದೆ ಬರೆಯುತ್ತಾ ನಾವು ನಮ್ಮ ಡಾಕ್ಟರ್ ಆನಂದ್ ಕುಮಾರ್ ಅವರು ಮತ್ತೆ ಬಂದಿದ್ದಾರೆ. ಆನಂದ್ ಅವರು ಈಸ್ ಕಮ್ ಬ್ಯಾಕ್. ಅರೆವಳಿಕೆ ತಜ್ಞರಾಗಿ UK ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಹುಬ್ಳಿಯಲ್ಲಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಂಡು ನಡೆಸಿದ್ದಾರೆ. ಮನೆತನವೇ ವೃತ್ತಿ, ವೈದ್ಯಕೀಯ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದೆ. ಸೊ ಆನಂದ್ ಕುಮಾರ್ ಅವರೇ, ತುಂಬಾ ಧನ್ಯವಾದಗಳು. ನೀವು ಇಷ್ಟು ಬಿಸಿ ಶೆಡ್ಯೂಲ್ ಇದ್ರು ಟೈಮ್ ಮಾಡ್ಕೊಂಡು ಪ್ರಜ್ವಲ್ ಸರ್ ಎಲ್ಲರಿಗೂ ಸರ್, ಇವಾಗ ಇಲ್ಲಿ ನಾವೆಲ್ಲರೂ ಇರೋದ್ರಲ್ಲಿ ಹೀರೋ ನಾನಲ್ಲ ಆಗರೆ ಆನಂದ್ ಅವರು. ಬಿಕಾಸ್ ಡಾಕ್ಟರ್ಸ್ ಆರ್ ದ ಹೀರೋಸ್ ನೌ ಹೀರೋ ಪರಿಸ್ಥಿತಿಯಲ್ಲಿ. ಅಲ್ಲ, ಥ್ಯಾಂಕ್ ಯು ವೆರಿ ಮಚ್ ಪ್ರಜ್ವಲ್ ಅವರೇ. ಈಗ ನೀವು ಹೇಗೆ ವಿಚಾರ ಮಾಡ್ತಾರೆ ಹಾಗೆ ಎಲ್ಲರೂ ವಿಚಾರ ಮಾಡಿದ್ರೆ ನಮ್ ದೇಶಕ್ಕೆ ಒಳ್ಳೇದಾಗುತ್ತೆ. That's true, sir. That's very nice of you. You are very handsome. Okay? Thank you, sir. Yeah, you look very awesome, really. Thank you. See, ಏನಂದ್ರೆ ನಾನು ಸ್ವಲ್ಪ ಆನ್ ಕಾಲ್ ಇದ್ದೀನಿ. ಸಾರಿ ಫಾರ್ ದಿಸ್. ಪರವಾಗಿಲ್ಲ ಸರ್. ಅಯ್ಯೋ, of course not. ಏನಂದ್ರೆ ಸಿ ಐ ವಾಂಟ್ ಟು ಟಾಕ್ ಅಬೌಟ್ ಕೋವಿಡ್. ಈಗ ಬ್ಯಾಂಗ್ಳೂರಲ್ಲಿ, ನಾಟ್ ಇನ್ ಹುಬ್ಳಿ, ಬ್ಯಾಂಗ್ಳೂರಲ್ಲಿ ವಿ ಸ್ಟಾರ್ಟೆಡ್ ಎ ನ್ಯೂ ಹಾಸ್ಪಿಟಲ್ ಲಾಸ್ಟ್ ಇಯರ್, ಕುಮಾರಸ್ವಾಮಿ ಲೇಔಟ್ ಅಲ್ಲಿ. ಐ ಸ್ಟಾರ್ಟೆಡ್ ಎ ನ್ಯೂ ಹಾಸ್ಪಿಟಲ್, ಇಟ್ಸ್ ಕಾಲ್ಡ್ ಲಂಡನ್ ಕೇರ್ ಹಾಸ್ಪಿಟಲ್ ಅಂತ ಹೆಸರಿಟ್ಟಿದ್ದೀವಿ. Okay sir. Last year I started. So because this COVID BBMP and all pressure in the, now we are given 50% of beds to the COVID mothers. So this motherhood hospital has taken over our operation and management. Wonderful sir, that's great. So we are trying to help the mothers who are COVID mothers, because all hospitals they have been rejected and refused admissions. ಹೌದು.
So we are trying to help in whatever in our capacity. 50% of the beds, motherhood is running the show. So if you could just whatever even your capacity, know the people know. Yes, sir. ಜನರಿಗೆ ಗೊತ್ತಾದ್ರೆ ಸ್ವಲ್ಪ mothers will be safe hands. They will deliver. ಖಂಡಿತವಾಗ್ಲು ಸರ್, ಶೋರ್ ಸರ್. ಅದೇ ಈಶ್ವರ್ ಅವ್ರ ಹತ್ರ ನನ್ನ ವಾಟ್ಸ್ಆಪ್ ನಂಬರ್ ಇದೆ. Sure. ನೀವ್ ಅದಕ್ಕೆ ಅದು ನಾನು ಏನ್ ಹೇಗೆ ಪ್ರಮೋಟ್ ಮಾಡ್ಬೇಕು ಅಂತ ನೀವು ತಿಳಿಸಿದ್ರೆ ಐ ಶೋರ್ whatever is in my power, sir. ಖಂಡಿತವಾಗ್ಲು. Yeah, sure. So that COVID mothers ಎಲ್ಲ because ನಮ್ಮ BMC ಅಲ್ಲಿ Varanasi a lot of patients. So doctors are really stretched too far. I So understand. private now I want to give back to our country a little bit, whatever in our capacity. So this hospital is there, so make use of it for the mother's safety. ಖಂಡಿತವಾಗ್ಲು ಸರ್ ಮಾಡ್ತೀನಿ. I'll make sure people know about it. Whatever 100%. your possible. 100%. Okay. Sir, 100%. Nice talking to you. It's a promise. Good luck. Yeah. Thank you Anand avare. We really appreciate sir ಹೇಳಿದ ಪ್ರಕಾರ you are a real hero today. So Thank you. Sorry, but you are working in the hospital ಅಂತ ತುಂಬಾ yeah, on call ಇರ್ತೀವಲ್ಲ, so we cannot just leave it. So thank you. thank you So, very much. sir permission ಜೊತೆಗೆ we'll share the contacts with you, so no worries. Thank you. And thank you. ಆಮೇಲೆ ಈಗ ನಾವು ಅದೇ ದಿನ ಮುಂದುವರಿಯುತ್ತಾ ನಾವು ಈಗ ಇಥಿಯೋಪಿಯಾ ಕಡೆಗೆ ಹೋಗೋಣ ಸರ್, ಸೌತ್ ಆಫ್ರಿಕಾದಲ್ಲಿ. ಸೊ ಮೊದಲನೇದಾಗಿ ನಾನು ಶ್ರೀನಿವಾಸ್ ಅವ್ರನ್ನ ಕೇಳ್ತೀನಿ. ಶ್ರೀನಿವಾಸ್ ಅವರೇ ಅನ್ಮ್ಯೂಟ್ ಮಾಡಿ ಸರ್ ಅವ್ರಿಗೆ ಕೇಳಿ. ನಮ್ಮ ಕನ್ನಡದವರು ಇಥಿಯೋಪಿಯಾದಲ್ಲಿ ಇದ್ದಾರಂತ ನಮ್ಮ ಶ್ರೀನಿವಾಸ್ ಮತ್ತೆ ನಮ್ಮ KLE ಬೆಳಗಾಂದಿಂದ ಸುಮಾರು ವಿದ್ಯಾರ್ಥಿಗಳಿದ್ದಾರೆ. ಸೊ ಅವರು ಸಹ ನಮ್ಗೆ ಜಾಯ್ನ್ ಆಗ್ತಿದ್ದಾರೆ ಸರ್ ಇದಕ್ಕೆ. ಥ್ಯಾಂಕ್ ಯು. ಗ್ರೇಟ್ ಸರ್. ಪ್ರಜ್ವಲ್ ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಚೆನ್ನಾಗಿದ್ದೀನಿ ಸರ್, ನೀವ್ ಹೇಗಿದ್ದೀರಿ? ನಿಮ್ ಹಿಂದೆ ಬ್ಯಾಕ್ ಗ್ರೌಂಡ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ವರ್ಚುವಲ್ ಬ್ಯಾಕ್ ಗ್ರೌಂಡ್ ಸರ್ ಅದು. ಯಾವಾಗಲೂ ಸ್ಪೆಷಲ್ ಮಾಡ್ತಿರ್ತಾರೆ ವರ್ಚುವಲ್. ಸರ್, ಒಂದು ತಿಂಗಳಿಂದ ದೇವರಾಜ್ ಸರ್ ಒಟ್ಟಿಗೆ ಮಾತಾಡಿ ಈಗ ಒಂದ್ ತಿಂಗಳಾದ ನಂತರ ನಿಮ್ ಜೊತೆ ಮಾತಾಡ್ತಿರೋದು ತುಂಬಾ ಖುಷಿ ಆಗ್ತಾ ಇದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಯಾವಾಗಾದ್ರೂ ವಿಸಿಟ್ ಮಾಡಿದ್ರಾ ಈ ಕಡೆ ಆಫ್ರಿಕನ್ ಕಂಟ್ರೀಸ್, ಇಥಿಯೋಪಿಯಾ? ಇಲ್ಲ ಸರ್, ಇಲ್ಲ ಹೋಗಿಲ್ಲ. ತಾಯಿಗೆ ಆಕ್ಚುಲಿ ತುಂಬಾ ಆಸಕ್ತಿ ವೈಲ್ಡ್ ಲೈಫ್ ಅಲ್ಲಿ. ಅವ್ರು ಕೇಳ್ತಿದ್ದಾರೆ ಕರ್ಕೊಂಡೋಗಿ ಅಂತ. ನಾವೇ ಶೂಟಿಂಗ್ ಅಲ್ಲಿ ಕರ್ಕೊಂಡು ಹೋಗೋ ಸಾಧ್ಯತೆ ಆಗಿರ್ಲಿಲ್ಲ. ಬಟ್ ಆದಷ್ಟು ಬೇಗ ಬರ್ತೀನಿ, ಬಂದು ನಿಮ್ಗೆ ಇಥಿಯೋಪಿಯಲ್ಲಿ ಆಗ್ಲೇ ಹೇಳ್ದಂಗೆ ಅಲ್ಲಿ ಬಂದು ನಿಮಗೆ ತೊಂದರೆ ಕೊಡ್ತೀನಿ ಸರ್. ಖಂಡಿತ ಸರ್, ನೀವು ಬನ್ನಿ ಇಲ್ಲಿ. ನೀವು ಜಸ್ಟ್ ಇನ್ಫಾರ್ಮ್ ಮಾಡಿ, ನಾವೇ ಏರ್ಪೋರ್ಟಿಗೆ ಬಂದ್ಬಿಟ್ಟು ಎಲ್ಲ ತೋರಿಸ್ಬಿಟ್ಟು ಮತ್ತೆ ನಾವೇ ಏರ್ಪೋರ್ಟಿಗೆ ಬಿಡ್ತೀವಿ. ಚೆನ್ನಾಗಿದೆ ಸರ್, ವೈಲ್ಡ್ ಲೈಫ್ ಎಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಹ್ಯೂಮನ್ ಆರಿಜಿನ್ಸ್ ಬಂದ್ಬಿಟ್ಟು ಇಥಿಯೋಪಿಯಾ ಅಂತ ಹೇಳ್ತಾರೆ. ಆಮೇಲೆ ಕಾಫಿ ಆರಿಜಿನ್ ಬಂದ್ಬಿಟ್ಟು ಇಥಿಯೋಪಿಯಾ. ತುಂಬಾ ಹಿಸ್ಟ್ರಿ ಇದೆ, ತಿಳ್ಕೊಳ್ಳೋದು ಬಹಳ ಇದೆ ಸರ್. ನಂದು ಕ್ವಶನ್ ಅಂತ ಏನಿಲ್ಲ ಸರ್. ಆಕ್ಚುಲಿ ಈಗ ನೀವು ವೆರಿ ವೆಲ್ ನೋನ್ ಆಫ್ಟರ್ ಕಮಿಂಗ್ ಟು ಫಿಲಂ ಇಂಡಸ್ಟ್ರಿ. ನೀವು ಸಿನಿಮಾ ರಂಗಕ್ಕೆ ಬರೋದಕ್ಕಿಂತ ಮುಂಚೆ ನೀವೆಲ್ಲಾದ್ರೂ ಹೊರ್ಗಡೆ ಓಡಾಡ್ಬೇಕಾದ್ರೆ ದೇವರಾಜ್ ಸರ್ ಮಗ ಅಂತ ಹೇಳ್ಬಿಟ್ಟು ನಿಮಗ್ ಸ್ವಲ್ಪ ಕಿರಿಕಿರಿ ಆಗಿರೋದು ಉಂಟಾ ಯಾವಾಗಾದ್ರೂ? ಮುಂಚೆ ಇಲ್ಲ ಸರ್. ಅಂದ್ರೆ ಸಾಕಷ್ಟು ಜನಕ್ಕೆ ಅಂದ್ರೆ ತಂದೆ ಸ್ಕೂಲ್ಗೆ ಇಲ್ಲ ಕಾಲೇಜಿಗೆ ಬರೋ ತನಕ ಸಾಕಷ್ಟು ಜನ ಗೊತ್ತೇ ಇರ್ಲಿಲ್ಲ ನಾನು ಅವ್ರ ಮಗ ಅಂತ. ನಾನು ಅದನ್ನ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಅಂಡ್ ತಂದೆ ಯಾವಾಗ್ಲೂ ಚಿಕ್ಕ ವಯಸ್ಸಿಂದ ಅದೇ ಕಲ್ಸೋದು, ಯಾವಾಗ್ಲೂ ಟ್ರೈ ಅಂಡ್ ಬಿ ದ ಹ್ಯೂಮನ್ ಬೀಯಿಂಗ್ ಯು ಹ್ಯಾವ್ ಟು ಬಿ ಅಂತ, ನಾಟ್ ದ ಫಾದರ್ ಸನ್. ಸೊ ಚಿಕ್ಕ ವಯಸ್ಸಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತೇ ಇರ್ಲಿಲ್ಲ. ತಂದೆ ಒಂದ್ಸತಿ ಸ್ಕೂಲ್ಗೆ ಒಂದು ಫಂಕ್ಷನ್ ಬಂದಿದ್ರು ಚೀಫ್ ಗೆಸ್ಟ್ ಆಗಿ. ಅವಾಗ ಗೊತ್ತಾಗಿದೆ ಎಲ್ರಿಗೂ ನಾನು ದೇವರಾಜ್ ಅವ್ರ ಮಗ ಅಂತ. ಸಾಕಷ್ಟು ಜನ ಗೊತ್ತಿರ್ಲಿಲ್ಲ. ಬಟ್ ಆತರ ತೊಂದ್ರೆ ಏನಾಗಿಲ್ಲ ಸರ್. ಮುಂಚೆ ಆಕ್ಟರ್ ಆದ್ಮೇಲೆನೆ ಓಡಾಡೋದು ಕಮ್ಮಿ ಆಗಿತ್ತು. ಬಟ್ ಕಾಲೇಜಲ್ಲಿ ಇದ್ದಾಗೆಲ್ಲ ಓಡಾಡ್ಬೇಕಾದ್ರೆ ಏನ್ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಯಾರು ತೊಂದರೆ ಕೊಡ್ತಿರ್ಲಿಲ್ಲ. ಓಕೆ ಸರ್, ನೀವೊಂದು ಸ್ಕೂಲ್ ನ ದತ್ತು ತಗೊಂಡಿದ್ದೀರಿ ಅಂತ ಕೇಳ್ಬಿಟ್ಟು ತುಂಬಾ ಖುಷಿ ಆಯ್ತು ಸರ್. ಆಕ್ಚುಲಿ ನಾವು ಇಥಿಯೋಪಿಯಾದಲ್ಲಿ ಎಲ್ಲ ಕನ್ನಡಿಗರು ಇರೋದೆಲ್ಲ ಪ್ರೊಫೆಸರ್ಸ್ ಎಲ್ಲ ಯೂನಿವರ್ಸಿಟಿಯಲ್ಲಿ ವರ್ಕ್ ಮಾಡ್ತಾ ಇರೋದು. ನಿಮಗೆ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದ್ರೂ ಪ್ರೋಗ್ರಾಮ್ ಕಂಡಕ್ಟ್ ಮಾಡ್ಬೇಕು ಅಂತ ಅಂದ್ರೆ ಖಂಡಿತ ವಿ ವಿಲ್ ಬಿ ವಿತ್ ಯು ಸರ್. ಎನಿ ಫೀಲ್ಡ್, ಇಂಜಿನಿಯರಿಂಗ್ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಎನಿ ಫೀಲ್ಡ್, ಎಲ್ಲಾ ಫೀಲ್ಡ್ ಅಲ್ಲೂ ನಮ್ ಕನ್ನಡಿಗರು ಇಲ್ಲಿ ಇದ್ದಾರೆ ಸರ್. ನಿಮ್ಗೆ ಏನಾದ್ರೂ ಎಲ್ಪ್ ಬೇಕು ಅಂದ್ರೆ ಖಂಡಿತ ನಾನು ಅಲ್ಲಿ ಶಾಲೆಯಲ್ಲಿ AV ಕ್ಲಾಸ್ ರೂಮ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಆಡಿಯೋ ವಿಜುವಲ್ ಕ್ಲಾಸ್ ರೂಮ್ಸ್. ಸೊ ನೀವ್ ಯಾರಾದ್ರೂ ಗೆಸ್ಟ್ ಲೆಕ್ಚರ್ ತಗೊಂಡ್ ಮಕ್ಳಿಗೆ ಸ್ವಲ್ಪ ಸ್ಫೂರ್ತಿ ಕೊಟ್ರೆ ಐ ಬಿ ಮೋರ್ ದೆನ್ ಹ್ಯಾಪಿ. ಖಂಡಿತ ಸರ್, ಖಂಡಿತ ವಿ ವಿಲ್ ಡೂ ಸರ್. ಇಟ್ಸ್ ಅವರ್ ಪ್ಲೆಷರ್. ಸರ್. ಓಕೆ ಸರ್, ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ತುಂಬಾ ಧನ್ಯವಾದಗಳು ಶ್ರೀನಿವಾಸ್ ಅವರೇ. ಇಟ್ಸ್ ರಿಯಲಿ ಎನ್ಕರೇಜಿಂಗ್. ಅದಕ್ಕೆ ಸೊ ನಾವು ಈಗ ಮತ್ತೊಂದು ಮುಂದುವರಿಯುತ್ತಾ ಇನ್ನೊಬ್ರು ಇಥಿಯೋಪಿಯಾದಿಂದ ನಾವು ರಮೇಶ್ ಶಾಬಾದ್ಕರ್ ಅಂತ ಇದ್ದಾರೆ. ರಮೇಶ್ ಅವರೇ, ನಾವು ಒಂದೊಂದು ದೇಶ. ನಮಸ್ಕಾರ ರಮೇಶ್ ಸರ್. ನಮಸ್ತೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ರಮೇಶ್ ಸರ್. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೋಡಿ
ನಿಮ್ ತಂದೆ ಚಿಕ್ಕ ವಯಸ್ಸಿನಲ್ಲಿ ಹೀಗೆ ಇರಬಹುದು ಅಂತ ಅನಿಸ್ತದ. ಹೌದು ಸರ್, ಎಕ್ಸಾಕ್ಟ್ಲಿ. ಬಟ್ ತಂದೆ ನನ್ಕಿಂತ ಸ್ವಲ್ಪ ಜಾಸ್ತಿ ಹ್ಯಾಂಡ್ಸಮ್ ಆಗಿ, ಜಾಸ್ತಿ ಹ್ಯಾಂಡ್ಸಮ್ ಅವರು, ಜಾಸ್ತಿ ಹ್ಯಾಂಡ್ಸಮ್, ನೋ ಡೌಟ್, ನೋ ಡೌಟ್. ಇವತ್ತು ನನ್ನ ಫಾದರ್ ಬರ್ತ್ಡೇ ಸರ್ ಆಕ್ಚುಲಿ. ಓ ವಂಡರ್ಫುಲ್ ಸರ್, ನನ್ ಕಡೆಯಿಂದ ಅವ್ರಿಗೆ ವಿಶಸ್ ತಿಳಿಸ್ಬಿಡಿ. ಬಟ್ ಆಕ್ಚುಲಿ 2015 ಎಕ್ಸ್ಪೈರ್ ಆಗಿದ್ದಾರೆ ಅವರು. ಓ ಐ ಆಮ್ ಸೋ ಸಾರಿ, ಐ ಆಮ್ ಸೋ ಸೊ ಸಾರಿ. 81 ಇದ್ದ ಅವಾಗ ಏಜ್. ಈಗ ಇವತ್ತು ಅವ್ರ ನೆನಪಲ್ಲೇ ನಿಮ್ಮ ತಂದೆಗೆ ನೋಡಿದ್ರೆ ನಮ್ದು ಫಾದರ್ನು ಸ್ವಲ್ಪ ಗುಡ್ ಲುಕಿಂಗ್ ಟೈಪೇ. ಇವನ್ ಯು ಆರ್ ಗುಡ್ ಲುಕಿಂಗ್ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಬಟ್ ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಗ್ತದೆ ಸರ್. ಕನ್ನಡದಲ್ಲಿ ಇಂತ ಒಳ್ಳೆ ಏನಂತಾರೆ ಇಂಟರ್ನ್ಯಾಷನಲ್ ಲುಕ್ಸ್ ಆಲ್ಮೋಸ್ಟ್ ನೀವು ಕ್ಯಾರಿ ಮಾಡ್ತಾ ಇದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ಸ್ ಟು ಮೈ ಫಾದರ್ ಅಂಡ್ ಮದರ್ ಸರ್, ಅವ್ರ ಪ್ರೊಡಕ್ಷನ್ ಮಾಡ್ತಾ ಇದ್ದೀರಿ. ಅಂಡ್ ಅದೇ ಶ್ರೀನಿವಾಸ್ ನಮ್ಗೆ ತುಂಬಾ ಒಳ್ಳೆ ಫ್ರೆಂಡ್ ಸರ್. ನಾವು ಮಾತಾಡ್ತಾ ಇದ್ವಿ, ನೀವು ಎಜುಕೇಶನ್ ಬಗ್ಗೆ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಪ್ರಾಂಪ್ಟ್ ಆಗಿ ನಾವು ಅದ್ರ ಬಗ್ಗೆ ನಿಮ್ಮನ್ನ ಎಕ್ಸ್ಟೆನ್ಷನ್ ಕೇಳೋದಂತ ಮಾಡಿದ್ವಿ. ಎನಿಥಿಂಗ್ ಗುಡ್ ಯು ಲೆಟ್ ಮಿ ನೋ ಸರ್. ನಾನು ಪೇಟೆಂಟ್ ಇಂಡಸ್ಟ್ರಿಯಲ್ಲಿ ಮೈಕ್ರೋಸಾಫ್ಟ್ ಅಲ್ಲಿ ಕೆಲಸ ಮಾಡಿದ್ದೀನಿ ಸರ್ ಒಂದು 5-6 ವರ್ಷ. ಓಕೆ ಓಕೆ ಸರ್. ಸೊ ಇಲ್ಲಿಂದ ಇಟ್ಕೊಂಡು ಮೊನ್ನೆ ಒಂದು ಆಸ್ಟ್ರೇಲಿಯಾದಲ್ಲೂ ಪೇಟೆಂಟ್ ಗ್ರಾಂಟ್ ಆಯ್ತು ನನಗೆ. ಓ ವಂಡರ್ಫುಲ್ ಸರ್, ನೈಸ್. ಸೊ ಇಂಡಿಯಾದಲ್ಲೂ ಅಬೌಟ್ ಮೈಕ್ರೋಸಾಫ್ಟ್ವೇರ್ ಅಲ್ಲಿ ಅರೌಂಡ್ 1000 ಪೇಟೆಂಟ್ಸ್ ಮಾಡಿದ್ದೀನಿ ನಾನು. ಇಫ್ ಎನಿಥಿಂಗ್ ಐ ಕ್ಯಾನ್ ಕಾಂಟ್ರಿಬ್ಯೂಟ್, ಲೆಟ್ ಮಿ ನೋ ಸರ್, ಫಾರ್ ಯುವರ್ ಸ್ಕೂಲ್ ವಿಚ್ ಯು ಆರ್ ಅಡಾಪ್ಟಿಂಗ್. ಎಸ್ ಸರ್. ಇನ್ವೆನ್ಷನ್ಸ್ ಏನಾದ್ರು ಮಾಡೋದಿದ್ರೆ ಸ್ಟಡೀಸ್ ಅಲ್ಲಿ ಐ ಕ್ಯಾನ್ ಡೆಫಿನೆಟ್ಲಿ ಕಾಂಟ್ರಿಬ್ಯೂಟ್. ಅಂಡ್ ಆಲ್ಮೋಸ್ಟ್ ನಾವು ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ವಂಡರ್ಫುಲ್ ಸರ್, ದಟ್ಸ್ ನೈಸ್. ಸೊ ಆ ತರ ನಿಮ್ಮನ್ನ ಕೇಳಬೇಕು ಅಂತಂದ್ರೆ, ಒನ್ ಇಸ್ ದ God is kind to give Kannada industry one of the handsome heroes like you. Thank you sir. So ಬಹಳ ಖುಷಿ ಆಗ್ತದೆ ಸರ್ ನಿಮ್ಮಲ್ಲಿ. ಸೊ ಅದೇ ತರ ಕೊಲಾಬರೇಟಿವ್ ವಿ ವಿಲ್ ವರ್ಕ್ ಸರ್, ವಾಟ್ ಎವರ್. 100% ಸರ್, 100% ಕೊಲಾಬರೇಟಿವ್ಲಿ ವಿಲ್ ವರ್ಕ್. ಥ್ಯಾಂಕ್ ಯು ಸರ್. ಕ್ವಶನ್ ತುಂಬಾ ಚೆನ್ನಾಗಿ ಕೇಳಿದ್ರು ಡಾಕ್ಟರ್ಸ್ ಇವರೆಲ್ಲ. ಐ ವಾಸ್ ರಿಯಲಿ ಇಂಪ್ರೆಸ್ಡ್ ಬೈ ದೋಸ್ ಕ್ವಶನ್ಸ್ ಬಿಕಾಸ್ ಬಹಳ ಕ್ರಿಟಿಕಲ್ ಇದರಲ್ಲಿ ನೀವು ಪ್ರಾಮಿಸ್ ಅಂತೂ ಹೇಳಿಬಿಟ್ರಿ. That is really shows your commitment towards society. Yes sir, 100%. ಸೊ ನೀವು ಅದು ನಿಮ್ದು ಎಕ್ಸ್ಪೀರಿಯನ್ಸ್ ಹೇಳಿದ್ರಲ್ಲ, ಹದ್ದುಗಳ ಮೇಲೆ ಬರೋದು ರಿಯಲಿ ಬಹಳ ಎಕ್ಸೈಟಿಂಗ್ ಹೇಳಿದ್ರಿ ನೀವು ನಮ್ಗೆ. ಅಂದ್ರೆ ಇವಾಗ ಕತೆ ಹೇಳಕ್ಕೆ ಮತ್ತೆ ಒಳ್ಳೆ ರೊಮ್ಯಾಂಟಿಕ್ ಒಂದು ಹೇಳಿ ಸರ್. ರೊಮ್ಯಾಂಟಿಕ್ ಅದು ಇವಾಗ ಕತೆ ಹೇಳೋದಕ್ಕೆ ಎಕ್ಸೈಟಿಂಗ್ ಆಗಿತ್ತು ಸರ್, ಬಟ್ ಆ ಪರಿಸ್ಥಿತಿಯಲ್ಲಿ ಐ ವಾಸ್ ಸ್ಕೇರ್ಡ್. ರೊಮ್ಯಾಂಟಿಕ್ ಅಂದ್ರೆ ರೀಸೆಂಟ್ಲಿ my wife did a special appearance in Inspector Vikram. So ಆ ಸೀನ್ ಬಹಳ ಮಜವಾಗಿದೆ. ಅದ್ರ ಬಗ್ಗೆ ಜಾಸ್ತಿ ಹೇಳೋದಕ್ಕಾಗಲ್ಲ, ಲೈಟ್ ಆಗಿ ಹೇಳ್ಬೋದು. ಹೀರೋಯಿನ್ಗೆ ಪ್ರಪೋಸ್ ಮಾಡ್ತಿರ್ತೀನಿ. ಪ್ರಪೋಸ್ ಮಾಡಿ ಹೀರೋಯಿನ್ ಹೇಳ್ತಾಳೆ, ನೀವು ಹುಡುಗರೆಲ್ಲ ಸುಮ್ನೆ ಸ್ವಲ್ಪ ದಿವಸ ಜೊತೆಗಿರ್ತೀರಾ, ಆಮೇಲೆ ಕೈ ಕೊಟ್ಟು ಹೋಗ್ಬಿಡ್ತೀರಾ ಅಂತ. ನಾವಾಗ ರೀ ಮೇಡಮ್, ನಾವ್ ಹಂಗಲ್ಲ, ಎಷ್ಟೇ ಚೆನ್ನಾಗಿರೋ ಹುಡುಗಿ ಬಂದ್ರು ನಾವು ನಿಮ್ ಕಡೆಯಿಂದ ಆ ಕಡೆ ನೋಡೋದೇ ಇಲ್ಲ ಅಂತ ಹಿಂಗ್ ನೋಡ್ತೀನಿ, ನಮ್ ಮಿಸ್ಸಸ್ ಬರ್ತಿರ್ತಾರೆ. ಸೊ ಐ ಲುಕ್ ಎಟ್ ಹರ್, ಅಲ್ಲೊಂದು ಲುಕ್ ಎಕ್ಸ್ಚೇಂಜ್ ಆಗುತ್ತೆ. ಬಹಳ ಚೆನ್ನಾಗಿ ಶೂಟ್ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ಐ ಥಿಂಕ್ ಐ ಫೆಲ್ ಇನ್ ಲವ್ ಅಗೇನ್ ವಿತ್ ಮೈ ವೈಫ್. That was I guess that was the recent romantic experience. Yes sir. Very nice talking to you sir. God My bless pleasure, you and sir. live long. Convey my special Thank you sir. ನಿಮ್ ಪ್ರೋತ್ಸಾಹಕ್ಕೆ ಖಂಡಿತವಾಗ್ಲೂ ವಿಲ್ ವರ್ಕ್. ತಂದೆ ನಮಗೆ ತುಂಬಾ ಇನ್ಸ್ಪೈರ್ ಮಾಡಿ ಅವ್ರ ಮೂವೀಸ್ ಬಹಳ ನೋಡಿದೀನಿ ಅಂತ ಹೇಳಿ. ಖಂಡಿತವಾಗ್ಲೂ ಸರ್. ನಾನೀಗ ಇಥಿಯೋಪಿಯಾದಲ್ಲಿ ಇದ್ದೀನಿ ಸರ್, ಒಂದು 10 months ಆಯ್ತು. ಬೇಸಿಕಲಿ ಬ್ಯಾಂಗ್ಳೂರ್ ನಾನು. ಓಕೆ ಓಕೆ ಓಕೆ. ಮತ್ತೆ ಈ ಕೋವಿಡ್ ಇಂದ ಟ್ರಾವೆಲ್ ಮಾಡ್ತಾ ಇದ್ದೆ. ಮತ್ತೆ ಬಂದಾಗ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಕ್ ಪ್ರಯತ್ನ. ಶೋರ್ ಸರ್, ಶೋರ್ ಶೋರ್, ಪ್ಲೀಸ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ರಾಜೀವ್ ಸರ್ ನೆಕ್ಸ್ಟ್. 1 second, ಅವ್ರು ಅನ್ಮ್ಯೂಟ್ ಆಗಿಲ್ಲ. ರಾಜೀವ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ ಕ್ಷಮಿಸಿ. ತುಂಬಾ ಧನ್ಯವಾದಗಳು ಸರ್. ನಿಮ್ ಜೊತೆ ಮಾತಾಡಿ ಎಷ್ಟು ಖುಷಿ ಆಗಿದೆ ಅಂದ್ರೆ ಸರ್, ಅನ್ಮ್ಯೂಟ್ ಮಾಡೋದು ನೆನಪಾಗ್ತಾ ಇಲ್ಲ ನನಗೆ. ಸಾರಿ, ಇನ್ನು ಕನಸಿನ ಲೋಕದಲ್ಲಿ ಇದ್ದೀನಿ. ಈಗ ನಾವು ಇಟಲಿಗೆ ಹೋಗೋಣ ಸರ್ ನೆಕ್ಸ್ಟ್, ಇಥಿಯೋಪಿಯಾದಿಂದ. ಇವತ್ತು ವರ್ಲ್ಡ್ ಟೂರ್ ಆಗ್ತಾ ಇದೆ ಸರ್ ನನಗೆ. ಹೌದು ಸರ್, ಡೆಫಿನೆಟ್ಲಿ. ಅದಕ್ಕೆ ಮತ್ತೆ ನಾವು ಸಿಲೆಕ್ಟೆಡ್ ಪೀಪಲ್ ಅನ್ನ ನಾವು ನಿಮ್ ಜೊತೆಗೆ ಮಾತಾಡಿಸ್ಲಿಕ್ಕೆ, ಅದಕ್ಕೆ ಕ್ವೈಟ್ ಆಗಿ ನಾವು ಕೂಲ್ ಆಗಿ ರಿಲ್ಯಾಕ್ಸ್ ಆಗಿ ಮಾತಾಡ್ಬೋದಲ್ಲ ಸರ್. ಈಗ 100,000 ಜನ ಬಂದ್ರೆ ಈ ತರ ಆಗೋಲ್ಲ. ಅದಕ್ಕಾಗಿ ಈ ಇಟಲಿಯಲ್ಲಿ ಸಂದೀಪ್ ಅಂತ ಇದ್ದಾರೆ. ಸಂದೀಪ್ ಅವರೇ,
ಸರ್ ಸಂದೀಪ್ ಯಾದವ್ ಅವರು, ನಮಸ್ತೆ ಸರ್. ಹಾಯ್ ಸರ್. ಹಾಯ್, How are you, ಹೇಗಿದ್ದೀರಾ? ಗುಡ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಹೇಗಿದೆ ಇಟಲಿಯಲ್ಲಿ ಪರಿಸ್ಥಿತಿ ಇವಾಗ? ಎಲ್ಲ ಕಂಟ್ರೋಲ್ ಮಾಡ್ಯಾರ ಸರ್, ತುಂಬಾ Control ಮಾಡಿದ್ದಾರೆ. ಬಹಳ ಎಲ್ರಿಗೆ ಮೋಟಿವೇಟ್ ಮಾಡ್ಯಾರ ಸರ್. ಇಟಲಿ ಇಸ್ ಗುಡ್ ಕಂಟ್ರಿ ಸರ್. ಆಕ್ಚುಲಿ ನಾನ್ ನಿಮ್ಗೂ ದೊಡ್ಡ ಫ್ಯಾನ್ ಆಗಾನ್ ಸರ್. ಜೆಂಟಿಲ್ ಮ್ಯಾನ್ ಮೂವಿ ನೋಡಿ ಮೊದಲು ನಾನು ಭುಜಂಗ ನೋಡೇನು, ಆಮೇಲೆ ಮೃಗಶಿರ ನೋಡೇನ್ ಸರ್. ಆ ಮೂವಿ ನೋಡಿದ ಆಮೇಲೆ ನಾನು ಇಟ್ಲಿಗೆ ಬಂದ್ಬಿಟ್ಟಿನ್ರಿ ಸರ್. ಇಲ್ಲಿ ಬಂದು ಯಾವ ಮೂವಿ ನೋಡಕ್ ಆಗಲ್ಲ, ಇಲ್ಲಿ ರಿಲೀಸ್ ಆಗ್ತದೆ, ಬಟ್ ನಾವು ಕೆಲಸಗಳಲ್ಲಿ ಹೋಗಕ್ ಆಗಲ್ಲ ಸರ್ ಬಿಟ್ಟಿ. ಬಟ್ ಸನ್ ನೆಕ್ಸ್ಟ್ ನಲ್ಲಿ ಒಂದೇನ ಸಜೆಷನ್ ಬಂದಿ ಸರ್, ಜೆಂಟಿಲ್ ಮ್ಯಾನ್ ಮೂವಿ ಏನು ಮೂವಿ ಅಂತ ಸ್ಟಾರ್ಟ್ ಮಾಡೇನ್ ಸರ್. ನಾನು ಇಂಟರ್ವಲ್ ಮಟ ನೋಡಿ ನಾನ್ ಫ್ರೆಶ್ ಆಗಿದ್ ಸರ್. ಸ್ಕ್ರೀನ್ ಪ್ಲೇ, ಹೊಸ ಸ್ಟೋರಿ, ಆಮೇಲೆ ಪ್ರಜ್ವಲ್ ಸರ್ ಏನು ಬಾರಿ ಮಾಡ್ಯಾರ ಸರ್. ನನ್ಗ ಒಂದ್ ಸಾಂಗ್ ಇತ್ತು ಸರ್, ಮತ್ತೆ ಮತ್ತೆ ಶರಣ ಆಗಿದೆ, ನನಗ್ ತುಂಬಾ ಇಷ್ಟ ಸರ್. ನನ್ ಫೇವ್ರೇಟ್ಸ್ ನಲ್ಲಿ ಇರ್ತದೆ ಸರ್ ಆ ಸಾಂಗು. ನಿಮ್ ಫಾದರ್ ಕಿ ನಾನ್ ದೊಡ್ಡ ಫ್ಯಾನ್ ಸರ್. ತೆಲುಗುನಲ್ಲೇ ಸಾರ್ ಮೂವೀಸ್ ಎಲ್ಲ ನೋಡ್ತಾ ಇರ್ತೀನಿ ಸರ್. ಓಕೆ ಸರ್, ಈಗ ಹೊಸ ಮೂವಿ ವಿಕ್ರಮ್ ಇನ್ಸ್ಪೆಕ್ಟರ್ OTT ನಲ್ಲಿ ರಿಲೀಸ್ ಮಾಡ್ತಾ ಇದ್ರು ಸರ್. ಸರ್ ಒಂದ್ ನಿಮಿಷ, ಕೇಳಿಸ್ತಲ್ಲ ಸರಿಗೆ? ಹಲೋ ಕೇಳಿಸ್ತಾ ಇದೆ ಸರ್? ಈಗ ಕೇಳಿಸ್ತದೆ, ಹೇಳಿ ಸರ್. ಎಸ್ ಸರ್, ಹೊಸ ಮೂವಿ ಈಗ ನಿಮ್ದು ಇನ್ಸ್ಪೆಕ್ಟರ್ ವಿಕ್ರಮ್ OTT ನಲ್ಲಿ ರಿಲೀಸ್ ಮಾಡ್ತಾ ಇದ್ರು ಸರ್. ಸರ್ ಇಲ್ಲ, ಇನ್ಸ್ಪೆಕ್ಟರ್ ವಿಕ್ರಮ್ ಮೋಸ್ಟ್ಲಿ ಅದು ಸನ್ ನೆಕ್ಸ್ಟ್ ಅಲ್ಲೇ ಬರುತ್ತೆ. ಉದಯ ಟಿವಿಗೆ ಸ್ಯಾಟಲೈಟ್ ರೈಟ್ಸ್ ಕೊಟ್ಟಿದ್ದಾರೆ. ಅದು ದ ಡೀಲ್ ವಾಸ್ ಡನ್ ಬಿಫೋರ್ ಕರೋನಾ. ಸೊ ಉದಯ ಟಿವಿಗೆ ಸ್ಯಾಟಲೈಟ್ ರೈಟ್ಸ್ ನ ಮಾರಿದ್ದಾರೆ. ಸೊ ಅದು ಸನ್ ನೆಕ್ಸ್ಟ್ ಅಲ್ಲಿ ಬರುತ್ತೆ. ಸೊ ನೀವು ಸನ್ ನೆಕ್ಸ್ಟ್ ಅಲ್ಲೇ ನೋಡ್ಬೋದು ಸರ್ ಅದನ್ನ. ಓಕೆ ಸರ್. ಬಟ್ ಸರ್, ಜೆಂಟಿಲ್ ಮ್ಯಾನ್ ತರ ಫ್ರೆಶ್ ಸ್ಕ್ರೀನ್ ಪ್ಲೇ ಸ್ಟೋರಿ ಆ ತರ ಮೂವೀಸ್ ಮಾಡ್ರಿ ಸರ್. ಆಡಿಯನ್ಸ್ ಎಲ್ಲ ಲವ್ ಮಾಡ್ತಾರೆ ಸರ್. ಮತ್ತೆ ನಾನು ಕ್ವಶನ್ ಇಲ್ಲ ಸರ್, ಬಟ್ ನಿಮ್ ನೋಡ್ದಿ ಸಾಕು ಸರ್ ಇವತ್ತು. ಅದೇ ಸರ್, ಅದಕ್ಕೆ ಇವಾಗ ಐ ಆಮ್ ಟೇಕಿಂಗ್ ಇಟ್ ವೆರಿ ಈಸಿ. ಬಹಳ ಕೇರ್ಫುಲ್ ಆಗಿ, ಸ್ಲೋ ಆಗಿ ಸಬ್ಜೆಕ್ಟ್ಸ್ ನ ಚೂಸ್ ಮಾಡ್ತಾ ಇದ್ದೀನಿ. ಅಂದ್ರೆ ಆಯ್ತಲ್ಲ ಸರ್, 30 ಸಿನಿಮಾ ಮಾಡಾಯ್ತು. ಸೊ ಐ ವಾಂಟ್ ಟು ಟೇಕ್ ಇಟ್ ಸ್ಲೋ ಅಂಡ್ you have better idea now than earlier. That's true. Okay sir. ನಂದೇನ್ ಕ್ವಶನ್ ಇಲ್ಲ ಸರ್, ಇಷ್ಟೇ ಸರ್. ಸಂತೋಷ ಸರ್. Thank you so much sir. Thank you sir, my pleasure. Okay, thank you ಸಂದೀಪ್ ಅವರೇ, ತುಂಬಾ ಧನ್ಯವಾದ. Thank you sir. ಸೊ ನಮ್ಮ UK ಮತ್ತೆ ಯುನೈಟೆಡ್ ಕಿಂಗ್ಡಮ್ಗೆ ಸೊ ನಮ್ಮ ಇವರ ನಗು ಮುಖದ ವೀರೇಂದ್ರ ಕೋಲಾರ್ ಅವರು ಇದ್ದಾರೆ. ಅವರು ಏನ್ ಟ್ರಾವೆಲ್ ಮಾಡ್ತಿದ್ರು, ಕ್ರಿಕೆಟ್ ಪ್ಲೇಯರ್ ಕೂಡ ಅವರು. ವೀರೇಂದ್ರ ಅವರೇ, ವೀರೇಂದ್ರ ಕೋಲಾರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮೋಸ್ಟ್ಲಿ ಅವರು ಇನ್ನು ಕ್ರಿಕೆಟ್ ಅಲ್ಲೇ ಇದ್ದಾರೆ ಅನ್ಸುತ್ತೆ. ಸೊ ನೋ ಪ್ರಾಬ್ಲಮ್, ವಿಲ್ ಗೆಟ್ ಬ್ಯಾಕ್ ಟು ಅಸ್. ಸೊ ನೆಕ್ಸ್ಟ್ ನಾವು ಕಾರ್ತಿಕ್ ರಾವ್ ಅವರು ಇದ್ದಾರೆ. ಕಾರ್ತಿಕ್ ಅವರೇ, ಕಾರ್ತಿಕ್ ಅವ್ರ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೇಳಿಸ್ತಲ್ಲ? ಅವ್ರದ್ದು ಅನ್ಮ್ಯೂಟ್ ಆಗಿಲ್ಲ ಅನ್ಸುತ್ತೆ ಕಾರ್ತಿಕ್ ಅವ್ರದ್ದು. ಹಲೋ, ಮತ್ತೆ ಮಾಡ್ತೀನಿ ಅಂತಿದಾರೆ ಅನ್ಸುತ್ತೆ. ಅದೇನೋ ಟೆಕ್ನಿಕಲ್ ಇಶ್ಯೂಸ್ ಇರಬಹುದು. ನಮಸ್ತೆ ಕಾರ್ತಿಕ್ ಅವರೇ. ನಮಸ್ತೆ, ಹೇಗಿದ್ದೀರಾ ಸರ್? ನಮಸ್ತೆ. ನಾನು ಜೀವನದಲ್ಲಿ ಮೊದಲನೇ ಬಾರಿ ಒಂದು ಫಿಲ್ಮ್ ಸ್ಟಾರ್ ಜೊತೆ ಮಾತಾಡ್ತಾ ಇದ್ದೀನಿ. ಬಹಳ ಖುಷಿ ಆಗ್ತದೆ. ಅದಕ್ಕಿಂತ ಮುಂಚೆ ನಂಗೆ ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ, ಅಷ್ಟು ಸರ್ಪ್ರೈಸ್ ಆಗಿದ್ದೀನಿ ನಾನು. ಏನ್ ಮನ್ಸಿಗೆ ಬರುತ್ತೋ ಮಾತಾಡಿ ಸರ್, ನೋ ಪ್ರಾಬ್ಲಮ್. ಟು ಬಿ ವೆರಿ ಫ್ರಾಂಕ್, ನಾನ್ ನಿಮ್ಮದ್ ಎಲ್ಲಾ ಪಿಕ್ಚರ್ ಗಳು ಫುಲ್ ನೋಡಿಲ್ಲ, ಎಲ್ಲ ಸ್ವಲ್ಪನೇ ನೋಡಿದೀನಿ. ನೋಡಿದಿರಲ್ಲ ಸರ್, ಅಟ್ ಲೀಸ್ಟ್ ಸಾಕ್ಬಿಡಿ. ನಿಮ್ಮ ತುಂಬಾ ವಿಡಿಯೋ ಸಾಂಗ್ಸ್ ಗಳು ಮಾತ್ರ ತುಂಬಾ ನೋಡಿದೀನಿ. ಬಟ್ ಐ ಆಮ್ ರಿಯಲಿ ಹ್ಯಾಪಿ ಟು ಟಾಕ್ ಟು ಯು. ತುಂಬಾ ಒಳ್ಳೆ ಅನುಭವ ಆಗ್ತಿದೆ ನನ್ ಕೂಡ. ನಾನು ಹೀಗೆ ನನ್ನ ವೈಫ್ ಜೊತೆಗೆ ಇನ್ ಬಿಟ್ವೀನ್ ಅವಳು ನನ್ ಕಾಲ್ ಮಾಡ್ತಾ ಇದ್ಲು, ನಾನು ಡಿಸ್ಕನೆಕ್ಟ್ ಮಾಡ್ತಾ ಇದ್ದೆ. ಸೊ ಮಧ್ಯದಲ್ಲಿ ನಿಂಗೆ ಏನಾದ್ರು ಕ್ವಶನ್ ಕೇಳ್ಬೇಕಂತ ನಾನು ಅವಳಿಗೆ ಕೇಳ್ತಾ ಇದ್ದೆ. ಸೊ ಇಮಿಡಿಯೇಟ್ಲಿ ಆಗಿ ನನ್ನ ವೈಫ್ ಬೈಕೊಂಡಿಲ್ಲ ತಾನೆ, ನನ್ ಕಾಲ್ ಎದ್ದೆ ಇವನ ಹತ್ರ ಮಾತಾಡ್ತಿದ್ದಾರೆ ಅಂತ. ಇಮಿಡಿಯೇಟ್ ಆಗಿ ಅವ್ರು ಕೇಳಿದ್ರು, ನಿನ್ಗೆಲ್ಲಾದ್ರೂ ಪಿಕ್ಚರ್ ಅಲ್ಲಿ ಒಂದ್ ಸಣ್ಣ ರೋಲ್ ಸಿಗತ್ತಾ ಕೇಳಿ ನೋಡು ಅಂತ. ಅಲ್ಲ, ನಂದು ನಿಮ್ದು ಹೇರ್ ಸ್ಟೈಲ್ ಸಿಮಿಲರ್ ಆಗಿದೆ. ವೆರಿ ಹ್ಯಾಂಡ್ಸಮ್. ಸೊ ನೀವ್ ಇಂಡಸ್ಟ್ರಿಗೆ ಬಂದ್ರೆ ನನ್ನ ಕೆಲ್ಸಕ್ಕೆ ಸ್ವಲ್ಪ ತೊಂದರೆ ಆಗ್ಬೋದೇನೋ. ಓ ಮೈ ಗಾಡ್, ಇದು ಟೂ ಮಚ್. ಥ್ಯಾಂಕ್ ಯು ಸರ್. ಎನಿವೇ ಸರ್, ನನ್ನೊಂದು ಕಾಮನ್ ಸಣ್ಣ ಕ್ವಶನ್ ಇತ್ತು. ಫಾರ್ ಎಕ್ಸಾಂಪಲ್, ನಿಮ್ಮ ಬ್ಯಾಕ್ ಗ್ರೌಂಡ್ ಅಲ್ಲಿ ನಿಮ್ಮ ತಂದೆಯವರು ಎಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇದ್ರು. ಈಗ ಸಾಮಾನ್ಯ ಮನುಷ್ಯನಾಗಿ, ಅಂದ್ರೆ ಸಾಮಾನ್ಯ ಫ್ಯಾಮಿಲಿಯಲ್ಲಿ ಮಿಡಲ್ ಕ್ಲಾಸ್ ಗ್ರೂಪ್ ಆಗಿ ಬರೋದಾದ್ರೆ
ಯಾವ ತರ ಚಾನಲ್ ಇದೆ, ಹೌ ಟು ಚಾನಲೈಸ್ ಮೈ ಸೆಲ್ಫ್ ಅಂಡ್ ಟು ಎಂಟರ್ ಆರ್ ಎನಿಬಡಿ ಟು ಎಂಟರ್ ದಿ ಇಂಡಸ್ಟ್ರಿನಾ ಸರ್? ಫಿಲ್ಮ್ ಇಂಡಸ್ಟ್ರಿ. ಫಿಲ್ಮ್ ಇಂಡಸ್ಟ್ರಿ ಅಂದ್ರೆ if you are looking at direction or any of the technical work, you have to learn it. ಅಂದ್ರೆ ಅದಕ್ಕೆ ಸಾಕಷ್ಟು ಸ್ಕೂಲ್ಸ್ ಇದೆ, ಕಾಲೇಜಸ್ ಇದೆ ಕಲಿಯೋದಕ್ಕೆ. ಅದನ್ನ ಕಲ್ತ್ರೆ that will be the easiest way into it. Acting ಗೆ you have to meet directors, and directors meet ಮಾಡಿದ್ಮೇಲೆ ಸೈಕಲ್ ಹೊಡಿಲೇಬೇಕು ಸರ್. ನಾವು ಸಾಕಷ್ಟು ಸೈಕಲ್ ಹೊಡೆದಿದ್ದೀವಿ. obviously. So I mean it is a tough job, but once people start loving you, once you're a familiar face to the people, then it becomes easy. Okay. Thank you so much sir. ನಿಮ್ಮ ಹತ್ರ ಮಾತಾಡಿ ತುಂಬಾ ಖುಷಿ ಆಯ್ತು ನನಗೆ. ತುಂಬಾ ಧನ್ಯವಾದಗಳು. Thank you. Thank you ಕಾರ್ತಿಕ್ ಅವರೇ. ಈಗ ಇನ್ನೊಬ್ರು ಈಸ್ಟ್ ಆಫ್ರಿಕಾದಿಂದ ನಮ್ಮ ಸೋಮನಾಥ್ ಅವರು ಇದ್ದಾರೆ. ಸೋಮನಾಥ್ ಅನ್ಮಿಟ್ ಮಾಡಿ. ಸೋಮನಾಥ್ ಅವರೇ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಿ? ಸರ್ ಹೇಗಿದ್ದೀರಾ ಸರ್? ಆರಾಮ್. ನಿಮ್ನ ಆಕ್ಚುಲಿ ನೋಡ್ತಾ ಇದ್ರೆ ಗೆಳೆಯ ಅಂತಾನೆ ಕರಿಬೇಕು ಅನ್ಸುತ್ತೆ. ನಿಮ್ ಗೆಳೆಯ ಮೂವಿಂದ ಕರೀರಿ ಸರ್, ಗೆಳೆಯ ಅಂತಾನೆ ಕರೀರಿ, ಅದಕ್ಕೇನು. ಹಾಯ್ ಗೆಳೆಯ. ಸರ್ ಆಕ್ಚುಲಿ ನೀವು ಫಿಲ್ಮ್ ಆಕ್ಟರ್ಸ್ ಆಗಿರ್ತೀರಾ, ಎಲ್ಲರೂ ನಾವು ಸ್ಟಾರ್ ಅಂದ ತಕ್ಷಣನೇ ಅವ್ರವ್ರು ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ. ಸ್ಕೂಲ್ ನ ದರ್ಶನ ತಗೊಂಡಿದ್ದೀರಾ, ನನಗೆ ತುಂಬಾ ಖುಷಿ ಆಯ್ತು. ಸರ್ ಒಂದ್ ನಿಮಿಷ, ಸ್ವಲ್ಪ ಲ್ಯಾಗ್ ಆಗ್ತದೆ ಕ್ವೆಶ್ಚನ್. ಅದು ಅಲ್ಲಿ ಇಂಟರ್ನೆಟ್ ಸಮಸ್ಯೆ ಇದೆ ಸರ್ ಇಥಿಯೋಪಿಯಾದಲ್ಲಿ ಡ್ಯೂ ಟು ಪೊಲಿಟಿಕಲ್. ಸೋಮನಾಥ್ ಸರ್ ನಿಮ್ಮ ಕ್ವೆಶ್ಚನ್ ಮತ್ತೆ ರಿಪೀಟ್ ಮಾಡಿ, ಕೇಳಿಸ್ಲಿಲ್ಲ ನಂಗೆ. ಸರ್ ಅದೇ ನೀವು ಸ್ಕೂಲ್ ನ ದತ್ತು ತಗೊಂಡಿದ್ರಲ್ಲ ಸರ್? ಹೌದು. ಕೇಳಲು ತುಂಬಾ ಖುಷಿ ಆಯ್ತು. ಯಾಕಂದ್ರೆ ಎಲ್ಲಾ ಫಿಲ್ಮ್ ಸ್ಟಾರ್ಸ್ ನೋಡ್ತಾ ಇರ್ತಾರೆ, ತುಂಬಾನೇ ಕಮೆಂಟ್ಸ್ ಇರ್ತವೆ. ಅವ್ರವ್ರ ಸ್ಟಾರ್ ಅವ್ರ ಲೈಫ್ ನ ಇಂಡಿವಿಜುವಲ್ ಎಂಜಾಯ್ ಮಾಡ್ತಾ ಇರ್ತಾರೆ, ಯಾರನ್ನು ಬಡವ್ರನ್ನ ಅಷ್ಟೊಂದು ಕೇರ್ ಮಾಡಲ್ಲ ಅಂತ. ಬಟ್ ನೀವು ಹೆಂಗ್ ಫಿಲ್ಮ್ ಸ್ಟಾರ್ ಆಗ್ಬಿಟ್ಟು ಈಗಲೇನೆ ಒಂದು ಬಡವರಿಗೆ ನೆರವಿಗೆ ಸಹಾಯಕ ಅಂದ್ರೆ ಒಂದು ಹೆಮ್ಮೆ ಅನ್ಸುತ್ತೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾಗೆ ಶ್ರೀನಿವಾಸ್ ಅಂತ ಮೊದಲು ಮಾತಾಡಿದಲ್ವಾ, ಅವ್ರ ನಾವೆಲ್ಲ ಒಂದೇ ಕ್ಲಾಸ್ಮೇಟ್. 15 years ಫ್ರೆಂಡ್ಶಿಪ್ ನಮ್ದು ಅವ್ರದ್ದು 2005 ಇಂದ. ಸೊ ಹಂಗಾಗಿ ಅವ್ರ ಮಾತು ನಾನು ಹೇಳ್ಬೋದು. ನೀವಿಬ್ರು ಜೊತೆ ಕೆಲಸ ಮಾಡ್ತಿದ್ದೀರಾ ನೀವು ಶ್ರೀನಿವಾಸ್ ಅವರು? ಹೌದು ಸರ್, ಒಂದೇ ಕಂಟ್ರಿಯಲ್ಲಿ ಇದೀವಿ, ಬಟ್ ಬೇರೆ ಬೇರೆ ಕಾಲೇಜಲ್ಲಿ ಇದೀವಿ. ಓಕೆ ಸರ್. ತುಮಕೂರಲ್ಲಿ ಇಂಜಿನಿಯರಿಂಗ್ ಒಟ್ಟಿಗೆ ಮಾಡಿದ್ವಿ ಇಬ್ರು. ವಂಡರ್ಫುಲ್. ಆವತ್ತಿನಿಂದ ಇವತ್ತಿನವರೆಗೂ ಹಾಗೆ ಇದೀವಿ. ಇಬ್ರು ಪ್ಲಾನ್ ಮಾಡ್ಕೊಂಡೇ ಹೋದ್ರ ಇಥಿಯೋಪಿಯಾಗೆ? ಇಲ್ಲ ಕೋಇನ್ಸಿಡೆನ್ಸ್? ಹೌದು ಸರ್, ಒಟ್ಟಿಗೆ ಎಂಟೆಕ್ ಒಂದೇ ಬ್ಯಾಚ್, ಒಂದೇ ಕಾಲೇಜ್ ವರ್ಕ್, ಈಗಲೂ ಒಂದೇ ಕಡೆ. ನೈಸ್ ಸರ್, ಆತರ ಫ್ರೆಂಡ್ಶಿಪ್ ನೋಡೋದಕ್ಕೆ ಖುಷಿ ಆಗುತ್ತೆ ಸರ್. ನಿಮ್ದು ಗೆಸ್ಟ್ ಲೆಕ್ಚರಿಂಗ್ ಅಲ್ಲಿ ನಮ್ಮ ಕಡೆಯಿಂದ ಯಾವುದೇ ಸಹಾಯ ಬೇಕಂದ್ರೆ ಯಾವ ಟೈಮ್ ಅಲ್ಲಿ ಹೆಲ್ಪ್ ಮಾಡ್ತೀವಿ ಸರ್ ಸ್ಟೂಡೆಂಟ್ಸ್? ಸರ್ ಖಂಡಿತವಾಗ್ಲೂ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಶ್ರೀನಿವಾಸ್ ಅವ್ರನ್ನ. AV ಕ್ಲಾಸ್ ರೂಮ್ಸ್ ರೆಡಿ ಮಾಡ್ತಾ ಇದ್ದೀನಿ ಶಾಲೆಯಲ್ಲಿ ಇವಾಗ. AV ಕ್ಲಾಸ್ ರೂಮ್ಸ್ ರೆಡಿ ಆದ ತಕ್ಷಣ ಇಟ್ ವುಡ್ ಬಿ ಲವ್ಲಿ ನೀವೆಲ್ಲ ಗೆಸ್ಟ್ ಲೆಕ್ಚರ್ ಕೊಟ್ರೆ. ಥ್ಯಾಂಕ್ ಯು ಸಂದೀಪ್ ಅವರೇ. ಥ್ಯಾಂಕ್ ಯು ಸರ್. ಸಾರಿ, ಮತ್ತೇನೋ ಕೇಳಿದ್ರು ಅನ್ಸುತ್ತೆ ಸೋಮನಾಥ್ ಅವರು. ಸರ್ ಲಾಸ್ಟ್ ಒಂದು ಕ್ವೆಶ್ಚನ್. ನೀವು ಫಿಲ್ಮ್ ಆಕ್ಟರ್ ಆಗಿಲ್ಲ ಅಂದಿದ್ರೆ ಯಾವ ಫೀಲ್ಡ್ ನ ಚೂಸ್ ಮಾಡ್ತಾ ಇದ್ರಿ ಅಂತ ನನ್ನ ಒಂದು ಪ್ರಶ್ನೆ. ಸರ್ ಹೋಟೆಲ್ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಆಸಕ್ತಿ ಇತ್ತು ನನಗೆ. ಫುಡ್ ಅಂಡ್ ಹೋಟೆಲ್ ಬಿಸ್ನೆಸ್ ಅಲ್ಲಿ ಸಾಕಷ್ಟು ಆಸಕ್ತಿ ಇತ್ತು. ಯಾಕೆ ಅಂದ್ರೆ ಅಮ್ಮ ಚಿಕ್ಕ ವಯಸ್ಸಿಂದಾನೆ ಅಡ್ಗೆ ತುಂಬಾ ಚೆನ್ನಾಗಿ ಮಾಡಿ ತುಂಬಾ ಜನಕ್ಕೆ ಬಡಿಸೋರು. ಅಂಬರೀಷ್ ಅಂಕಲ್ಗೂ ಅಮ್ಮ ಮಾಡೋ ಕೈಮಾ ಎಲ್ಲ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗೆ ಫುಡ್ ಬಗ್ಗೆ ಆಸಕ್ತಿ ಜಾಸ್ತಿ ಆಯ್ತು. ಅಂಡ್ ಅವಾಗ್ಲೇ ಹೇಳಿದ್ನಲ್ಲ ಚಿಕ್ಕ ವಯಸ್ಸಲ್ಲಿ ಗುಂಡಾಗಿದ್ದೆ ಅಂತ, ಸೊ ಚೆನ್ನಾಗಿ ತಿಂತಿದ್ದೆ ಅವಾಗ. ಸೊ ಅದ್ರಲ್ಲಿ ಆಸಕ್ತಿ ಇತ್ತು. ಅಂಡ್ ಸಿನಿಮಾಗ್ ಬಂದಿಲ್ಲ ಅಂದ್ರೆ ನಾನು ಹೋಟೆಲ್ BBM ಮುಗಿಸಿ ಲಂಡನ್ ಅಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿ ನಂದೇ ಒಂದು ಹೋಟೆಲ್ ಸ್ಟಾರ್ಟ್ ಮಾಡ್ಬೇಕು ಅಂತ ಇಂಟ್ರೆಸ್ಟ್. ನೀವು BBM ಯಾಕೆ ಮಾಡ್ಬೇಕು ಸರ್? ಹಂಗೆ ಹೋಟೆಲ್ ಸ್ಟಾರ್ಟ್ ಮಾಡ್ಬೋದು ಸರ್. ಅಲ್ಲ BBM ಮಾಡ್ಬೇಕಾದ್ರೆ ಇಂಟ್ರೆಸ್ಟ್ ಬಂದಿದ್ದು ಸರ್ ಅಲ್ಲಿಂದ. ನೋಡಿ ಸರ್, ಹಂಗಿದ್ರೆ ಬಂದ್ ನಿಮ್ನ ರಾಜೀವ್ ಸರ್ ಅವಾಗ್ಲೇ ಭೇಟಿ ಆಗ್ಬೋದಿತ್ತು. UK ಬಂದ್ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಮಾಡಿದ್ರೆ. ಅದು ತುಂಬಾ ಇದನ್ನ ಅನ್ಸುತ್ತೆ ನಿಮ್ಗೆ, ಯಾಕಂದ್ರೆ ನೀವು ಕಲ್ತ್ಕೊಂಡ್ ಮಾಡ್ಬೇಕಂತ ಹೇಳ್ತಿದ್ರಲ್ಲ. ದಟ್ ಇಸ್ ರಿಯಲಿ ಗ್ರೇಟ್. ಖಂಡಿತವಾಗ್ಲೂ ಸರ್, ಯಾವುದೇ ಕೆಲಸ ಆದ್ರೂನು you have to learn alwa sir. The learning process never ends. It's a very great thing for us to make from today's this thing. ಕಲ್ತ್ಕೊಂಡು ಮಾಡ್ಬೇಕಂತ ಅನ್ನೋದು. ಈ ಸಂದರ್ಭದಲ್ಲಿ ನಾವು ನಮ್ಮ
ಕನ್ನಡ ಬಳಗದ ಮಾಜಿ ಅಧ್ಯಕ್ಷರಾದಂತಹ ಸುರೇನಾ ಜಯರಾಮ್ ಅವರು ಸಹ ಅಮೆರಿಕನಿಂದ ಜಾಯ್ನ್ ಆಗಿದ್ದಾರೆ. ಮತ್ತೆ ಅದೇ ತರ ಸವಿತಾ ಸುರೇಶ್ ಅಂತೇಳಿ ಅವರು ನಮ್ಮ ಉಪಾಧ್ಯಕ್ಷೆ ಕನ್ನಡ ಬಳಗದ ಅವರು ಬಂದಿದ್ದಾರೆ. ಈಗ ಮುಂದಿನ ಪ್ರಶ್ನೆ ಯುನೈಟೆಡ್ ಕಿಂಗ್ಡಮ್ ನಿಂದ ಸವಿತಾ ಸುರೇಶ್ ಅವರು ಕೇಳ್ತಾರೆ ಸರ್ ನಿಮ್ಗೆ. ಆಮೇಲೆ ಈಶ್ವರ್ಗೆ ಹ್ಯಾಂಡ್ ಓವರ್ ಟು ಈಶ್ವರ್. ಓಕೆ ಸರ್, ಖಂಡಿತ. ಸವಿತಾ ಸುರೇಶ್. ಸಾರಿ, ನಮಸ್ಕಾರ ಪ್ರಜ್ವಲ್ ಅವರೇ, ಹೇಗಿದ್ದೀರಿ? ಹಾ ನಮಸ್ಕಾರಮ್ಮ, ಚೆನ್ನಾಗಿದ್ದೀನಿ. ಸಾರಿ ಹಾ ಚೆನ್ನಾಗಿದ್ದೀನಿ. ಜಸ್ಟ್ ಒಂದ್ ತಿಂಗಳಿಂದ ದೇವರಾಜ್ ಸರ್ ಬಂದ್ರು. ಸಾರಿ, ಐ ವಾಸ್ ಇನ್ ಮಿಡಲ್ ಆಫ್ ಮೈ ಸಾಂಗ್ ರಿಹರ್ಸಲ್. ಪರವಾಗಿಲ್ಲ, ನಾಟ್ ಅ ಪ್ರಾಬ್ಲಮ್. ಏನಿಲ್ಲ. ಹೌದಾ, ಮತ್ತೊಂದು ಹಾಡು ಹೇಳ್ಬೋದಲ್ಲ ನಮಗೋಸ್ಕರ? ಈಗ್ಲಾ ಹೇಳಿಮ್ಮ. ಯಾವ ಹಾಡು ಇಷ್ಟ ಆಗುತ್ತೆ ಆಕ್ಚುಲಿ ನಿಮ್ಗೆ? ಯಾವ್ದು ಬೇಕಾದ್ರೆ ಹೇಳಿ. ನಾವು ಜಸ್ಟ್ ಈಗ ಅಂದ್ರೆ ನಾವು SPB ಅವ್ರದ್ದು ಇದು ಒಂದು ಪ್ರೋಗ್ರಾಮ್ ಮಾಡ್ತಾ ಇದೀವಿ ನೆಕ್ಸ್ಟ್ ವೀಕ್ ಅಲ್ಲಿ. Okay. I am a very big fan of his, ma. I was lucky to act in a song that he sang. 2-3 ಸಿನಿಮಾಗ್ ನನ್ಗೆ ಹಾಡು ಹೇಳಿದ್ರು. ಅವ್ರ ಹಾಡ್ಗೆ ನಾನು ಡಾನ್ಸ್ ಮಾಡ್ಬೇಕಾದ್ರೆ, ಆಕ್ಟ್ ಮಾಡ್ಬೇಕಾದ್ರೆ ಎಮೋಷನಲ್ ಆಗ್ಬಿಡ್ತಾ ಇದ್ದೆ. ಅಂದ್ರೆ ಇವಾಗ ಅದ್ ಹೇಗಾಗುತ್ತೆ ಅಂದ್ರೆ ಪ್ರತಿ ಹಾಡಲ್ಲೂ ಅವ್ರ ಜ್ಞಾಪಕ ಬರ್ತಾರೆ. ಯಾಕಂದ್ರೆ ನಾವಿಲ್ಲಿ ಕರ್ಸಿದ್ವಿ ಅವ್ರನ್ನ ಲಾಸ್ಟ್ ಇಯರ್. ಯಾಕಂದ್ರೆ ಆಲ್ಮೋಸ್ಟ್ 3 days ಇಂಟ್ರಾಕ್ಷನ್ ಇತ್ತು. ಮತ್ತೆ ನಾವು ಚಿಕ್ಕಂದಿನಿಂದ ಅವ್ರ ಹಾಡುಗಳನ್ನ ಅನುಸರಿಸಿ ಬಂದಿದ್ವಿ. ಲೈಕ್ ಹಿ ಇಸ್ ಲೈಕ್ ಫಾರ್ ಲೈಕ್ ಗಾಡ್ ಆಫ್ ಸಿಂಗಿಂಗ್ ಫಾರ್ ಮೀ. 100%. ಅಂದ್ರೆ ನಂಗೆ ಹಾಡಕ್ಕೆ ಇನ್ಸ್ಪಿರೇಷನ್ ಅವರು ನಮ್ಗೆ. ಸೊ ಅಂದ್ರೆ ಪ್ರತಿ ಹಾಡಲ್ಲೂ ಜ್ಞಾಪಕ ಬರ್ತಾರೆ. ಅದೊಂಥರ ಎಮೋಷನಲ್ ಆಗ್ಬಿಟ್ಟಿದೀವಿ ಒಂದು ವಾರದಿಂದ. ಪ್ರೊಫೆಷನಲ್ ಸಿಂಗರ್ ಅಮ್ಮ, ಇಲ್ಲ ಸುಮ್ನೆ ಆಸಕ್ತಿ ಹಾಡೋದಾ? ಪ್ರೊಫೆಷನಲ್ ಆಗಿ ಹಾಡ್ತೀನಿ. ನನ್ ತಂದೆ ಬಂದು ಈಸ್ ಎಲೆಕ್ಟ್ರಿಕ್ ಗಿಟಾರಿಸ್ಟ್. ಸೊ ಹಂಗಾಗಿ ಬ್ಲಡ್ ಇಂದ ಬಂದ್ಬಿಟ್ಟಿದೆ ಸಿಂಗಿಂಗ್. ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ, ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವೋ, ಅರಿಯೇ ನನ್ನಲ್ಲಿ ಛಲವೋ, ನಲಿವ ಗುಲಾಬಿ ಹೂವೇ, ಒಲವೋ ಛಲವೋ, ಒಲವೋ ಛಲವೋ. ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ, ಸುಳಿದೆ ತಂಗಾಳಿಯಂತೆ, ನುಡಿದೆ ಸಂಗೀತದಂತೆ, ಒಲವಿನ ಬಲೆಯಲ್ಲಿ ಸೆಳೆಯುತ್ತ ತುಳಿದೆ ಸೊಗಸಾಗಿ ಹಿತವಾಗಿ, ಮನವಾನಿ ಸೇರಲೆಂದೇ ಬಯಕೆ ನೂರಾರು ತಂದೆ, ಬಯಸದೆ ಬಳಿಯಲ್ಲಿ ಸೆಳೆಯುತ್ತ ತುಳಿದೆ ಇಂದೇಕೆ ದೂರಾದೆ, ಬಯಸದೆ ಬಳಿಯಲ್ಲಿ ಸೆಳೆಯುತ್ತ ಒಲಿದೆ ಇಂದೇಕೆ ದೂರಾದೆ, ಇಂದೇಕೆ ಮರೆಯಾದೆ. ನಲಿವ ಗುಲಾಬಿ ಹೂವೇ, ಮುಗಿಲ ಮೇಲೇರಿ ನಗುವೆ, ನಿನಗೆ ನನ್ನಲ್ಲಿ ಒಲವೋ, ಅರಿಯೇ ನನ್ನಲ್ಲಿ ಛಲವೋ, ನಲಿವ ಗುಲಾಬಿ ಹೂವೇ, ಒಲವೋ ಛಲವೋ, ಒಲವೋ ಛಲವೋ. ಬ್ಯೂಟಿಫುಲ್. ಐ ಥಿಂಕ್ ಶಿ ಡಿಸರ್ವ್ಸ್ ಅ ರೌಂಡ್ ಆಫ್ ಅಪ್ಲಾಸ್. ಎಲ್ಲರೂ ಅನ್ಮ್ಯೂಟ್ ಮಾಡ್ಬಿಟ್ಟು. ವೆರಿ ನೈಸ್, ಬಹಳ ಸಂತೋಷ ಆಯ್ತು. ಸೂಪರ್. ಇಲ್ಲ, ಥ್ಯಾಂಕ್ ಯು. ನಂದು ಪ್ರಶ್ನೆ ಬಂದು, ಈಗ ನೀವು ಒಂದು ಇತ್ತೀಚೆಗೆ ಲೈಕ್ ಯುವ ನಾಯಕ ನಟರು ನೀವು, ಈಗಿನ ಜನತೆಗೆ ನೀವು ಸಿನಿಮಾ ತೆಗೆದ್ರೆ ಅಂದ್ರೆ ಇನ್ನು ನಿಮ್ದು ಏನಾದ್ರೂ ಅಪೇಕ್ಷೆ ಇದೆಯಾ? ಶುಡ್ ಬಿ ಮೈ ರೋಲ್, ಅಂದ್ರೆ ಏನದು ಯುವ ಜನತೆಗೆ ಒಂದು ರೋಲ್ ಮಾಡೆಲ್ ಆಗಿ ಈ ತರ ಒಂದು ಪಾತ್ರ ಮಾಡ್ಬೇಕು ಅಂತ ಯಾವ್ದಾದ್ರು ಒಂದು ಅಂದ್ರೆ ನನ್ನ ಡ್ರೀಮ್ ರೋಲ್ ಬಂದು ಯಾವಾಗ್ಲೂ ಹುಲಿಯಾ.
ಅಪ್ಪಾಜಿ ಮಾಡಿದಂತ ಹುಲಿಯಾ ಸಿನಿಮಾ. ಅಂಡ್ ಅದ್ರಲ್ಲೂ ಕಂಟೆಂಟ್ ಬಹಳ ಸ್ಟ್ರಾಂಗ್ ಆಗಿತ್ತು. ಅಂದ್ರೆ ಹೇಗೆ ಆಪರೇಷನ್ ನಡೆಯುತ್ತೆ ಆ ವರ್ಗದವ್ರಿಗೆ ಅಂಡ್ ಪೊಲಿಟಿಕಲ್ ಆಪರೇಷನ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ನನ್ನ ಆಸೆ ಏನಂತಂದ್ರೆ ಮುಂಚೆ ನಾನು ಯಾವಾಗ್ಲೂ ಕತೆ ಕೇಳ್ಬೇಕಾದ್ರೆ ಏನ್ ಹೇಳ್ತಿದ್ದೆ, ಎನಿ ನೆಗೆಟಿವ್ ಸೋಷಿಯಲ್ ಎಲಿಮೆಂಟ್ಸ್. ಈಗ ಸಾಕಷ್ಟು ಜನ ನಮ್ಮನ್ನ ಸಿನಿಮಾಲ್ ನೋಡಿ ನಮ್ಮನ್ನ ಫಾಲೋ ಮಾಡ್ತಾರೆ, ಸ್ಟೈಲ್ ಆಗ್ಬೋದು, ನಾವ್ ಏನ್ ಮಾಡ್ತೀವಿ ಅದನ್ನ ನೋಡಿ ಫಾಲೋ ಮಾಡ್ತಾರೆ. ಸೊ ಎನಿ ನೆಗೆಟಿವ್ ಎಲಿಮೆಂಟ್ ಶುಡ್ ನಾಟ್ ಬಿ ಶೋನ್ ಆಸ್ ರೈಟ್ ಅಂತ ನನಗೆ. ನನ್ನ ಸಿನಿಮಾಲಿ ಯಾವುದೇ ಕೆಟ್ಟದನ್ನ ಇದು ಹೀರೋ ಮಾಡ್ತಾನೆ ಇದು ಕರೆಕ್ಟ್ ಅಂತ ತೋರಿಸ್ಬಾರ್ದು. ಅದು ಎಸ್ಪೆಷಲಿ ಚಿಕ್ಕ ಮಕ್ಕಳ ಮೇಲೆ ಬಹಳ ಪ್ರಭಾವ ಬೀಳುತ್ತೆ. ನಾನು ಆಕ್ಚುಲಿ ಕಾಲೇಜ್ ಡೇಸ್ ಅಲ್ಲಿ ಸಿಗರೇಟ್ ಟ್ರೈ ಮಾಡೋಣ ಅನ್ಸಿದ್ದು ನನಗೆ ಶಾರುಖ್ ಖಾನ್ ನೋಡಿ. ಚಿಕ್ಕ ವಯಸ್ಸಲ್ಲಿ ಅದು ಸಾಕಷ್ಟು ಪ್ರಭಾವ ಬೀಳುತ್ತೆ. ಸೊ ನಾನು ಡೈರೆಕ್ಟರ್ಸ್ ಯಾವಾಗ್ಲೂ ಅದೇ ಹೇಳ್ತೀನಿ, ಹೀರೋ ಶುಡ್ ನಾಟ್ ಡೂ ಎನಿಥಿಂಗ್ ರಾಂಗ್ ದಟ್ ಕ್ಯಾನ್ ಬಿ ದಟ್ ವಿಲ್ ಸೀಮ್ ರೈಟ್ ಆರ್ ಇವ್ ಮಾಡೋದು ಇದು ಕರೆಕ್ಟ್, ಸೊ ಮಾಡ್ಬೋದು ನಾವು ಅಂತ ಯಾವ್ದನ್ನು ತೋರಿಸಬಾರ್ದು ಅಂತ. ಅಂಡ್ ಇತ್ತೀಚೆಗೆ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಸಾಮಾಜಿಕ ಕಳಕಳಿ ಇರುವಂತ ಒಂದು ಕಂಟೆಂಟ್ ಜೆಂಟ್ಲ್ಮನ್ ಅಲ್ಲೂ ನೀವು ನೋಡಿದ್ರಿ, ಅದ್ರಲ್ಲಿ ಒಂದು ಹೊಸ ಎಲಿಮೆಂಟ್ ನ ಇಟ್ಕೊಂಡು ಆ ಸಿನಿಮಾನ್ ಮಾಡಿದ್ವಿ. ಹೇಗೆ ಸೆಲ್ಸ್ ನ ಆಮೇಲೆ ಎಗ್ಸ್ ನ ತಗೊಳ್ಳೋದಕ್ಕೆ ಹೇಗೆ ಆಪರೇಷನ್ ಮಾಡ್ತಾರೆ ಅಂತ. ಸೊ ಈಗ ಮುಂದಿನ ಸಿನಿಮಾ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ಹಿ ಇಸ್ ಫೈಟಿಂಗ್ ಅಗೇನ್ಸ್ಟ್ ಡ್ರಗ್ಸ್ ಕಾಲೇಜಸ್ ಅಲ್ಲಿ ಅಂಡ್ ಯಂಗ್ಸ್ಟರ್ಸ್. ಸೊ ಇನ್ಸ್ಪೆಕ್ಟರ್ ವಿಕ್ರಮ್ ಅಲ್ಲಿ ದಟ್ಸ್ ದ ಮೇನ್ ಕಂಟೆಂಟ್, ದ ಹೀರೋ ಇಸ್ ಫೈಟಿಂಗ್ ಅಗೇನ್ಸ್ಟ್ ಡ್ರಗ್ಸ್. ಸೊ ಆ ತರದ್ದು ಒಂದಷ್ಟು ಎಲಿಮೆಂಟ್ಸ್ ಇಟ್ಕೊಂಡು, ಅಂದ್ರೆ ಐ ಮೀನ್ ಅಫ್ಕೋರ್ಸ್ ಸಿನಿಮಾ ಇಸ್ ಮೀಡಿಯಂ ಆಫ್ ಎಂಟರ್ಟೈನ್ಮೆಂಟ್. ನಾವು ಸಿನಿಮಾಗಳು ಮಾಡೋದು ಎಂಟರ್ಟೈನ್ಮೆಂಟ್ಗೆ, ಬೋಧನೆ ಮಾಡೋದಕ್ಕಲ್ಲ. ಬಟ್ ಎಷ್ಟಾಗುತ್ತೋ ಅಷ್ಟು ಒಂದು ಕಂಟೆಂಟ್ ಇಟ್ಕೊಂಡು ನೆಗೆಟಿವ್ ಎಲಿಮೆಂಟ್ಸ್ ವಿರುದ್ಧ ಫೈಟ್ ಮಾಡೋದಕ್ಕೆ ಸ್ಮಾಲ್ ವೇ ಫಾರ್ ಸ್ಮಾಲ್ ಚಾನೆಲ್. ಮ್ಯೂಟ್ ಆಯ್ತು ಅನ್ಸುತ್ತೆ ನಿಮ್ದು. ತುಂಬಾ ಖುಷಿ ಆಯ್ತು ಪ್ರಜ್ವಲ್ ಅವರ ನಿಮ್ಮ ಹತ್ರ ಮಾತಾಡಿ. ನಮ್ಮ ರಿಗಾರ್ಡ್ಸ್ ಕೊಡಿ ಸರ್ಗೆ. ನೈಸ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ರಾಜೀವ್ ಅವರೇ. ಥ್ಯಾಂಕ್ ಯು ಈಶ್ವರ್. ಥ್ಯಾಂಕ್ ಯು ಸೊ ಮಚ್. Song also didn't expect it, but thank you for singing. No, I was a special bonus ನಮಗೆ ಅಲ್ಲ ರಾಜೀವ್ ಸರ್. ಅಲ್ಲ, ಸವಿತಾ ಅವರ ಮೇಲೆ ನಮ್ಗೆ ತುಂಬಾ ಕಾನ್ಫಿಡೆನ್ಸ್. ಯಾವಾಗ ಹೇಳಿದ್ರು ಹಾಡು ಹೇಳ್ತಾರೆ ಅವ್ರೇನು, ಶಿ ಇಸ್ ಆಲ್ವೇಸ್ ರೆಡಿ. ಎವರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವು ಈಗ ಮತ್ತೆ ಇನ್ನೊಬ್ರು UK ಕೇಳಿ ನೆಕ್ಸ್ಟ್ ಐರ್ಲೆಂಡ್ ಹೋಗಿ ದೆನ್ ನಮ್ಮ ವೀರೇಂದ್ರ ಕೋಲಾರ್ ಅವ್ರು ಬಂದಿದ್ದಾರೆ. ಮುಖದ ವೀರೇಂದ್ರ ಅಂತ ಹೇಳ್ತೀವಿ ನಾವು ಅವ್ರಿಗೆ ಯಾವಾಗಲೂ. ವೀರೇಂದ್ರ ಕೋಲಾರ್ ಅಂತ ಹೇಳಿ, ನಗುಮುಖದ ವೀರೇಂದ್ರ ಕೋಲಾರ್. ಸೊ ಎನಿ ಇವೆಂಟ್ ಈಸ್ ವಿತ್ ನಾಟ್ ಕಂಪ್ಲೀಟ್ ವಿತೌಟ್ ಹಿಮ್. ವಂಡರ್ಫುಲ್. ಸ್ಮೈಲ್ ಇಸ್ ದ ಬಿಗ್ಗೆಸ್ಟ್ ವೆಪನ್ ಅಲ್ವಾ ಸರ್? ನಮಸ್ತೆ ವೀರೇಂದ್ರ ಸರ್. ನಮಸ್ತೆ. ನಮಸ್ಕಾರ. ಸ್ಮೈಲ್ ಇಸ್ ದ ಬಿಗ್ಗೆಸ್ಟ್ ವೆಪನ್. ವಾಯ್ಸ್ ಬಹಳ ಲೋ ಇದೆ, ಏನ್ ಗೊತ್ತಾಗ್ತಿಲ್ಲ. ಸೊ ನಂದು ಲೋ ಬರ್ತಿದ್ಯಾ? ಅಲ್ಲ, ಅವ್ರದ್ದು ಟೋಟಲಿ ಎಲ್ಲ ಲೋ ಬರ್ತಿದೆ, ಏನ್ ತೊಂದ್ರೆ ಇಲ್ಲ. ದಟ್ಸ್ ಫೈನ್. ಓಕೆ, ಯು ಹ್ಯಾವ್ ಟು ಯೂಸ್ ದ ಆಪ್ಷನ್. ಮತ್ತೆ NRI ರಾದರ್ ನವೀನ್, ರಾಜು ಅಂಡ್ ಈಶ್ವರ್. ಓಕೆ, ಸೊ ತುಂಬಾ ಥ್ಯಾಂಕ್ಸ್ ಈ ಒಂದು ಪ್ಲಾಟ್ಫಾರ್ಮ್ ಒದಗಿಸಿ ಕೊಟ್ಟಿದ್ದಕ್ಕೆ. ನಿಮ್ಮಿಂದ ನಮ್ಗೆ ಇವನ್ ಐ ಗಾಟ್ ಅನ್ ಅಪರ್ಚುನಿಟಿ ಟು ಟಾಕ್ ಟು ಪ್ರಜ್ವಲ್ ಅವ್ರಿಗೆ. ಸೊ ಈ ಒಂದು 2 ವಾರ ಹಿಂದೆ, ಇಫ್ ಐ ಆಮ್ ನಾಟ್ ರಾಂಗ್, ಸ್ಪೋಕ್ ಟು ದೇವರಾಜ್ ಆಲ್ಸೋ. ಇಟ್ ವಾಸ್ ಗ್ರೇಟ್ ಟು ಬಿ ಹ್ಯಾವಿಂಗ್ ಎ ಟೈಮ್ ಅಂಡ್ ಕನೆಕ್ಟ್ ವಿತ್ ಹಿಮ್ ನೌ ವಿತ್ ಹಿಸ್ ಸನ್ ದೇವರಾಜ್. ಸೊ ತುಂಬಾ ಖುಷಿ ಆಯ್ತು. ಸೊ ದೇವರಾಜ್ ಅವರೇ, ನಾ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಜ್ವಲ್ ಅವರೇ, ನಿಮ್ಮ ಫಸ್ಟ್ ಮೂವಿ ಸಿಕ್ಸರ್. ಓಕೆ, ಅದ್ ನೋಡಿದ ತಕ್ಷಣ ಐ ಥಾಟ್ ಯು ಆರ್ ಒನ್ ಆಫ್ ದಿ ಗ್ರೇಟ್ ಕ್ರಿಕೆಟರ್ ಆಸ್ ವೆಲ್. ಓಕೆ, ಸೊ ಆಮೇಲೆ ಇನ್ನೊಂದು, ನೀವು ಜೈನ್ ಕಾಲೇಜ್ ಅಲ್ಲಿ ಓದಿದ್ದು, ದ ವೇ ವಿಚ್ ಯು ಹ್ಯಾವ್ ಸೀನ್ ಅಂಡ್ ಆಲ್. ಸೊ ಅಲ್ಲಿ ನಾನು ನೋಡಿದ ಪ್ರಕಾರ ನನ್ನೊಬ್ಳು ನನ್ನ ಕ್ಲಾಸ್, ನಮ್ ಜೂನಿಯರ್ ಮಗಳು ಕೂಡ ಅಲ್ಲಿಂದಾನೆ ಬಂದಿರೋದು, ಲೈಕ್ ಫಿಲ್ಮ್ ಇಂಡಸ್ಟ್ರಿ ಅದರಲ್ಲಿಂದ. ಸೊ ಐ ಕುಡ್ ಅಂಡರ್ಸ್ಟ್ಯಾಂಡ್ Jain management is something which is producing so many actors or actors and also sportsmen sir. ಸಾಕಷ್ಟು ಜನ ಸ್ಪೋರ್ಟ್ಸ್ಮನ್ ಇದ್ದಾರೆ. ಸೊ ಖುಷಿ ಆಗುತ್ತೆ ಅದು. ಆಮೇಲೆ ನಮ್ಗೆ ನಮ್ ಕನ್ನಡದವ್ರದ್ದು ಈ ಒಂದೆಲ್ಲ ಇದರಿಂದ ಮಾಡ್ತಿರೋದಂತ ಒಂದೊಂದು ದೊಡ್ಡ ಹೆಮ್ಮೆ. ಸೊ ನಾನಿಲ್ಲಿ UK ಅಲ್ಲಿ ರೀಡಿಂಗ್ ಅಂತ ಒಂದು ಪ್ಲೇಸ್ ಅಲ್ಲಿ ಇದ್ದೀನಿ. ಸೊ ಸುಮಾರು UK ಕಡೆ ಹೋಗ್ತಾ ಇದ್ದೀನಿ. ಬಟ್ ಎಲ್ಲಾಗುತ್ತೆ, ನಮ್ ಕನ್ನಡ ಒಂದು ಬೆಳೆಸೋದು ಮತ್ತೆ ಈ ತರ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇರೋದು ಎಷ್ಟಾಗತ್ತೆ ಅಷ್ಟು ಮಾಡ್ತಾ ಇದೀವಿ. ಸೊ ಇಟ್ಸ್ ಗ್ರೇಟ್ ಟು ಬಿ ಫಾರ್ ದಟ್. ಸೊ ನನ್ ಪ್ರಶ್ನೆ ಅಂತ ಏನಿಲ್ಲ, ನಿಮ್ಗೆ ಈಗಿನ ಇರೋ ಪರಿಸ್ಥಿತಿಯಲ್ಲಿ ನಿಮ್ಮ ಒಂದು ಅಭಿಪ್ರಾಯ, ವಾಟ್ ಯು ಫೀಲ್, ಹೌ ಚೇಂಜಸ್ ಕುಡ್ ಬಿ ಮೇಡ್ ಅಂಡ್ ವಾಟ್ ಯು ಸಿ ಫೋರ್ಸಿ ಅಂತ ಕೇಳ್ತಾ ಇದ್ದೆ.
ಫಸ್ಟ್ ಆಫ್ ಆಲ್ ಸರ್ ಕ್ರಿಕೆಟ್ ಬಗ್ಗೆ ಹೇಳಿದ್ರಲ್ಲ, ಐ ಪ್ಲೇ ಕ್ರಿಕೆಟ್ ಎಕ್ಸ್ಟ್ರೀಮ್ಲಿ ವೆಲ್ ಇನ್ ಮೈ ಕಾಂಪೌಂಡ್. ಅಂಡ್ ನೆಕ್ಸ್ಟ್ ಕ್ವೆಶ್ಚನ್ ಸರ್, ಅಂದ್ರೆ ಈಗಿನ ಪರಿಸ್ಥಿತಿ ಇದ್ರೆ ಸ್ಪೆಸಿಫಿಕ್ಲಿ ಅಬೌಟ್ ಎನಿಥಿಂಗ್ ಸರ್, ಇಲ್ಲ ನಮ್ಮ ಕೆಲಸದ ಬಗ್ಗೆನಾ, ಈಗಿರೋ ಕೋವಿಡ್ ಸಿಚುಯೇಷನ್ಸ್ ಬಗ್ಗೆನಾ? ಓಕೆ, ಅಲ್ಲ ಏನ್ ಕೇಳಿದ್ರಿ ಸರ್? ಅದು ಈಗ ನಿಮ್ಮ ಎರಡನೇ ಪ್ರಶ್ನೆ. ಇಲ್ಲ, ನಾನು ಹೇಳ್ತಾ ಇದ್ದಿದ್ದು ಲೈಕ್ ಈಗಿನ ಪರಿಸ್ಥಿತಿಯಲ್ಲಿ ಹೌ ಡು ಯು ಸಿ ದ ಫ್ಯೂಚರ್ ಇನ್ ದ ಫಿಲ್ಮ್ ಲೈನ್ ಆರ್ ಫಿಲ್ಮ್ ಇಂಡಸ್ಟ್ರಿ, ಅಂಡ್ ವಾಟ್ ಯು ಸಿ ವಿಚ್ ಕ್ಯಾನ್ ಬಿ ಅಡಾಪ್ಟೆಡ್, ಅಥವಾ ಒಂದು ಈಗ ಯಾಕಂದ್ರೆ ಚೇಂಜ್ ಅಲ್ವಾ, ವಿ ಹ್ಯಾವ್ ಟು, ದೇರ್ ಇಸ್ ನೋ ಇನ್ಎವಿಟಬಲ್ ಫಾರ್ ಅ ಚೇಂಜ್, ಆ ತರ ಒಂದು ಇದಕ್ಕೆ ಜಸ್ಟ್ ಕೇಳಿದ್ದು. ಈಗ ಸ್ಪೆಸಿಫಿಕ್ಸ್ಗೆ ಸರ್, ನಮ್ಗೆ ಈಗ ನಾನು ಆಗ್ಲೇ ಹೇಳ್ದಂಗೆ ನಮ್ಮ ಲೊಕೇಶನ್ ಅಲ್ಲಿ ನಾವು ಶೂಟಿಂಗ್ ಮಾಡ್ಬೇಕಾದ್ರೆ ಮಿನಿಮಮ್ ಒಂದು 100 to 150 ಪೀಪಲ್ ಇರ್ತಾರೆ. ಅದನ್ನ ನಾವು ಕಮ್ಮಿ ಮಾಡ್ಕೊಬೇಕು ಇವಾಗ. ಅಂಡ್ ಬೇಸಿಕ್ಸ್ ಈಗ ಹೇಗಂದ್ರೆ ನಾನು ಟೆಂಪರೇಚರ್ ಚೆಕ್ಸ್ ಆಗಿರ್ಬೋದು ಅಂಡ್ ಸೋಷಿಯಲ್ ಡಿಸ್ಟೆನ್ಸಿಂಗ್ ಆಗಿರ್ಬೋದು. ನಾನು ಅದಕ್ಕೆ ಈಗ ಮೊನ್ನೆ ನಮ್ಮ ಡೈರೆಕ್ಟರ್ಗೆ ರೇಗಿಸ್ತಿದ್ದೆ ನಾನು, ಈಗ ಸಿನಿಮಾ ಜಾಸ್ತಿ ರೊಮ್ಯಾಂಟಿಕ್ ಸೀನ್ಸ್ ಇಟ್ಕೊಂಬೇಡಿ, ಇವಾಗ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡ್ಬೇಕು ಅಂತ. ಸೊ ನೋಡ್ಬೇಕು ಸರ್, ಒನ್ಸ್ ವಿ ಸ್ಟಾರ್ಟ್ ವರ್ಕಿಂಗ್ ಪ್ರಾಕ್ಟಿಕಲ್ ಆಗಿ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ ನೋಡ್ಕೊಂಡು ವಿಲ್ ಹ್ಯಾವ್ ಟು ಕೀಪ್ ರೆಕ್ಟಿಫೈಯಿಂಗ್ ಸ್ಲೋಲಿ ಅಂಡ್ ಗೋ ಅಹೆಡ್ ವಿತ್ ಇಟ್. True. I'm with you and wishing you all the very best, sir. Thank you, sir. Thank you so much. And you have a great smile, sir. Keep it up. That's your biggest strength. Thank you so much. Okay, nice to be a part of this. Thanks, Rajiv. Thank you, sir. Thank you. ಈಗ ನೆಕ್ಸ್ಟ್ ಸರ್ ನಾವು ಐರ್ಲೆಂಡ್ ಅಲ್ಲಿ ನಮ್ಮ ಸುಮುಖ್ ಅಂತಿದ್ದಾರೆ, ಅವರು ಒಂದು ನಗುಮುಖ ಅಂತ ಹೇಳ್ತೀವಿ, ಅವರು ಸಹ ಸುಮುಖ್ ಹೇಳಿ. ನಮಸ್ತೆ. ಹಾಯ್ ಪ್ರಜ್ವಲ್ ಸರ್, ಹೇಗಿದ್ದೀರಾ? ಚೆನ್ನಾಗಿದೆ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ನಾನು ಐರ್ಲೆಂಡ್ ಅಲ್ಲಿ ಓದ್ತಾ ಇದ್ದೀನಿ. ಲಾಸ್ಟ್ ಇಯರ್ ಬಂದೆ ಇಲ್ಲಿ ಇಂಟರ್ನ್ಯಾಷನಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮಾಡಿ, ಈಗ ಸಿಟಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಂದೊಂದ್ ಪ್ರಶ್ನೆ ಅಂದ್ರೆ, ನಿಮ್ ತುಂಬಾ ಇಷ್ಟ ಆಗಿದ್ದ ರೋಲ್ ಅಂದ್ರೆ ಚೌಕ ಮೂವಿಯಲ್ಲಿ ಮಾಡಿರೋಂತ ರೋಲ್ ನಂಗೆ ತುಂಬಾ ಇಷ್ಟ ಆಯ್ತು. ಅದು ಇದ್ರಲ್ಲಿ ಬೀದರಲ್ಲಿ ಇದ್ದು ಅಲ್ಲಿಂದ ನೆಕ್ಸ್ಟ್ ಜೈಲಿಗೆ ಬಂದು, ನಿಮ್ಮ ಜೈಲಲ್ಲಿ ವರ್ಕ್ ಮಾಡಿದಂತಹ ಆ ಸೀನ್ ಎಕ್ಸ್ಪೀರಿಯನ್ಸ್ ಹೆಂಗಿದೆ ಅಂತ ಒಂದ್ ಕೇಳ್ಬೇಕಾಗಿತ್ತು. ಮತ್ತೆ ಕಾಶಿನಾಥ್ ಅವ್ರ ಜೊತೆಗೆ ಕೆಲಸ ಮಾಡಿದ್ರೆ ಅದ್ರಲ್ಲಿ, ಅಂಡ್ ಈಸ್ ಅ ವೆರಿ ವರ್ಸಟೈಲ್ ಆಕ್ಟರ್, ಸಚ್ ಸೀನಿಯರ್ ಆಕ್ಟರ್. ಅವ್ರ ಜೊತೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ನಿಮ್ದು ಅಂತ ಗೊತ್ತಾಗ್ಬೇಕಾಯ್ತು. ಐ ಫೀಲ್ ಬ್ಲೆಸ್ಡ್. ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡ್ಕೊಳ್ಳಕ್ಕೆ ಅವಕಾಶ ಸಿಕ್ಕಿದ್ದು. ಐ ಫೀಲ್ ಬ್ಲೆಸ್ಡ್, ಯಾಕಂದ್ರೆ ಅವ್ರ ಸಿನಿಮಾಗಳನ್ನ ತುಂಬಾ ನೋಡ್ತಿದ್ವಿ ಅಂಡ್ ಐ ಲೈಕ್ ಹಿಸ್ ಹ್ಯೂಮರ್. ಅವರು ಬಹಳ ಸ್ಲಾಪ್ಸ್ಟಿಕ್ ಹ್ಯೂಮರ್ ಮಾಡಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು, ಇಲ್ಲ ಅವ್ರ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ತುಂಬಾ ಸಲೀಸಾಗಿ ಅಂಡ್ ತುಂಬಾ ಸುಮುಖರ ಇದ್ದೀರಾ? Yes, yeah. So I was very lucky to work with him, and ಸೆಟ್ ಅಲ್ಲಿ ಯಾವಾಗ್ಲೂ ನಗಿಸ್ತಿರೋರು ಎಲ್ರು, ಏನೋ ಒಂದು ಕಾಮಿಡಿ ಮಾಡ್ತಾ. ಬಹಳ ಸೀರಿಯಸ್ ಆಗಿ ಒಂದು ಟಾಪಿಕ್ ಸ್ಟಾರ್ಟ್ ಮಾಡ್ತಾರೆ, ಸ್ಟಾರ್ಟ್ ಮಾಡ್ಬಿಟ್ಟು ಇಲ್ಲಿ ಎಂಡ್ ಇಟ್ ವಿತ್ ಅ ಜೋಕ್. ದಟ್ಸ್ ಹಿಸ್ ಸ್ಪೆಷಾಲಿಟಿ. ಅಂಡ್ ಜೈಲಲ್ಲಿ ಕೆಲಸ ಮಾಡಿದ್ದು when we were shooting there, it was summer, so almost 40 degrees above with temperatures. And we had to look not handsome. ಅಂದ್ರೆ ಅಲ್ಲಿನ ಗೆಟಪ್ ನೋಡಿರ್ಬೇಕು, ಕೂತ್ ತೆಗ್ದಿದ್ರಿ ಅದಕ್ಕೆ. ಅಂಡ್ ಇಲ್ಲ, ಸೊ ಛತ್ರಿಗಳು ಏನು ಯೂಸ್ ಮಾಡ್ತಿರ್ಲಿಲ್ಲ, ಬೇಕು ಅಂತ ಟ್ಯಾನ್ ಆಗ್ಬೇಕು ಅಂತ ಆ ಕ್ಯಾರೆಕ್ಟರ್ಗೆ. ಅಂಡ್ ಜೈಲ್ ಒಳಗೆ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್, ಐ ಮೀನ್ ಅಫ್ಕೋರ್ಸ್ ದೇ ಆರ್ ವೆರಿ ಕೇರ್ಫುಲ್. ಎಷ್ಟು ಜನ ಒಳಗ್ ಬರ್ತೀವಿ, ಎಷ್ಟು ಜನ ಆಚೆ ಹೋಗ್ತೀವಿ. ಆಮೇಲೆ ಸ್ಟ್ಯಾಂಪ್ ಹಾಕ್ತಾರೆ, ಸ್ಟ್ಯಾಂಪ್ ಅಳಿಸ್ಕೊಂಡ್ಬಿಟ್ರೆ ಮತ್ತೆ ಆಚೆ ಬಿಡಲ್ಲ, ಅಲ್ಲೇ ಇರ್ಬೇಕು. ಸೊ ಅವಾಗ ಕೈ ನೋಡ್ಕೊಳ್ಳೋದು, ಸ್ಟ್ಯಾಂಪ್ ಇದೆಯಾ ಅಂತ, ಆಚೆ ಬಿಡದಿದ್ರೆ ಕಷ್ಟ ಆಗುತ್ತೆ ಅಂತ. ಬಟ್ ಅಲ್ಲೂ ಸರ್, ಅಂದ್ರೆ ಎಲ್ಲರೂ ಏನೋ ಒಂದು ಸಂದರ್ಭಕ್ಕೆ ತಪ್ಪು ಮಾಡಿರ್ತಾರೆ, ಇಲ್ಲ ಆ ರೀತಿ ಕೆಲವರು ಏನೋ ಎಮೋಷನಲ್ ಪ್ರಾಬ್ಲಮ್ಸ್ ಇಂದ ತಪ್ಪು ಮಾಡಿರ್ತಾರೆ. ಬಟ್ ವೆನ್ ಯು ಸಿ ದೆಮ್ ದೇರ್ ಇನ್ ದಟ್ ಅಟ್ಮಾಸ್ಫಿಯರ್, ದೇ ಆರ್ ಜಸ್ಟ್ ಲೈಕ್ ಎನಿ ಆಫ್ ಅಸ್. ಅವ್ರು ಮಾತಾಡೋ ಶೈಲಿ ಆಗಿರ್ಬೋದು, ಏನಾಗಿರ್ಬೋದು, ಜಸ್ಟ್ ಲೈಕ್ ಎನಿ ಆಫ್ ಅಸ್. ಸುಮಾರೊಂದು 15-20 ದಿವಸ ಕೆಲಸ ಮಾಡೋದು ಅಲ್ಲಿ. ಇಂಟ್ರಾಕ್ಟ್ ಮಾಡಿದ್ರ ಯಾರು ಇನ್ಮೇಟ್ಸ್ ಜೊತೆಗೆ, ಜೈಲಲ್ಲಿ ಇರೋ ಜೊತೆ ಇಂಟ್ರಾಕ್ಟ್ ಮಾಡಕ್ ಚಾನ್ಸ್ ಸಿಗ್ತಾ? ಮಾಡಿದ್ವಿ, ಅಂದ್ರೆ ಅವರೇ ಬಂದು ಮಾತಾಡ್ಸೋರು, ಮಾತಾಡ್ಸ್ಕೊಂಡು ಹೋಗೋರು, ಆತರ ಏನಿರ್ಲಿಲ್ಲ. ಬಟ್ ವಿ ವರ್ ಲೆಟ್ ಓನ್ಲಿ ಇನ್ ಟು ಅ ಸ್ಪೆಸಿಫಿಕ್ ಏರಿಯಾ ಇನ್ ದ ಜೈಲ್. ಎಲ್ಲಾ ಕಡೆ ಬಿಡ್ತಿರ್ಲಿಲ್ಲ, ಸ್ಪೆಸಿಫಿಕ್ ಏರಿಯಾ ಅಲ್ಲಿ ಬಿಟ್ಟಿದ್ರು. ಬಟ್ ಅಲ್ಲಿ ಕೆಲವ್ರು ಬಂದು ಮಾತಾಡ್ಸ್ಕೊಂಡು ಹೋಗೋರು. ಅದೇ ಎಲ್ರು ಸಾಧಾರಣ ಜನರು ಸರ್. ಐ ಮೀನ್ ದೇರ್ ಇಸ್ ನೋ ಡಿಫರೆನ್ಸ್.
ರೈಟ್. ಅದ್ ಎಷ್ಟು ಒಂಥರ ನಿಮ್ಗೆ ಒಂಥರ ವೆರೈಟಿ ಆಫ್ ಎಕ್ಸ್ಪೀರಿಯನ್ಸ್ ಸಿಗುತ್ತಲ್ಲ, ನೀವು ಆಕ್ಟರ್ ಆಗಿರೋದ್ರಿಂದ ಒಂಥರ ನಾವು ಯಾರು ನಾರ್ಮಲ್ ಪೀಪಲ್ ಸಿಗದೇ ಇರೋ ಅಂತ ತುಂಬಾನೇ ಸಿಗತ್ತೆ. ಖಂಡಿತ. ಐ ಆಲ್ವೇಸ್ ಕೀಪ್ ಟೆಲಿಂಗ್ ಮೈ ಫ್ರೆಂಡ್ಸ್ ಆರ್ ಮೈ ಫ್ಯಾಮಿಲಿ, an actor is very lucky because he gets to do a lot of things that probably he might not have done if he wasn't an actor. Right. ಆ ತರದ ಸಾಕಷ್ಟು ಎಕ್ಸ್ಪೀರಿಯನ್ಸಸ್ ಸಿಗುತ್ತೆ ನಮ್ಗೆ. ಮೈಟ್ ಬಿ ಸ್ಕೇರಿ, ಮೈಟ್ ಬಿ ಎಕ್ಸೈಟಿಂಗ್, ಮೈಟ್ ಬಿ ಸ್ಯಾಡ್ sometimes, all kinds of emotions. Thank you so much. My pleasure. Very nice talking to you. Thank you so much. My pleasure. Thank you sir. ಈಗ ನಾವು ಮತ್ತೆ ಜರ್ಮನಿಗೆ ಹೋಗೋಣ ಸರ್. I hope we are keeping mind eye on the clock also sir. ಇನ್ನೊಂದು 2-3 ಜನ ಇರಬಹುದು. We'll finish it sir. ಓಕೆ. ಈಗ ಜರ್ಮನಿದಲ್ಲಿ ನಮ್ಮ IT ಅಡ್ಮಿನಿಸ್ಟ್ರೇಷನ್ ಆಗಿರ್ತಕ್ಕಂಥ ನವೀನ್ ಮತ್ತು ಅವರ ಧರ್ಮಪತ್ನಿ ಇದ್ದಾರೆ. ನವೀನ್ ಅವರೇ ನಮಸ್ತೆ. ನಮಸ್ತೆ ಪ್ರಜ್ವಲ್. ನಿಮ್ ಮಿಸ್ಸಸ್ಗೂ ನಮಸ್ತೆ. ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ? ಚೆನ್ನಾಗಿದ್ದೀವಿ. ನಿಮ್ ಮೂವಿ ಎಲ್ಲ ನೋಡ್ತಿದ್ವಿ, ಸಿಕ್ಸರ್, ಗೆಳೆಯ, ಆಮೇಲೆ ಮೆರವಣಿಗೆ, ಆಮೇಲೆ ಚೌಕ, ವೆರಿ ಡಿಸ್ಟಿಂಕ್ಟ್ ರೋಲ್ಸ್, ವಿ ಲೈಕ್ ಲಾಟ್. ಅಂಡ್ ಅದೇ ಮತ್ತೆ ಇವಾಗ ಯಾವ್ದಾದ್ರು ಅಂದ್ರೆ ಶೂಟಿಂಗ್ ಅಂದ್ರೆ ನಡೀತಿದ್ಯಾ ಅಂದ್ರೆ ನ್ಯೂ ಮೂವೀಸ್ ಯಾವ್ದಾದ್ರು ಅಂತ? ಇಲ್ಲ ಸರ್, 8 ತಿಂಗಳಿಂದ ಕೆಲಸನೇ ಮಾಡಿಲ್ಲ, ಮನೇಲೆ ಕೂತಿದ್ವಿ. ಬಿಕಾಸ್ ಆಫ್ ದ ಸಿಚುಯೇಷನ್ಸ್ ನಾವು ಕೆಲಸ ಇಲ್ಲ. ಬಟ್ ಪ್ರಾಬಬ್ಲಿ ಐ ಮೀನ್ ಗಾಡ್ ಬ್ಲೆಸಸ್ ಅಸ್, ಇನ್ನೊಂದು ತಿಂಗಳಲ್ಲಿ ಬಹುಶಃ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು. ಒಂದಷ್ಟು ಸಿನಿಮಾಗಳು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ ಇವಾಗ. ನಂದು ಇನ್ನೊಂದು ತಿಂಗಳಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗ್ಬೋದು. ವೇಟಿಂಗ್ ಟು ಗೆಟ್ ಬ್ಯಾಕ್ ಟು ವರ್ಕ್. ಓಕೆ. ಆಮೇಲೆ ನೀವು ಅಂದ್ರೆ ನನ್ನ ಲೈಕ್ ಅನಿಸಿಕೆ ಅಂತಂದ್ರೆ, ನೀವು ವೆಬ್ ಸಿರೀಸ್ ಅಲ್ಲಿ ಯಾಕೆ ಅಂದ್ರೆ ಇನ್ವಾಲ್ವ್ ಆಗ್ಬಾರ್ದು? ಲೈಕ್ ಮಿಸ್ಟ್ರಿ ಥ್ರಿಲ್ಲರ್ ತರ ಯಾವ್ದಾದ್ರು ಅಂದ್ರೆ ನೀವು ಅಂದ್ರೆ ಇವಾಗ ನಮ್ಮ ಸೌತ್ ಕಡೆ ವೆಬ್ ಸೀರೀಸ್ ಆಗಿರ್ಬೋದು ಅಂಡ್ ಫಿಲ್ಮ್ ಸ್ಪೆಸಿಫಿಕ್ಲಿ ಶಾರ್ಟ್ ಫಾರ್ OTT ಪ್ಲಾಟ್ಫಾರ್ಮ್ಸ್ ಇವಾಗ ಜಾಸ್ತಿ ಆಗ್ತಾ ಇದೆ. ನಮ್ಮಲ್ಲಿ ಮುಂಚೆ ಆ ಮಾರ್ಕೆಟ್ ಇರ್ಲಿಲ್ಲ, ಬರೀ ಹಿಂದಿಯಲ್ಲಿ ಮತ್ತೆ ಅಫ್ಕೋರ್ಸ್ ಇಂಗ್ಲಿಷ್ ಅಲ್ಲಿ ಜಾಸ್ತಿ ಕಂಟೆಂಟ್ ಬರ್ತಿತ್ತು. ಬಟ್ ಇವಾಗ ನಮ್ಮ ಸೌತ್ ಕಡೆನೂ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ಅಮೆಝಾನ್ ಅವರು. ಸೊ ಆದಷ್ಟು ಬೇಗ ಐ ಮೀನ್ ನಿಮ್ ವಿಶಸ್ ನಿಜ ಆಗ್ಬೋದು. ಓಕೆ, ಗ್ರೇಟ್. ಹಾಯ್ ಸರ್, ಲಕ್ಷ್ಮಿ ಅಂತ ಸರ್. ನಮಸ್ತೆ ಲಕ್ಷ್ಮಿ. ನಮಸ್ತೆ ಸರ್. ಸರ್, ನಾವು ಚಿಕ್ಕವರಿದ್ದಾಗ್ಲಿಂದ ನಿಮ್ಮ ಮೂವೀಸ್ ನೋಡೇನೆ ದೊಡ್ಡವರಾಗಿರೋದು ಸರ್. ಯು ಆರ್ ಒನ್ ಆಫ್ ಮೈ ಫೇವ್ರೆಟ್ ಹೀರೋ ಸರ್. ಮೂವಿ ಸ್ಟಾರ್ಟ್ ಆದ್ರೆ ಸಾಕು ಎಲ್ರು ಲಕ್ಷ್ಮಿ ಪ್ರಜ್ವಲ್ ರಿಯಲಿ ಐ ಫೀಲ್ ವೆರಿ ಹ್ಯಾಪಿ ಟು ಟಾಕ್ ಟು ಯು ಸರ್. ರಿಯಲಿ ಇಟ್ಸ್ ಯಾ. ಅಂಡ್ ರಾಗಿಣಿ ಮೇಡಮ್ ಕೇಳಿದ್ರೆ ಅಂತ ಹೇಳಿ ಸರ್, ಯು ರಿಯಲಿ cute couple, one of the cutest in Sandalwood sir. You both are a very cute couple too. Thank you so much. So nan question, celebrities ge fitness ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಸೊ ನಿಮ್ ಫೇವ್ರೆಟ್ ಹೇಳಿದ್ರೆ ನಿಮ್ ಫೇವ್ರೆಟ್ ಫಿಟ್ನೆಸ್ ರೂಟೀನ್ ಸರ್. ನೀವು ರಾಗಿಣಿ ಮೇಡಮ್, I follow you on Instagram sir. So fitness any routine which is favorite, just you can. ನನಗೆ ಚಿಕ್ಕ ವಯಸ್ಸಿಂದ dance has always been a passion. Okay. So dance is the best form to also enjoy and burn calories. ಈಗ ಬೇರೆ ನಾವು ವೇಟ್ ಟ್ರೈನಿಂಗ್ ಆಗಿರ್ಬೋದು, ಬೇರೆ ಎಕ್ಸರ್ಸೈಸ್ ಮಾಡ್ಬೇಕಾದ್ರೆ ಎಕ್ಸರ್ಸೈಸ್ ಮಾಡ್ತಿದೀವಿ ಅಂತ ಅನ್ಸುತ್ತೆ. ಬಟ್ ವೆನ್ ಯು ಆರ್ ಡಾನ್ಸಿಂಗ್ ಯು ಆರ್ ಜಸ್ಟ್ ಎಂಜಾಯಿಂಗ್. ಸೊ ಐ ಥಿಂಕ್ ಡಾನ್ಸ್ ಇಸ್ ದ ಬೆಸ್ಟ್ ಫಾರ್ಮ್ ಆಫ್ ಎಕ್ಸರ್ಸೈಸ್. ಅದಲ್ಲದೆ ಈಗ ಪಿಲಾಟಿಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೀನಿ. ಮಿಸ್ಸಸ್ ಟ್ರೈನ್ ಮಾಡ್ತಾರೆ ನನ್ನ. ಶಿ ಇಸ್ ಸರ್ಟಿಫೈಡ್ ಟ್ರೈನರ್. She is really a best dancer, I can say. Yeah. I am lucky. ಮದುವೆ ಆದಾಗ it was a package deal, dietitian plus trainer. ನೀವಿಬ್ರನ್ನು ನೋಡಕ್ ತುಂಬಾ ಖುಷಿ ಆಗುತ್ತೆ ಸರ್. Thank you. ನಾವಿಬ್ರು ಇಲ್ಲಿ ಜರ್ಮನಿಲಿ IT ಅಲ್ಲಿ ವರ್ಕ್ ಮಾಡ್ತಿದೀವಿ, ಸಾಫ್ಟ್ವೇರ್ ಕಂಪನಿಲಿ. ಸೊ ಇವಾಗ ಈ ಕಡೆ ಅಂದ್ರೆ ಜರ್ಮನಿಲಿ ಚೆನ್ನಾಗಿದೆ ಶೂಟಿಂಗ್ ಪ್ಲೇಸಸ್ ಎಲ್ಲ. ಬಂದ್ರೆ ಬಂದಿದ್ದೀನಿ ಜರ್ಮನಿಗೆ ಬಂದಿದ್ದೀನಿ. ಅಲ್ಲಿ ಐ ಶಾಟ್ ದೇರ್ ಫಾರ್ ನನ್ನವನು ಅಂತ ಒಂದು ಸಿನಿಮಾ. ಪ್ಲೇಸ್ ಎಲ್ಲಿ ಶೂಟಿಂಗ್ ಮಾಡಿದ್ವಿ. ಓಕೆ, ಜರ್ಮನಿ ಎಲ್ಲಿ? ಬರ್ಲಿನ್ ಅಲ್ಲ? ಯಾವ ಪ್ಲೇಸ್ ಸರ್? ಬರ್ಲಿನ್, ಮ್ಯೂನಿಕ್, ಹ್ಯಾಂಬರ್ಗ್. ಡಾಲ್ಮೈಟಿಸ್ ಇಸ್ ಇನ್ ಜರ್ಮನಿ ನಾ? ಎಲ್ಲಿ? ಡಾಲ್ಮೈಟಿಸ್ ಮೋಸ್ಟ್ಲಿ ನೀವು ಓಕೆ ಅಲ್ಲಿ ಶೂಟ್ ಮಾಡಿ ಅಲ್ಲಿಂದ ಜರ್ಮನಿಗೆ ಬಂದಿದ್ದೆ. ಇಟ್ಸ್ ಬೀನ್ ಆಲ್ಮೋಸ್ಟ್ 12 years now, so ಸ್ಪೆಸಿಫಿಕ್ ಆಗಿ ನೆನಪಿಲ್ಲ ನನಗೆ, ಬಟ್ ಜರ್ಮನಿಗೆ ಬಂದಿದ್ದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮೈ ಪ್ಲೆಜರ್. ಥ್ಯಾಂಕ್ ಯು. ಕೇಳಿ
ಕೇಳಿ ಲಕ್ಷ್ಮಿ. ಹೇಳಿ ಲಕ್ಷ್ಮಿ ಅವರೇ. ಹೇಳಿಲ್ಲ ಸರ್, ಐ ಲೈಕ್ ಯುವರ್ ವಾಚ್, ಇಟ್ಸ್ ರಿಯಲಿ. ಓ ವಾಚ್, ಥ್ಯಾಂಕ್ ಯು, ಇಟ್ಸ್ ಗಿಫ್ಟ್ ಫ್ರಮ್ ಡ್ಯಾಡ್. ಯಾ, ಅಪ್ಪಾಜಿ ಹುಟ್ಟಿದ ಹಬ್ಬಕ್ಕೆ ಕೊಟ್ಟಿದ್ದ ಗಿಫ್ಟ್ ಅದು. ಓಕೆ, ಗುಡ್ ಲಕ್ ಟು ಯು ಸರ್. ಥ್ಯಾಂಕ್ ಯು. ಕನ್ವೆ ಅವರ್ ವಿಶ್ ಟು ರಾಗಿನ ಮ್ಯಾಮ್ ಆಲ್ಸೋ. ಖಂಡಿತವಾಗಿ. ಥ್ಯಾಂಕ್ ಯು ಸೋ ಮಚ್. ಪ್ಲೆಜರ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ನವೀನ್ ಅಂಡ್ ಲಕ್ಷ್ಮಿ ಅವರಿಗೆ. ಸರಿ, ಐರ್ಲೆಂಡ್ ಇಂದ ಜರ್ಮನಿಯಿಂದ ನಾವು ತುಂಬಾ ಮತ್ತೆ ಪಯಣ ಮಾಡ್ತಾ ಇನ್ನೊಬ್ರು ನಮ್ಮ NRI ಕನ್ನಡ ಬಳಗದ ಸದಸ್ಯರಾದಂತ ಸುಬ್ರಹ್ಮಣ್ಯಂ ಹೆಬ್ಬಾಗಿಲ್ ಅಂತ ಕತಾರದಿಂದ ಮಾತಾಡ್ತಾರೆ. ಸುಬ್ರಹ್ಮಣ್ಯ ಸರ್ ಪರಿಚಯ ನನಗೆ. ಸರ್ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಆರಾಮ್. ನಾವು ರೀಸೆಂಟ್ ಆಗಿ ಅವಾರ್ಡ್ ಫಂಕ್ಷನ್ ಹೋದಾಗ he took very good care of us. He looks up to Yes, he took very good care of us. ಮತ್ತೆ ಸರ್ ಸೈಮಾದಲ್ಲಿ ಭೇಟಿ ಮಾಡಿದ್ವಿ ಲಾಸ್ಟ್ ಇಯರ್. ಯಾವಾಗ್ಲೂ ಮೆಲ್ಕ್ ಆಗ್ತಾ ಇರ್ತೀವಿ ಆ ದಿನಗಳನ್ನ. ಅದ್ರ ಜೊತೆಗೆ ನನಗೆ ಒಂದು ಪಾಯಿಂಟ್ ಏನಂದ್ರೆ, ನಾನು ನಿಮ್ಗೆ ಸಿಕ್ಕಾಗ ಹೇಳ್ತಾ ಇದ್ದೆ, ಸಿಕ್ಸರ್ ಮೂವಿಯಲ್ಲಿ ನಾನೊಂದು ಸಣ್ಣ ಪಾತ್ರ ಆಕ್ಟ್ ಮಾಡಿದ್ದೆ ಅಂತೇಳಿ. ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ಆಗ್ತಾ ಇರೋದು. ಸೊ ಇವತ್ತು ತುಂಬಾ ಖುಷಿ ಆಯ್ತು ನಿಮ್ಮನ್ನ ಈ ವೇದಿಕೆಯಲ್ಲಿ ನೋಡಿ. No, I'm not that much a big artist. ನಾವಿಲ್ಲಿ ಕತಾರಲ್ಲಿ ಒಂದು 13-14 ವರ್ಷದಿಂದ ಲೈಫ್ ನಡೆಸ್ತಾ ಇದೀವಿ, ಜೀವನ ಮಾಡ್ತಾ ಇದೀವಿ ಅಷ್ಟೇ. ಇಲ್ಲ, ಬಟ್ ನಿಮಗಿರೋ ಪ್ರೀತಿ ಸರ್ ಕನ್ನಡದ ಬಗ್ಗೆ, ಕನ್ನಡದ ಬಗ್ಗೆ ಅಂಡ್ ಕನ್ನಡದ ಆರ್ಟಿಸ್ಟ್ ಗಳ ಬಗ್ಗೆ, ದಟ್ ಇಸ್ ವಂಡರ್ಫುಲ್. ಬಿಕಾಸ್ ನಾವು ಸಡನ್ ಆಗಿ ಎಲ್ಲೋ ಆಚೆ ಬಂದಾಗ ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ನಮ್ಮವ್ರು ಸಿಗ್ತಾರ ಅಂತ ಹುಡುಕ್ತಾ ಇರ್ತೀವಿ. At that point of time, you show so much love and take care of us. It's really great. Thank you. ನನಗೇನು ಅನ್ಸ್ಲಿಲ್ಲ, ಅದು ಆಕ್ಚುಲಿ ಇಟ್ಸ್ ರಿಕ್ವೈರ್ಡ್. ಆಸ್ ಎ ಹ್ಯೂಮನ್ ಬೀಯಿಂಗ್ ವಿ ಶುಡ್ ಡೂ ಇಟ್. ನಮ್ಮವ್ರು ಯಾವ್ದಾದ್ರು ಬಂದಾಗ ನಾವು ಅವ್ರನ್ನ ಹಾಸ್ಪಿಟಾಲಿಟಿ ಮಾಡೋದು ನಮ್ಮ ಕರ್ತವ್ಯ, ಧರ್ಮ ಅಂತ ಅಂದ್ಕೊಂಡಿದೀವಿ. ಸೊ ನಮ್ಗೂ ತುಂಬಾ ಖುಷಿ, ನೀವು ಬರ್ತಾ ಇರ್ಬೇಕು. ಇವನ್ ಅಪ್ಪಾಜಿ ಅವ್ರ ಹತ್ರ ಹೇಳ್ತಾ ಇದ್ದೆ, ನಿಮ್ಮ ಹತ್ರನು ನಾನು ಹೇಳಿದೀನಿ, ಫ್ಯಾಮಿಲಿ ಎಲ್ಲರೂ ಬನ್ನಿ, ನೀವು ನಿಮ್ ವೈಫ್, ಬ್ರದರ್ ಅಂಡ್ ವೈಫ್ ಅಂಡ್ ಅಪ್ಪಾಜಿ ಅಮ್ಮ ಎಲ್ಲ ಬನ್ನಿ ಅಂತ. ಸೊ ತುಂಬಾ ಖುಷಿ ಆಯ್ತು. ಅಪ್ಪಾಜಿ ಅವ್ರ ಹುಲಿಯಾ ಸಿನಿಮಾನ ಇವತ್ತು ಈ ವೇದಿಕೆಯಲ್ಲಿ ನೀವು ನೆನ್ಸ್ಕೊಂಡಿದ್ದೀರಾ. ನನಗೂ ಒಂದು ಇನ್ಸ್ಪಿರೇಷನ್ ಮೂವಿ. ಯಾಕಂದ್ರೆ ದಲಿತ ಸಮಾಜದ ಮೇಲೆ ಎಷ್ಟೊಂದು ದುಷ್ಪರಿಮಾಣ ಅಥವಾ ಎಷ್ಟೊಂದು ರೂಡ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಅದನ್ನ ಮೆನ್ಷನ್ ಮಾಡಿದ್ರಿ. ಮತ್ತೆ ನೀವು ಹಲವಾರು ಸಿನಿಮಾ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದೀರಾ. ಚೌಕಾದಲ್ಲಿ ಹಾಗೆ, ಸಿಕ್ಸರು, ಗೆಳೆಯ ಎಲ್ಲ ಸಿನಿಮಾ ಮಾಡಿದೀರಾ. ಸೊ ವಿ ವಿಶ್ ಯು ಆಲ್ ದಿ ಬೆಸ್ಟ್. ಇದೇ ತರ ಒಳ್ಳೊಳ್ಳೆ ಸಿನಿಮಾನ ಕನ್ನಡ ಇಂಡಸ್ಟ್ರಿಯಲ್ಲಿ ಕೊಡ್ತಾ ಇರಿ. ಸೊ ನಿಮ್ಗೆ ದೇವರು ಆಯುರಾರೋಗ್ಯ ಕೊಡ್ಲಿ, ಎಲ್ಲರಿಗೂ ಚೆನ್ನಾಗಿರ್ಲಿ ಅಂತ ಥ್ಯಾಂಕ್ ಯು ಸುಬ್ರಹ್ಮಣ್ಯಂ ಅವರೇ, ತುಂಬಾ ಧನ್ಯವಾದಗಳು. ಆಮೇಲೆ ಈಗ ನೆಕ್ಸ್ಟ್ ಈಶ್ವರ್ ಅವರೇ, ನಿಮ್ದೇನಾದ್ರು ಪ್ರಶ್ನೆ ಇದೆನಾ? ಪ್ರಜ್ವಲ್ ಸರ್ ದಿನ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ. ಕನ್ನಡ ಬಳಗದಲ್ಲಿ ಒಂದು ಪ್ರಶ್ನೆ ಕೇಳ್ಬೇಕಂತ ನಾವು ಪರ್ಸನಲ್ ರಿಕ್ವೆಸ್ಟ್ ಮಾಡ್ತಾ ಇದೀವಿ. ಓಕೆ, ಅದಕ್ಕಿಂತ ಮುಂಚೆ ರಾಜು ಸರ್, ಸಾಗರ್ ಅಂತ ಇದಾರೆ, ನೆದರ್ಲ್ಯಾಂಡ್ಸ್ ಇಂದ ಮಾತಾಡ್ತಾರೆ ಅಂತ ಕೇಳಿ. ಸಾರಿ ಸಾಗರ್. ಓಕೆ, ಸಾಗರ್ ನಂದಿ ಅವರು ಅಲ್ವಾ? ಸಾಗರ್ ನಂದಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸಾಗರ್ ಅವ್ರೆ. ನಮಸ್ಕಾರ ಪ್ರಜ್ವಲ್ ಅವರಿಗೆ, ಹೆಂಗಿದ್ದೀರಾ? ನಮಸ್ತೆ ಸಾಗರ್ ಸರ್, ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಸೊ ನಿಮ್ ಚೌಕಾ ಫಿಲ್ಮ್ ದಟ್ಸ್ ಮೈ ಫೇವರೇಟ್. ಮಗಳು ಅದರ ಸಾಂಗ್ ಅಲಾಡ್ಸು ನಮ್ಮ ಮಕ್ಕಳು ಕೇಳ್ಬಿಟ್ಟು ದೇ ಆರ್ ವೆರಿ ಬಿಗ್ ಫ್ಯಾನ್ ಆಫ್ ದಟ್ ಸಾಂಗ್. ಆ ಸಾಂಗ್ ಹಿಟ್ ಆಗೋದಕ್ಕೆ ಮಕ್ಕಳೇ ಕಾರಣ ಸರ್. ಎಲ್ಲಾ ಪೇರೆಂಟ್ಸ್ ಹೇಳ್ತಿರ್ತಾರೆ, ಮಕ್ಕಳು ಎಷ್ಟು ಸತಿ ಅದನ್ನ ಯೂಟ್ಯೂಬ್ ಅಲ್ಲಿ ನೋಡಿದಾರೆ ಅಂದ್ರೆ ಅಷ್ಟು ಮಿಲಿಯನ್ ಹಿಟ್ ಸಿಕ್ಕಿದೆ ಅದಕ್ಕೆ. ಐ ಥಿಂಕ್ ಇಟ್ಸ್ 40 million hits ಏನೋ ಕ್ರಾಸ್ ಆಗಿದೆ. ಆಲ್ ಥ್ಯಾಂಕ್ಸ್ ಟು ಚಿಲ್ಡ್ರನ್. ಕರೆಕ್ಟ್, ದಟ್ ಇಸ್ ಟ್ರೂ ಸರ್. ನನ್ನ ಕ್ವಶನ್ ಏನಂದ್ರೆ, ಈಗ ಏನ್ ಸಿಮಿಲರ್ ಟು ಕೋವಿಡ್ ಸಿಚುವೇಶನ್ ಇಂಡಸ್ಟ್ರಿಗೆ ತುಂಬಾ ಇಂಪ್ಯಾಕ್ಟ್ ಡೆಫಿನೆಟ್ಲಿ ಆಗಿದೆ. ಮತ್ತೆ ಸ್ಪೆಷಲಿ ಇನ್ ದಿ ಲೋವರ್ ಲೆವೆಲ್, ಈಗ ಏನಂದ್ರೆ ಸ್ಪಾಟ್ ಬಾಯ್ಸ್ ಅಥವಾ ಕ್ಯಾಮ್ರಾಮನ್ ಆಗಿರ್ಬೋದು, ಅವ್ರ ಜೀವನ ತುಂಬಾ ಅಸ್ತವ್ಯಸ್ತ ಆಗಿದೆಯಲ್ಲ. ಸೊ ಅವ್ರಿಗೆ ಹೆಂಗೆ ಬ್ರಿಂಗ್ ದಮ್ ಆನ್ ಟ್ರ್ಯಾಕ್, ರೈಟ್? ಆಬ್ವಿಯಸ್ಲಿ ಡೈರೆಕ್ಟರ್ ಆಗಿರ್ಬೋದು, ಆಕ್ಟರ್ ಆಗಿರ್ಬೋದು, ಅವ್ರ ಹೆಂಗೋ ಜೀವನ ನಡೀತಾ ಇರುತ್ತೆ. ಬಟ್ ಫಾರ್ ದ ಡೈಲಿ ವೇಜಸ್ ಪೀಪಲ್, how are we gonna bring it back, or how are we helping them in future? Andre, during this time when they weren't working, it was very hard, sir. So now a couple of factors, we did what we could. Andre financial help ಮಾಡಿದ್ವಿ ನಮ್ಮ ಕಡೆಯಿಂದ. ಫೈನಾನ್ಷಿಯಲ್ ಹೆಲ್ಪ್ ಆಗ್ಬೋದು, ಅಂಡ್ ಬೇಸಿಕ್ ನೆಸೆಸಿಟೀಸ್ ಏನಿದೆ, ಗ್ರೋಸರೀಸ್ ಅವ್ರಿಗೆ,
ಸೊ ಅದನ್ನ ನಾನು ಒಬ್ನೇ ಅಲ್ಲ, ತುಂಬಾ ಜನ ಆಕ್ಟರ್ಸ್ ಮಾಡಿದ್ರು ಅದನ್ನ, ಸಾಕಷ್ಟು ಜನ ಹೆಲ್ಪ್ ಮಾಡಿದ್ರು. ಬಟ್ ನೌ ಇಟ್ಸ್ ಗೆಟಿಂಗ್ ಬ್ಯಾಕ್ ಆನ್ ಟ್ರ್ಯಾಕ್ ಸರ್. ಅಂದ್ರೆ ಈಗ ಮತ್ತೆ ಕೆಲ್ಸಗಳು ಶುರು ಆಗಿದೆ, ಸಾಕಷ್ಟು ಶೂಟಿಂಗ್ ಸ್ಟಾರ್ಟ್ ಆಗಿದೆ. ಸೊ ದೇ ಆರ್ ಬ್ಯಾಕ್ ಆನ್ ಟ್ರ್ಯಾಕ್. ಅಂದ್ರೆ ವಿ ಆರ್ ಆಲ್ ಇನ್ ದ ಸೇಮ್ ಫ್ಯಾಮಿಲಿ ಅಲ್ವಾ ಸರ್, ನಾವೆಲ್ಲರೂ ಜೊತೆಗೆ ಕೆಲಸ, ವಿ ಹ್ಯಾವ್ ಟು ಹೆಲ್ಪ್ ಈಚ್ ಅದರ್. ಸೊ ಆಲ್ ದಿ ಮೋಸ್ಟ್ ಆಫ್ ದಿ ಆಕ್ಟರ್ಸ್ ಹೆಲ್ಪ್ ದೆಮ್ ಔಟ್. ಕರೆಕ್ಟ್. ಎಲ್ಲರೂ ಏನಾದ್ರೂ ಮಾಡಿದ್ವಿ. ಹೆಲ್ಪ್ ಬೇಕಾಗಿದ್ರೆ ಡೆಫಿನೆಟ್ಲಿ ನಮ್ಮ ಕನ್ನಡ ಬಳಗದಿಂದ NRI ಸಂಘದಿಂದ ಡೆಫಿನೆಟ್ಲಿ ವಿಲ್ ಆಲ್ pitch in and help hard time for any of the streams. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ಸ್. ದೇವರು ಒಳ್ಳೇದ್ ಮಾಡ್ಲಿ. ವಿಶ್ ಯು ಬೆಸ್ಟ್ ಆಫ್ ಲಕ್ ಫಾರ್ ಯುವರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕೊನೆಯದಾಗಿ ಒಂದ್ 2 ಕ್ವಶನ್ ತಗೊಂಡ್ ಬಿಡ್ತೀನಿ ಸರ್, ಆಮೇಲೆ ಒಂದ್ 2 ಕ್ವಶನ್ ನೋಡಿ ಮುಗಿಸ್ಬಿಡೋಣ. ಅದಕ್ಕಿಂತ ಮುಂಚೆ ನಮ್ಗೆ ಆಡಿಯನ್ಸ್ ಇಂದ ಒಂದು ಕ್ವಶನ್ ಇತ್ತು ಸರ್. So they have messaged me, if you can ask, if you remember, if they have told ಅಂದ್ರೆ ದೇವರಾಜ್ ಸರ್ ಅವ್ರ ಮದುವೆ ಹೇಗಾಗಿದೆ ಅಂತ ನಿಮ್ಗೆ ಮಾತಾಡಿದ್ನ ಅದನ್ನ ಕೇಳ್ಬೋದಾ? ಒಂದ್ ಸರ್ತಿ ಅವಿನಾಶ್ ಅಂಕಲ್ ಹೇಳಿದ್ ನನಗೆ ನೆನಪಿದೆ. ಅವ್ರ ದೇ ಬೋಟ್ eloped and got married. ಅಪ್ಪ ಅಮ್ಮಂದು ಲವ್ ಮ್ಯಾರೇಜ್. ಅಪ್ಪ ಇಸ್ ಗೌಡ ಅಂಡ್ ತಾಯಿ ಮಹಾರಾಷ್ಟ್ರಿಯನ್. ಅವರು ಸಿನಿಮಾ ಶೂಟಿಂಗ್ ಅಲ್ಲಿ ಪ್ರೀತಿ ಆಗಿದ್ದು ಅಂತ ಅವ್ರು ಹೇಳಿದ್ದು. ಯಾವ್ದು, ಅಪ್ಪ ವಿಲನ್ ಆಗಿದ್ರು, ಕೆಂಡದ ಮಳೆ. ಅಪ್ಪ ವಿಲನ್ ಆಗಿದ್ರು ಅಂಡ್ ಅಮ್ಮ ವಾಸ್ ದ ಹೀರೋಯಿನ್. ಸೊ ಅದ್ರಲ್ಲಿ ಒಂದು ಸೀನ್ ಅಲ್ಲಿ ಅಪ್ಪ ದುಪ್ಪಟ್ಟ ಎಳಿತಾರಂತೆ ಅಮ್ಮಂದು. ಅವಾಗ ಕತ್ತು ಸ್ವಲ್ಪ ದುಪ್ಪಟ್ಟ ಜೋರಾಗಿ ಹಿಡಿದಾಗ ಕತ್ತೆ ಇಟ್ಟಾಗಿತ್ತಂತೆ. ಅವಾಗ ಅಪ್ಪ ಟುಕ್ ಗುಡ್ ಕೇರ್ ಆಫ್ ಹರ್. ಆ ಟೈಮಲ್ಲಿ ಅವ್ರಿಬ್ಬರಿಗೂ ಲವ್ ಸ್ಟಾರ್ಟ್ ಆಗಿದ್ದು ಅಂತ. ನಾನು ಯಾವಾಗ ಹೀರೋ ಹೀರೋಯಿನ್ ಗೆ ಲವ್ ಆಗೋದ್ ನೋಡಿದೀನಿ, ವಿಲನ್ ಹೀರೋಯಿನ್ ಗೆ ಲವ್ ಆಗಿರೋದು. ಆಮೇಲೆ ಅವಿನಾಶ್ ಅಂಕಲ್ ಹೇಳಿದ್ ನೆನಪಿದೆ. ಒಂದ್ ಸರ್ತಿ ಅವ್ರಿಗೆ ಇವ್ರನ್ನ ಶೂಟಿಂಗ್ ಇದೆ ಅಂತ, ಕ್ಯಾಮ್ರಾ ಶೂಟ್ ಇದೆ ಅಂತ ಮೇಡಮ್ ಅವ್ರನ್ನ ಕರ್ಕೊಂಡು ಹೋಗಿದ್ದು. ಆಮೇಲೆ ಅವ್ರ ಮನೆಯವರು ಅವಿನಾಶ್ ಅಂಕಲ್ ಅವ್ರನ್ನ ಅರೆಸ್ಟ್ ಮಾಡಿಸಿದ್ದು. ಪಾಪ ಅವ್ರನ್ನ ಸ್ಟೇಷನ್ ಕರ್ಕೊಂಡೋಗಿ ಕುಡಿಸ್ಕೊಂಡಿದ್ರು. ಸೊ ಆಡಿಯನ್ಸ್ ಕೇಳ್ತಾ ಇದ್ರು. ಆಮೇಲೆ ಅಪ್ಪಾಜಿ ಅಮ್ಮ ಸ್ಟೇಷನ್ಗೆ ಹೋಗಿ, ಅಮ್ಮ ಅಲ್ಲಿ ಐ ಆಮ್ ಅ ಮೇಜರ್, ನಾನು ಇಷ್ಟಪಟ್ಟು ಹೋಗಿದ್ದೀನಿ ಅಂತ ಅಲ್ಲಿಂದ ಅವಿನಾಶ್ ಅಂಕಲ್ನ ಬಿಡಿಸ್ಕೊಂಡ್ ಬಂದ್ರಂತೆ. ಓಕೆ ಥ್ಯಾಂಕ್ ಯು. ಹಾಗೆ ಸಂಜಯ್ ಶಿಂದೆ ಅವರು ಇದೀರಾ? ಅನ್ಮ್ಯೂಟ್ ಮಾಡ್ಕೋತೀರಾ? ಇಫ್ ಯು ಹ್ಯಾವ್ ಎನಿ ಕ್ವೆಶ್ಚನ್ಸ್. ಓಮನ್ ದಿಂದ ಒಬ್ಬರಿದ್ದಾರೆ. ಓಕೆ ಸಂಜಯ್ ಅಲ್ಲಿ ಯುಥೋಪಿಯಲ್ಲಿ ಸ್ವಲ್ಪ ಇಂಟರ್ನೆಟ್ ಪ್ರಾಬ್ಲಮ್ ಇದೆ ಸರ್. ಸೊ ಡ್ಯೂ ಟು ಪೊಲಿಟಿಕಲ್ ರೀಸನ್ಸ್ ಒಂದೊಂದು ಏರಿಯಾದಲ್ಲಿ. ಸೊ ಓಮನ್ ಹೋಗ್ಬಿಡೋಣ ರಾಜು ಸರ್. ಓಕೆ, ಹನುಮಂತ್ ಸೈದಾಪುರದಿಂದ ತುಂಬಾ ಹೊತ್ತಿನಿಂದ ವೇಟ್ ಮಾಡ್ತಿದ್ರೆ. ಸಾರಿ ಹನುಮಂತ್, ಥ್ಯಾಂಕ್ಸ್ ಫಾರ್ ವೇಟಿಂಗ್. ನೀವು ಕೇಳ್ಬೋದು. ನಮಸ್ತೆ ಹನುಮಂತ್ ಅವರೇ. ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ಹಿಂದೆ ಯಾರೋ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದಾರೆ, ಮಿಸ್ಸಸ್ ಮಿಸಸ್ ಮಾಡ್ತಾ ಇದ್ದಾರೆ. ಅವ್ರಿಗೂ ನಮಸ್ಕಾರ ಹೇಳ್ಬಿಡಿ ನನ್ನ ಕಡೆಯಿಂದ. ನಮಸ್ತೆ. ಏನಿಲ್ಲ, ನಮ್ ಮಿಸಸ್ ಅವ್ರ ಕಡೆಯಿಂದ ಒಂದು ಕ್ವಶನ್. ಹೇಳಿ ಸರ್. ನೆಕ್ಸ್ಟ್ ಹೊಸ ಮೂವಿ ಯಾವ್ದು ಮಾಡ್ತಾ ಇದೀರಾ ಅಂತ? ಸರ್ ನೆಕ್ಸ್ಟ್ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗುತ್ತೆ. ಅದಾದ ನಂತರ ಅರ್ಜುನ್ ಗೌಡ. ಒಳ್ಳೆ ಸರ್. ಥ್ಯಾಂಕ್ ಯು. ತಡಸಲ್ಲೇ ನೀವು ಸ್ಕೂಲ್ ದತ್ತಕ್ಕೆ ಹೊಂದಿದ್ದು ಕೇಳಿ ಸಂತೋಷ ಆಯ್ತು ಸರ್. ನಮ್ದು ಹುಬ್ಬಳ್ಳಿಯಿಂದ ತಡಸ ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ ಆಗ್ಬೋದು ಅನ್ಸುತ್ತೆ ನನಗೆ. 25-30 ಕಿಲೋಮೀಟರ್. ಅಷ್ಟೇ. ನಮ್ದು ಎಲ್ಲ ಹುಟ್ಟಿದ್ದು ಬೆಳೆದಿದ್ದು ಹುಬ್ಬಳ್ಳಿ, ಈಗ ಇರೋದು ಒಮಾನಲ್ಲಿ. ನೈಸ್ ಸರ್. ಸಂತೋಷ ಆಯ್ತು ಸರ್ ನಿಮ್ ಜೊತೆ ಮಾತಾಡಿ. ಬಹಳ ಸಂತೋಷ ಸರ್, ಬಹಳ ಸಂತೋಷ. ಥ್ಯಾಂಕ್ ಯು ವೆರಿ ಮಚ್. ಈಗ ನೆಕ್ಸ್ಟ್ ಸಂಜಯ್ ಶಿಂದೆ ಅವರು ಮೋಸ್ಟ್ಲಿ ಟೆಕ್ನಿಕಲ್ ಇದೆ ಅನ್ಸುತ್ತೆ, ಸಿಗ್ನಲ್ ಸರಿಯಾಗಿ ಬರ್ತಿಲ್ಲ ಅಂತ ಮೆಸೇಜ್. ಸಂಜಯ್ ಶಿಂದೆ ಅನ್ಮ್ಯೂಟ್ ಮಾಡ್ಕೋತೀರಾ? ಹಲೋ. ಓಕೆ, ಮಾತಾಡಿ. ಸಂಜಯ್ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಹೇಳಿ ಸರ್. ನಾವು ಇಥಿಯೋಪಿಯಾದಲ್ಲಿ ವರ್ಕ್ ಮಾಡಿದ್ರಿ ಸರ್. ಓ, ನೀವು ಶ್ರೀನಿವಾಸ್ ಅವ್ರ ಫ್ರೆಂಡ್ ಆಗಿದ್ರೆ? ಬೇರೆ ಬೇರೆ ಕಡೆ ಇದ್ದಾರೆ ಸರ್ ಅವರು. ಬೇರೆ ಬೇರೆ ಯೂನಿವರ್ಸಿಟಿ ಬೇರೆ ರೀ, ಕಂಟ್ರಿ ಒಂದೇ ಸರ್. ಇಟ್ಸ್ ಅ ಬಿಗ್ ಪ್ಲೇಸ್. ಯಾ ಆಫ್ ಕೋರ್ಸ್ ಐ ನೋ. ಅದೇ ಸರ್, ನಿಮ್ದು ಸುಮಾರು ಮೂವಿ ನೋಡಿದೇನ್ರಿ ನಾ. ಮೆರವಣಿಗೆ, ಗೆಳೆಯ, ನನ್ನವನು, ಅದೇ
ಸೊ ನೆಕ್ಸ್ಟ್ ಮೂವಿ ಯಾವ್ದೈತ್ರಿ ಸರ್ ನಿಮಗೆ? ಸರ್ ನೆಕ್ಸ್ಟ್ ಇನ್ಸ್ಪೆಕ್ಟರ್ ವಿಕ್ರಮ್ ರಿಲೀಸ್ ಆಗ್ತಾ ಇದೆ. ಓಕೆ ಸರ್. ಅದಾದ ನಂತರ ಅರ್ಜುನ್ ಗೌಡ. ಓಕೆ, ಸೊ ಒಳ್ಳೇದಾಗ್ಲಿ ನಿಮಗೂ. ಒಳ್ಳೇದಾಗ್ಲಿ ಸರ್. ಐ ಹೋಪ್ ಎವ್ರಿಥಿಂಗ್ ಇಸ್ ಫೈನ್ ದೇರ್. ಏನೋ ಪೊಲಿಟಿಕಲ್ ಅನ್ರೆಸ್ಟ್ ಇದೆ ಅಂತಿದ್ರು ಈಶ್ವರ್ ಅವರು. ಐ ಹೋಪ್ ಯು ಆರ್ ಆಲ್ ಸೇಫ್. ಜಸ್ಟ್ ಇಂಟರ್ನೆಟ್ ಅವಾಗ ತೆಗಿತಿರ್ತಾರೆ ಅಷ್ಟೇನಾ? ಪೊಲಿಟಿಕಲ್ ಹಂಗೇನಿದೇನಿಲ್ರಿ. ಓಕೆ ಓಕೆ, ಒಳ್ಳೇದಾಗ್ಲಿ. ನಮಸ್ಕಾರ. ಸಂಜಯ್ ಅವರು ನಮ್ಮ ನರ್ಸಿಂಗ್ ಇದರಲ್ಲಿ ಅವರು ಕೆಲವೊಂದು ಪುಸ್ತಕಗಳನ್ನು ಬರೆದಿದ್ದಾರೆ ಸರ್. ಈಸ್ ಆಥರ್ ಆಫ್ ಸಮ್ ಡಯಾಬಿಟಿಯಾಲಜಿದಲ್ಲೆಲ್ಲ ಪುಸ್ತಕ ಎಲ್ಲ ಬರೆದಿದ್ದಾರೆ. ಓ ದಟ್ಸ್ ವಂಡರ್ಫುಲ್. ಪಿಡಿಯಾಟ್ರಿಕ್ ಸರ್, ಪಿಡಿಯಾಟ್ರಿಕ್ ನರ್ಸಿಂಗ್ ರೀ. ಹಾ ಅದೇ ಕ್ಲಿನಿಕಲ್ ರೆಕಾರ್ಡ್ ಬುಕ್ ಮತ್ತೊಂದು ಪಬ್ಲಿಷ್ ಆಗ್ತಾ ಇದೆ ಸರ್ ಈಗ. ಬಹಳ ಸಂತೋಷ. CBS ಪಬ್ಲಿಷರ್ ಅದಾರ್ಲೆ ಬೆಂಗಳೂರಲ್ಲಿ ಅವರಿಗೆ. ನೈಸ್ ನೈಸ್ ನೈಸ್. ಥ್ಯಾಂಕ್ ಯು ಸಂಜಯ್ ಸರ್. ನಮಸ್ಕಾರ. ಗಿರೀಶ್ ಅವರು ಇದ್ದಾರಾ ಅಥವಾ ನೆಕ್ಸ್ಟ್? ಗಿರೀಶ್ ಇದ್ದಾರಾ? ಮಾತಾಡಿ ಗಿರೀಶ್. ಹಾ ಸರ್ ಇದ್ದಾರೆ. ಥ್ಯಾಂಕ್ ಯು ಗಿರೀಶ್. ಪ್ಲೀಸ್, ಥ್ಯಾಂಕ್ಸ್ ಫಾರ್ ವೇಟಿಂಗ್. ಹಲೋ ಗಿರೀಶ್, ಹಾ ಮಾತಾಡಿ. ವಾಯ್ಸ್ ಬರ್ತಾ ಇದೆ. ಯಾ ಸರ್. ಹಲೋ ಗಿರೀಶ್ ಅವರೇ ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ಮೀಟಿಂಗ್ ಅಲ್ಲಿ ಇದ್ದೆ ಸರ್. ಒಂದೇ ನಿಮಿಷ ಸರ್. ಒಂದೇ ಸೆಕೆಂಡ್, ಜಸ್ಟ್ ಸೆಕೆಂಡ್ ಐ ವಿಲ್ ಬ್ಯಾಕ್. ಯಾ ಸರ್. ಹಲೋ ಸರ್. ನಮಸ್ತೆ ಸರ್. ನೈಸ್ ಟು ಸಿ ಯು ಸರ್. ಬಹಳ ಸಂತೋಷ ಸರ್ ನಿಮ್ಗೆ ನೋಡಿ. ಮತ್ತೆ ಸರ್ ಆರಾಮಿದ್ದೀರಾ? ನನ್ಗೆ ಇವತ್ತು ಇಟ್ಸ್ ವೆರಿ ರಿಫ್ರೆಶಿಂಗ್ ನಿಮ್ಮೆಲ್ಲರನ್ನು ನೋಡಿ ಮಾತಾಡಿ. ಐ ಆಮ್ ಫೀಲಿಂಗ್ ಗುಡ್ ಸರ್. ಸೇಮ್ ಹಿಯರ್, ಬಟ್ ಅನ್ಫಾರ್ಚುನೇಟ್ಲಿ ಸ್ಯಾಟರ್ಡೆ ಸಂಡೇಸ್ ವೀಕೆಂಡ್ ಇಲ್ಲ ಸರ್. ವೀಕೆಂಡ್ ಇರೋದು ನಮ್ದು ವೀಕ್ ಟೈಮ್ ಸರ್. ಮಂಡೇ ಇಂದ ಫ್ರೈಡೆ ತನಕ ನಾವು ಆರಾಮ್ ಇರ್ತೀವಿ. ಫ್ರೈಡೆ ಇಂದ ನಮ್ ಕೆಲಸ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ ಓಕೆ. ಅವ್ನ ಈಶ್ವರ್ಗೆ ಹೇಳಿದೀನಿ, ಮಂಡೇ ಇಂದ ಫ್ರೈಡೆ ಇಡಪ್ಪ ಇರುತ್ತೆ, ನೀವು ಹಿಡಿದ್ವಿ. ನಿಮಗೋಸ್ಕರ ಇನ್ನೊಂದು ಕಾನ್ವರ್ಸೇಷನ್ ಮಾಡೋಣ ಬಿಡಿ ಸರ್ ಮಂಡೆ. ಮೇಡಮ್ ರಾಗಿಣಿ ಮೇಡಮ್ ಮತ್ತೆ ಪ್ರಜ್ವಲ್ ಸರ್ ಕಪಲ್ ಕನ್ವರ್ಸೇಷನ್ ಮಾಡೋಣ ಸರ್ ಒಂದ್ಸರಿ. ದೇರ್ ಆರ್ ಮೆನಿ ರಿಕ್ವೆಸ್ಟ್ಸ್ ಫಾರ್ ದಟ್. ಸರ್ ನಾವು ಇದೇ ಸಲ ಬರ್ತೀರಾ ಅಂತ ಮಾಡಿದ್ವಿ, ಬಟ್ ಈಶ್ವರ್ ನಿಮ್ ಒಬ್ಬರನ್ನೇ ಕೇಳ್ಬಿಟ್ಟಿದ್ದಾನೆ. ಅದಕ್ಕೆ ಲಾಸ್ಟ್ ಮಿನಿಟ್ ಅಲ್ಲಿ ಇಲ್ಲ ನಾನು ಹೇಳಿದ್ದೆ, ಬಟ್ ಲಾಸ್ಟ್ ಮಿನಿಟ್ ಅಲ್ಲಿ ಹೇಳೋದ್ರಿಂದ ಜಸ್ಟ್ ಹ್ಯಾವ್ ಟು. ಹೌದು ಮಾಡೋಣ ಬಿಡಿ, ಇನ್ನೊಂದು ಕಾನ್ವರ್ಸೇಷನ್ ಮಾಡೋಣ. ಏನಿದೆ, ಐ ವುಡ್ ಲವ್ ಟು. ಗ್ರೇಟ್ ಟಾಕಿಂಗ್ ಟು ಯು ಸರ್. ಗ್ರೇಟ್ ಟಾಕಿಂಗ್ ಟು ಯು. ನಿಮ್ಮನ್ನ ಯಾವಾಗೂ ಪಿಕ್ಚರ್ ಅಲ್ಲಿ ನೋಡಿದೀವಿ, ಬಟ್ ಐ ಆಮ್ ಸೀಯಿಂಗ್ ಯು ಫಸ್ಟ್ ಟೈಮ್ ಲೈವ್ ಡೈರೆಕ್ಟ್ಲಿ. ಸೊ ಇಟ್ಸ್ ಅನ್ ಗ್ರೇಟ್ ಆನರ್ ಸರ್. ಎಕ್ಸಾಕ್ಟ್ಲಿ. ಅಂಡ್ ಅನದರ್ ಥಿಂಗ್, ಐ ಟಾಕ್ ಟು ಯುವರ್ ಫಾದರ್. ನಿಮ್ ತಂದೆಯವ್ರ ಜೋಡಿ ಮಾತಾಡಿದ್ದೆ. ಅವ್ರನ್ನಂತೂ ಸರ್ ನಾನು ಊರಾಗ ಗೊತ್ತಿದೆ ಸರ್. ನಾವು ಊರಾಗ ಹೊಲ್ದಾಗ ಟಿವಿ ಹತ್ಕೊಂಡ್ ನೋಡ್ತಿದ್ವಿ ಪಿಕ್ಚರ್. ಪೊಲೀಸ್ ಅಂದ್ರೆ ಇವ್ರೇ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು. ಪೊಲೀಸ್ ಅವ್ರು ಬ್ಯಾರದವ್ರು ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಇಷ್ಟು ಚೆನ್ನಾಗಿ ಪೊಲೀಸ್ ಆಕ್ಟಿಂಗ್ ಮಾಡ್ತಾರ ಸರ್. ಬಟ್ ಆಫ್ಟರ್ ಸೀಯಿಂಗ್ ಯು ಸರ್, ಇಟ್ಸ್ ಅನ್ ಗ್ರೇಟ್ ಆನರ್ ಟು ಸಿ ಯು. ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಮೈ ಪ್ಲೆಜರ್. ಇನ್ನು ಚೆನ್ನಾಗಿ ಎಂಟರ್ಟೈನ್ ಮಾಡಿ ಸರ್. ಇನ್ನು ಚೆನ್ನಾಗಿ ಎಂಟರ್ಟೈನ್ ಮಾಡಿ. ಮತ್ತೆ ನನ್ನ ಮಗಳದಾಳ ಸರ್. She also knows you and she likes your hairstyle, by the way. Oh, wonderful. ಏನು ಹೆಸರು ಮಗಳ ಹೆಸರು? ತನ್ವಿ ಅಂತ ಸರ್. ತನ್ವಿ ಅಂತ. ನನ್ನ ಕಡೆಯಿಂದ ತನ್ವಿಗೆ ಹಾಯ್ ಹೇಳ್ಬಿಡಿ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಈ ವಿಡಿಯೋ ನೋಡ್ತಾರೆ ಸರ್. ಇದು ನೋಡು ಮಗದಾಗ ಬರುತ್ತೆ ಸರ್. ಫೇಸ್ಬುಕ್ ನೋಡ್ತಿರ್ಬೇಕು. ಈಗ ಅವ್ರು ಇಂಡಿಯಾ ಬಿಟ್ಬಿಟ್ಟಿದ್ದೀನಿ. ನಾನು ಇಥಿಯೋಪಿಯಾ ಇದೀನಿ. ಸೊ ಐ ಡಿಡ್ಂಟ್ ಟೇಕ್ ದಮ್ ವಿತ್ ಮೀ ಹಿಯರ್ ಬಿಕಾಸ್ ಆಫ್ all these issues. Anyway sir, anyway, please take care of yourself and please entertaining us. Thank you very much sir. Thank you very much for talking. Thanks Ishwar and Rajiv sir. ಗಿರೀಶ್, ಕೊನೆಯದಾಗಿ ನಾವು ಒಂದು ಸರ್ಪ್ರೈಸ್ ಇದೆ. ಅಂದ್ರೆ ನಾವು ಇಷ್ಟವರೆಗೂ ನೀವು ಎಲ್ಲ NRI ಜೊತೆ ಮಾತಾಡಿದ್ರ ಪ್ರಜ್ವಲ್ ಸರ್. ಈಗ ನಾವು ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀವಿ, ಈಚ್ ಎವ್ರಿ ಟೈಮ್ ಒನ್ ದೇಸಿ ಫ್ಯಾನ್ ಅಂತ. ಓಕೆ ಓಕೆ. ಸೊ ವರಿದಿ ಇಸ್ ದ lucky pick of the day from India. Hi. Hello sir. Very lucky pick anta helbodu. It's an honor to be here. Thank you to the Balaga nannan ಮಾತಾಡಕ್ಕೆ choose ಮಾಡಿದ್ದಕ್ಕೆ. Sir Prajwal sir, ನಿಮಗೆ ಈಗ IPL season ಇರೋದ್ರಿಂದ which is your favorite team ಅಂತ first question. Team RCB nama 100%. Very loyal RCB fan. ಯಾವಾಗಲೂ ಕಪ್ ನಮ್ದೇ ಸರ್. ಅದಕ್ಕೆ ನಾವು ಕಪ್ ಹಿಡ್ಕೊಂಡೇ ಕುಂತಿರ್ತೀವಿ. But ಇಲ್ಲ, they are playing very well this time, so very happy. ಹೌದು. ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಹೌದು ಸರ್. We hope they will. ಎಲ್ಲರೂ ಬೌಲಿಂಗ್ ವೀಕ್ ಇದೆ ನಮ್ ಸೈಡ್ ಅಂತಿದ್ರು, ಬಟ್ ಈ ಸತಿ we are giving back the answer. ಹೌದು.
They're doing really good. Totally. ಸರ್ ಇನ್ನೊಂದೇನು ಅಂದ್ರೆ ವಾಟ್ ಇಸ್ ಯುವರ್ ಫೇವ್ರೆಟ್ ಗೆಟ್ ಅವೇ ಅಂದ್ರೆ ಬೇಜಾರಾದಾಗ ನಾಟ್ ಡ್ಯೂರಿಂಗ್ ದ ಕೊರೋನಾ ಟೈಮ್ಸ್ ನಾವು ಅದ್ರ ಬಿಫೋರ್ ವಾಟ್ ವಾಸ್ ಯುವರ್ ಫೇವ್ರೆಟ್ ಗೆಟ್ ಅವೇ ಅಥವಾ ಫೇವ್ರೆಟ್ ರೆಸ್ಟೋರೆಂಟ್ ಟು ಗೋ ಟು ಇನ್ ಬ್ಯಾಂಗ್ಳೂರ್ ಏನಿತ್ತು? ಐ ಲವ್ ಟು ಟ್ರಾವೆಲ್. ನನಗೆ ಟ್ರಾವೆಲಿಂಗ್ ತುಂಬಾ ಇಷ್ಟ ಚಿಕ್ಕ ವಯಸ್ಸಿಂದಾನೆ. ಸೊ ವೆನೆವರ್ ಐ ಗೆಟ್ ದ ಟೈಮ್ ಐ ಮೇಕ್ ಶೋರ್ ಐ ಟ್ರಾವೆಲ್ ವಿತ್ ದ ಫ್ಯಾಮಿಲಿ. ಅದಲ್ಲದೆ ನನಗೆ ಮ್ಯೂಸಿಕ್ ತುಂಬಾ ಇಷ್ಟ. ಹಾಡಕ್ ಬರಲ್ಲ ಬಟ್ ಚೆನ್ನಾಗಿ ಕೇಳ್ತೀನಿ. I listen to a lot of music. Awesome, sir. Internet bandwidth mostly ಇದೆ ಅನ್ಸುತ್ತೆ ಸರ್. ಹಲೋ ವರಿದಿ ಅವ್ರಿಗೆ ಕೇಳಿಸ್ತಾ ಇದೆಯಾ? ಹಾ ಕೇಳಿಸ್ತಾ ಇದೆ ಸರ್. ಫೇವ್ರೆಟ್ ರೆಸ್ಟೋರೆಂಟ್ ಬ್ಯಾಂಗ್ಳೂರಲ್ಲಿ ಯಾವುದು ಸರ್? ಫೇವ್ರೆಟ್ ರೆಸ್ಟೋರೆಂಟ್ ಮುಂಚೆ, ಇವಾಗಿಲ್ಲ. ಅದು ರೈಸ್ ಬೌಲ್ ಅಂತ ಒಂದು ರೆಸ್ಟೋರೆಂಟ್ ಇತ್ತು. ನನ್ನ ತುಂಬಾ ಕರ್ಕೊಂಡು ಹೋಗ್ತಿದ್ರು ಅಲ್ಲಿ ಚಿಕ್ಕ ವಯಸ್ಸಿಂದಾನೆ. ಅಲ್ಲಿ ಎಷ್ಟು ರೆಗ್ಯುಲರ್ ಆಗಿ ಹೋಗ್ತಿದ್ವಿ ಅಂದ್ರೆ, ರೆಸ್ಟೋರೆಂಟ್ ಹೋದ್ರೆ ಅಲ್ಲಿ ಸ್ಟಾಫ್ ನನ್ನ ಕೈ ಹಿಡ್ಕೊಂಡು ಕಿಚನ್ ಒಳಗೆಲ್ಲ ಕರ್ಕೊಂಡು ಹೋಗೋರು. ಸೊ ನನಗೆ ಇಟ್ ವಾಸ್ ಅ ವೆರಿ ನ್ಯೂ ವರ್ಲ್ಡ್ ಅವಾಗ ಚಿಕ್ಕ ವಯಸ್ಸಲ್ಲಿ. ಸೊ ದಟ್ ರೆಸ್ಟೋರೆಂಟ್ ವಾಸ್ ಮೈ ಫೇವ್ರೇಟ್. ಬಟ್ ಇವಾಗ ಇದೆಯೋ ಇಲ್ವೋ ಗೊತ್ತಿಲ್ಲ. ಪ್ರಾಬ್ಲಿ ಬೇರೆ ಯಾವ್ದೋ ರೆಸ್ಟೋರೆಂಟ್ ಬಂದಿದೆ ಅಲ್ಲಿ, ನೋಡಿಲ್ಲ. ಬಟ್ ದಟ್ ವಾಸ್ ಮೈ ಫೇವ್ರೇಟ್. Thank you so much, sir. It was pleasure talking. Thank you. It was my pleasure. Thank you ವರಿದಿ ಅವರೇ. ಸೊ ಈಶ್ವರ ಇನ್ನೊಬ್ರು ನಮ್ಮ ಆಸ್ಟ್ರೇಲಿಯಾದಿಂದ ಭಾಗ್ಯ ಅಂತ ತುಂಬಾ ಲೇಟ್ ಆಗ್ತಾ ಇತ್ತು ಅಲ್ಲಿ, ಅದಕ್ಕೆ. ಬಟ್ ಭಾಗ್ಯ ಶಂಕರ್ ಅಂತ ಅವರು ನಮ್ಮ NRI ಕನ್ನಡ ಬಳಗ ಮೆಂಬರು. ಅವರು ಆಕ್ಚುಲಿ ಸಿಡ್ನಿದಿಂದ ಕ್ಯಾನ್ಬರಾಗ್ ಹೋಗಿದ್ರು. ಅಂದ್ರೂ ಸಹ ನಾನು ಟ್ರೈ ಮಾಡಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರು ಈಗ ಮೋಸ್ಟ್ಲಿ ಡ್ರೈವ್ ಮಾಡ್ತಿದ್ದಾರೋ ಜಾಯ್ನ್ ಆಗಿದಾರೋ ಗೊತ್ತಿಲ್ಲ. ಅದಕ್ಕಿಂತ ಅವ್ರು ಸೆಟ್ಲ್ ಜಸ್ಟ್ ಆಸ್ಕ್ Bhagya, thank you. Really appreciate your enthusiasm and support. So, and you are one of the fan of Prajwal sir. So please, ನೀವು ದಯವಿಟ್ಟು ಕೇಳಿ ನಿಮ್ಮ ಪ್ರಶ್ನೆ. Then we'll go for a rapid fire ಅಂತ ಜನರಲ್ ಆಗಿ ಸುಮಾರು ಜನರು ನನಗೆ ಮೆಸೇಜ್ ಎಲ್ಲ ಮಾಡಿ ಪ್ರಶ್ನೆ ಕೇಳಿದ್ದಾರೆ. ಅದನ್ನ ರ್ಯಾಪಿಡ್ ಫೈರ್ ಅಲ್ಲಿ ಕನ್ಕ್ಲೂಡ್ ಮಾಡೋಣ ಸರ್. ಇಸ್ ದಟ್ ಓಕೆ ಸರ್? Sure sir, no problem. Thank you. ಭಾಗ್ಯ ಶಂಕರ್ ಅಂತ ಸಿಡ್ನಿದಿಂದ. ನಮಸ್ಕಾರ. ಹಾಯ್ ಮಾ. ಹಾಯ್, ಕೇಳಿಸ್ತಾ ಇದೆ? ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ಆರಾಮಾಗಿದ್ದೀನಿ. ಐ ಜಸ್ಟ್ ಮೇಡ್ ಇಟ್ ಆಕ್ಚುಲಿ. ಇವಾಗ ತಾನೇ ಒಳಗಡೆ ಬಂದ್ವಿ. ಸೊ ತುಂಬಾ ಮಿಸ್ ಮಾಡ್ಕೊಂಡೆ. ಬಟ್ ದಾರಿಯಲ್ಲಿ ಒಂದ್ಸಲ ಲಾಗಿನ್ ಮಾಡಿದೆ. ನೀವೇನೋ ಹೇಳ್ತಾ ಇದ್ರಿ, ಮಕ್ಳಿಗೆ ಏನೋ ಮಾಡ್ತಿದೀವಿ, ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಅಂತ ಯಾರಿಗೋ ಹೇಳ್ತಾ ಇದ್ರಿ. ಅದೊಂಚೂರು ಕೇಳಿಸ್ಕೊಂಡೆ. ಇಫ್ ಯು ಡೋಂಟ್ ಮೈಂಡ್ ಇನ್ನೊಂದ್ಸರಿ ಹೇಳಿ ಅದೇನ್ ಮಾಡ್ತಾ ಇದೀರಾ ಅಂತ. ಅಂದ್ರೆ ನಾನೊಂದು ಶಾಲೆನ ದತ್ತಕ್ ತಗೊಂಡಿದ್ದೀನಿ. ತಡಸ್ ಅಂತ ಒಂದು ಗ್ರಾಮದಲ್ಲಿ, ಬ್ಯಾಡ್ಗಿ ಹತ್ರ. ಸೊ ಅಲ್ಲಿ ಮೇಕಿಂಗ್ ಆಡಿಯೋ ವಿಜುವಲ್ ಕ್ಲಾಸ್ ರೂಮ್ಸ್. ಸೊ ಅಲ್ಲಿ ನಮ್ಮ ಇಲ್ಲಿರೋ ಲೆಕ್ಚರರ್ಸ್ ದೇ ಆಫರ್ ಟು ಗಿವ್ ಗೆಸ್ಟ್ ಲೆಕ್ಚರ್ಸ್. ಸೊ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಓ ನೈಸ್. ಸೊ ನನ್ಗೆ ಪ್ರಶ್ನೆ ಏನಿಲ್ಲ. ಐ ಥಿಂಕ್ ಐ ಮೆಟ್ ಯು ಪ್ರಾಬ್ಲಿ 6-7 years ago. ನೀವು, ಛಾಯಾ ಸಿಂಗ್ ಮತ್ತೆ ರವಿ ಕಿರಣ್ 3 ಜನನು ಒಂದು ನ್ಯೂ ಇಯರ್ ಪಾರ್ಟಿಯಲ್ಲಿ ಮೀಟ್ ಮಾಡಿದೆ. ಯಾ, ಸೊ ಜಸ್ಟ್ ಸ್ಮಾಲ್ ಟಾಕ್ ನಾನು ಮಾಡಿದ್ದೆ ನಿಮ್ ಜೊತೆ. ಸೊ ಪ್ರಾಜೆಕ್ಟ್ಸ್ ಎಲ್ಲ ಹೇಗ್ ನಡೀತಾ ಇದೆ? ಏನ್ ಮಾಡ್ತಾ ಇದೀರಾ ಇವಾಗ ಕೊರೋನಾ ಟೈಮ್ ಅಲ್ಲಿ? ಸದ್ಯಕ್ಕಿಲ್ಲ. haven't been working for 7 to 8 months now. Probably I'll start shooting next month. ಎಲ್ಲ ಪರಿಸ್ಥಿತಿ ಸ್ವಲ್ಪ it's getting better. Okay, good to hear that. ಅಲ್ವಾ? ಹೌದು. ಸೊ ಆಸ್ಟ್ರೇಲಿಯಲ್ಲಿ 3 ಸ್ಟೇಟ್ ಟ್ರಾವೆಲ್ ಬ್ಯಾನ್ ಲಿಫ್ಟ್ ಮಾಡಿದ್ದಾರೆ ಇವಾಗ. Okay. So we just finished our drive to another state ಇವತ್ತು. So which was really good. That's nice. So ಚೆನ್ನಾಗಿತ್ತು. Lovely to talk to you. My pleasure. Thank you ಭಾಗ್ಯ ಅವರೇ. Thanks for making it. Thank you. ಸರ್, ಈಗ ರ್ಯಾಪಿಡ್ ಫೈರ್ ಅಲ್ಲಿ ಒಂದು ಸಿಂಪಲ್ ಕ್ವಶನ್ ಇದೆ ಸರ್. ಏನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಅದರಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಫೇವರಿಟ್ ಫುಡ್ ಯಾವ್ದು ಅಂತ ಕೇಳಿದ್ದಾರೆ. ಫೇವರಿಟ್ ಫುಡ್ ನಮ್ ತಾಯಿ ಮಾಡೋ ಬಿರಿಯಾನಿ. ಓ ಸೂಪರ್. ವೆಜ್ ನಾನ್ ವೆಜ್ ಸರ್? ನಾನ್ ವೆಜ್. ಅಮ್ಮ ನಾನ್ ವೆಜ್ ತುಂಬಾ ಚೆನ್ನಾಗಿ ಮಾಡ್ತಾರೆ. ಇವಾಗ ನಾನ್ ವೆಜ್ ಕಮ್ಮಿ ಮಾಡಿದೀನಿ, ಬಟ್ ಅಮ್ಮನ ಬಿರಿಯಾನಿ ತುಂಬಾ ಇಷ್ಟ. ಬ್ರಿಲಿಯಂಟ್. ಸರ್, ನಿಮ್ದು ಫೇವರಿಟ್ ಆಕ್ಟರ್ ಮತ್ತೆ ಆಕ್ಟ್ರೆಸ್? ಸರ್, ನನಗೆ ಅಪ್ಪಾಜಿ, ಆಮೇಲೆ ದರ್ಶನ್ ಅಣ್ಣ, ಆಕ್ಟ್ರೆಸ್ ರಮ್ಯಾ ಅವರು. Brilliant. Thank you.
ಆಮೇಲೆ ಫೇವ್ರೇಟ್ ನಿಮ್ಮ ಇಷ್ಟು ನೀವು ಮಾಡಿದಂತ ರೋಲ್ಗಳಲ್ಲಿ ಯಾವ್ದು ನಿಮ್ದು ಫೇವ್ರೇಟ್ ರೋಲ್ ಯಾವ್ದು ಅಂತ ಅಥವಾ ಯಾವ ಫಿಲ್ಮ್? ಸರ್ ಎಲ್ಲಾ ರೋಲ್ಸ್ ತುಂಬಾ ಪ್ಯಾಷನೇಟ್ ಆಗಿ ಮಾಡಿರ್ತೀವಿ, ಬಟ್ ಚೌಕ ಐ ಗೆಸ್ ಇತ್ತೀಚೆಗೆ ಮಾಡಿದ್ರಲ್ಲಿ ಚೌಕ ಇಸ್ ಮೈ ಫೇವ್ರೇಟ್. ಯಾಕಂದ್ರೆ ಅದೊಂದು ಹೊಸ ಆಪರ್ಚುನಿಟಿ ಕೊಡ್ತು ನನಗೆ. ನಾನು ಆ ತರದ್ದು ಪಾತ್ರ ಯಾವತ್ತು ಮಾಡಿರ್ಲಿಲ್ಲ. ಅಂಡ್ ಎಲ್ಲಾ ಸಿನಿಮಾಲಿ ಏನೇ ಆದ್ರೂ ದ ಹೀರೋ ವಿಲ್ ಬಿ ಗ್ಲಾಮರಸ್ ಇಲ್ಲ ಚೆನ್ನಾಗಿ ತೋರಿಸಿರ್ತೀವಿ, ಬಟ್ ಅದ್ರಲ್ಲಿ ಐ ಗಾಟ್ ಟು ಎಕ್ಸ್ಪೆರಿಮೆಂಟ್. ಆ ಸಿನಿಮಾಲಿ ಒಂದು ಬೇರೆ ಲುಕ್ ಮಾಡೋ ಎಕ್ಸ್ಪೆರಿಮೆಂಟ್ ಮಾಡೋಕೆ ಒಂದು ಅವಕಾಶ ಸಿಕ್ತು. ಐ ಗೆಸ್ ದಟ್. ನಿಮ್ ಫೇವ್ರೇಟ್ ಸಾಂಗ್ಸ್? ಫೇವ್ರೆಟ್ ಸಾಂಗ್ ಈ ದೇಶದ ಕತೆ ಇಷ್ಟೇ ಕಣಮ್ಮ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮ. ಅಪ್ಪಾಜಿ ಚಿಕ್ಕ ವಯಸ್ಸಿಂದ ಹಾಡು ತುಂಬಾ ಇಷ್ಟ ನನಗೆ. ತುಂಬಾ ಜನರಿಗೆ ಇಷ್ಟ ಅದು ಹಾಡು. ನಿಮ್ಮ ಫೇವ್ರೇಟ್ ಆಕ್ಟರ್? ಸರಿ ಸರ್, ಕೇಳಿಸ್ಲಿಲ್ಲ. ಆಕ್ಟ್ರೆಸ್, ನಿಮ್ಮ ಫೇವ್ರೇಟ್ ಆಕ್ಟ್ರೆಸ್ ಯಾರು? ಆಕ್ಟ್ರೆಸ್ ರಮ್ಯಾ ಅವರು. ರಮ್ಯಾ ಹೇಳಿದ್ರಲ್ಲ, ಸಾರಿ. ಓಕೆ. ನೀವು ನಿಮ್ದು ಇದು ನೀವು ಜೆಂಟಲ್ಮೆನ್ ಅಂತ ನಿಮ್ಮ ರಾಗಿಣಿ ಮೇಡಮ್ ಅದ್ರಿಗೆ ಯಾವಾಗಲೂ ಅವ್ರು ನಿಮ್ಗೆ ಅಂದಿರ್ತಾರೆ ಇವರ ರಿಯಲ್ ಜೆಂಟಲ್ಮೆನ್ ಅಂತ. ಯಾವ್ದಾದ್ರು ಒಂದು ಸನ್ನಿವೇಶ ಇದೆನಾ ಸರ್ ಅದರ ಶೇರ್? ಸರ್ ಅವ್ರು ಅವಾಗ ಯು ಆರ್ ಮೈ ಮಿಸ್ಟರ್ ಪರ್ಫೆಕ್ಟ್ ಅಂತ. ಸರ್ ಅವ್ರನ್ನ ಎಲ್ಲಿ ಭೇಟಿ ಆದ್ರೆ ಯಾವ್ದಾದ್ರು ಸನ್ನಿವೇಶ? ಒಂದೇ ಒಂದ್ ನಿಮಿಷ, ನನ್ ಬ್ಯಾಟ್ರಿ ಕಮ್ಮಿ ಆಗ್ತಿದೆ. ಜಸ್ಟ್ ಪುಟ್ ದಿಸ್ ಆನ್ ಚಾರ್ಜ್. ಓಕೆ. ಐ ಹೋಪ್ ಎವ್ರಿವನ್ ಈಸ್ ಎಂಜಾಯಿಂಗ್. ಓಕೆ. ಚೆನ್ನಾಗಿ ಆಗ್ತಾ ಇದೆ. ಸಾರಿ ಅಬೌಟ್ ದಟ್. ಇರ್ಲಿ. ರಾಗಿಣಿ ಅವ್ರನ್ನ ಭೇಟಿಯಾಗಿದ್ದು ನಾನು ಡಾನ್ಸ್ ಕ್ಲಾಸ್ ಅಲ್ಲಿ. ನಾನು 9ನೇ ಕ್ಲಾಸ್ ಅಲ್ಲಿ ಇದ್ದೆ, ಅವ್ರು 6ನೇ ಕ್ಲಾಸ್ ಅಲ್ಲಿ ಇದ್ರು ಅವಾಗ. ಅವಾಗಿಂದ ಇಬ್ರು ಪರಿಚಯ. ಸೊ ದಟ್ಸ್ ಹೌ ವಿ ಮೆಟ್. ವಿ ಬೀನ್ ಫ್ರೆಂಡ್ಸ್ ಆಲ್ ದೀಸ್ ಇಯರ್ಸ್. ಹಂಗೆ ಪ್ರೀತಿಗೆ ಶಿಫ್ಟ್ ಆಯ್ತು. ಓಕೆ, ರೈಟ್, ದಟ್ಸ್ ಗ್ರೇಟ್. ಆಮೇಲೆ ನಿಮ್ದು ಫೇವರೇಟ್ ಕಲರ್ ಸರ್? ಸರ್ ಫೇವರೇಟ್ ಕಲರ್ ಬ್ಲಾಕ್. ಬ್ಲಾಕ್, ಓಕೆ. ಆಮೇಲೆ ಹಾಲಿಡೇ ಡೆಸ್ಟಿನೇಷನ್ ಇಂಡಿಯಾದಲ್ಲಿ ಒಂದು ಮತ್ತೆ ಅಬ್ರಾಡ್ ಅಲ್ಲಿ ಒಂದು? ಇಂಡಿಯಾದಲ್ಲಿ ಗೋವಾ ಸರ್. ಅಪ್ಪ ಅಮ್ಮ ನನಗೆ ತುಂಬಾ ಗೋವಾ ಕರ್ಕೊಂಡು ಹೋಗ್ತಿದ್ರು ಚಿಕ್ಕ ವಯಸ್ಸಲ್ಲಿ. ನಾನು ಈಜಕ್ಕೆ ಕಲ್ತಿದ್ದು ಅಲ್ಲೇ. ಅಪ್ಪ ನನ್ಗೆ ಅಲ್ಲೇ ಸ್ವಿಮ್ಮಿಂಗ್ ಹೇಳ್ಕೊಟ್ಟಿದ್ದು. ಸಮುದ್ರದಲ್ಲ ಸರ್? ಇಲ್ಲ, ಸಮುದ್ರದಲ್ಲ, ಸ್ವಿಮ್ಮಿಂಗ್ ಪೂಲ್ ಅಲ್ಲೇ ಅಲ್ಲೇ ಹೇಳ್ಕೊಟ್ಟು. ಆಮೇಲೆ ಅಬ್ರಾಡ್ ಅಂದ್ರೆ ಆಲ್ಪೆ ಡಿ ಹ್ಯೂಸ್ ಸರ್. ಯಾವ ಸರ್? ದಿ ಆಲ್ಪ್ಸ್, ಆಲ್ಪೆ ಡಿ ಹ್ಯೂಸ್ ಅಂತ. ಇಟ್ಸ್ ಅ ಸ್ಮಾಲ್ ಟೌನ್ ಇನ್ ದಿ ಆಲ್ಪ್ಸ್. ಓಕೆ, ಓಕೆ, ಥ್ಯಾಂಕ್ ಯು ಸರ್. ಸೊ ಅದೇ ನಾವು ಈಗ ಕಮಿಂಗ್ ಟು ಅನ್ ಎಂಡ್. ಇಟ್ ಇಸ್ ರಿಯಲಿ ನಮಗೆ ತುಂಬಾ ಬೇಜಾರಾಗ್ತಾ ಇದೆ, ಬಟ್ ಅದಕ್ಕೆ ಇನ್ನೊಂದೇ ರಿಕ್ವೆಸ್ಟ್ ಏನಂತಂದ್ರೆ ಸರ್, UK has got very great venues, especially North Wales is one of the beautiful place, and I personally request you, when the COVID is finished, and you are welcome to come down to United Kingdom anytime, and for shootings and holiday for both. I surely will, sir. ಆಮೇಲೆ ಇನ್ನೊಂದು ನೀರಜ್ ಪಾಟೀಲ್, ಕೊನೆಗೆ ನಮ್ಗೆ ನೀರಜ್ ಪಾಟೀಲ್ ಅಂತ ನಮ್ಮ ಯುನೈಟೆಡ್ ಕಿಂಗ್ಡಮ್ ದಲ್ಲಿ ಅವರು ಕನ್ನಡದ ಮೊದಲನೆಯ ಮೇಯರ್ ಅಂತ, ಲ್ಯಾಂಬತ್ನ ಮೇಯರ್ ಅಂತ ಹೆಗ್ಗಳಿಕೆಗೆ ಪಾತ್ರವಾಗುತ್ತಾರೆ. ಅದೇ ತರ ನಮಸ್ಕಾರ ನೀರಜ್ ಅವರೇ. ನಮಸ್ತೆ ಸರ್, ಹೇಗಿದ್ದೀರಿ? ಬಸವೇಶ್ವರ ಮೂರ್ತಿಯನ್ನು ಸಹ ಪ್ರಧಾನಮಂತ್ರಿ ಅವರನ್ನು ಕರೆದು ಲಂಡನ್ ಮೊದಲನೇ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ರೆ 12ನೇ ಶತಮಾನದ. It's a pleasure talking to you, sir. It's an honor to meet you, Tamgu Prajwal ಅವರೇ. ವೆಲ್ಕಮ್. ಅಂಡ್ ಬ್ರಿಟಿಷ್ ಕನ್ನಡ ಕಮ್ಯುನಿಟಿ ಪರವಾಗಿ ನಾನು ನಿಮಗೆ ಸ್ವಾಗತ ಕೋರ್ತೇವೆ. ಥ್ಯಾಂಕ್ ಯು ಸರ್. ರಾಜು ಮೇತ್ರೆ ನಮಗೆ ಬಸವೇಶ್ವರ ಸ್ಟ್ಯಾಚ್ಯೂ ಮಾಡ್ಬೇಕಾದ್ರೆ ತುಂಬಾ ಹೆಲ್ಪ್ ಮಾಡಿದ್ರು. ಓಕೆ. ಅಂಡ್ ನೆಕ್ಸ್ಟ್ ಟೈಮ್ ಪ್ರಜ್ವಲ್ ಅವರು ಲಂಡನ್ ಬಂದ್ರೆ ಅವರಿಗೆ ತಾವು ಬಸವೇಶ್ವರ ಸ್ಟ್ಯಾಚ್ಯೂ ಹತ್ರ ಕರ್ಕೊಂಡೋಗಿ ಅಂಡ್ ಯು ಹ್ಯಾವ್ ಟು ಫೆಲಿಸಿಟೇಟ್ ಅಂಡ್ ಅವರಿಗೆ ಬಸವಣ್ಣನಿಗೆ ಒಂದು ಹೂವಿನ ಸರ ಹಾಕ್ಸೋಣ. ಓಕೆ, ಡೆಫಿನೆಟ್ಲಿ ಸರ್, ಇಟ್ಸ್ ಅವರ್ ಪ್ಲೆಜರ್. ಎಸ್ ಎಸ್ ಎಸ್, yes yes, ಎಲ್ಲರೂ ಆಲ್ಮೋಸ್ಟ್ ಎನಿ ಸೆಲೆಬ್ರಿಟಿ ಹೂ ಕಮ್ಸ್ ಟು ಲಂಡನ್ ಮೇಕ್ಸ್ ಇಟ್ ಎ ಪಾಯಿಂಟ್ ಟು ವಿಸಿಟ್ ಬಸವೇಶ್ವರ ಸ್ಟ್ಯಾಚ್ಯೂ. ಇಟ್ ಹ್ಯಾಸ್ ಬಿಕಮ್, ಯಾರು ಮಿಸ್ ಮಾಡ್ತಾರೆ ಸರ್ ಅದನ್ನ? ಹೌದೌದು, ಅದು ಒಂದು ಏನಂದ್ರೆ ಇಂಡಿಯನ್ ಮಾನ್ಯುಮೆಂಟ್, ಒನ್ ಆಫ್ ದ ಮೋಸ್ಟ್ ಫೇಮಸ್ ಇಂಡಿಯನ್ ಮಾನ್ಯುಮೆಂಟ್ ಆಗ್ಬಿಟ್ಟಿದೆ ಈಗ. ಸೂಪರ್ ಸರ್, ನಮಗೆ ಹೆಮ್ಮೆ. ಥ್ಯಾಂಕ್ ಯು ಎಲ್ಲ. ಸೊ ತಾವು ಇವತ್ತು ನಮ್ಮ ಬ್ರಿಟನ್ನಿನ ಎಲ್ಲ ಕನ್ನಡಿಗರ ಜೊತೆಗೆ ತಾವು ಸಂಪರ್ಕ ಮಾಡ್ತಾ ಇದ್ದೀರಿ. ಎವ್ರಿಬಡಿ ಇಸ್ ವೆರಿ ಎಕ್ಸೈಟೆಡ್.
you have more fans in United Kingdom than in Karnataka. And NRIs, all over the world. NRI, all over the world. All over the world, exactly. And you know, ಪ್ರಜ್ವಲ್ ಇದಾರ ಅವರು? ಇಲ್ಲ, I think it's ಪ್ರಜ್ವಲ್ ಸರ್ ಒಂದು ಸ್ವಲ್ಪ ಏನೋ something wrong ಮೊಬೈಲ್ with the ಬ್ಯಾಟರಿ screen. ಇದ್ದಿತ್ತು. ಬ್ಯಾಟ್ರಿ ಮೋಸ್ಟ್ಲಿ ಇದನ್ನಾಗಿರ್ಬೋದು. ಥ್ಯಾಂಕ್ ಯು ನೀರಜ್ ಅವರೇ ಫಾರ್ ಜಾಯ್ನಿಂಗ್. ನಾನು ನೋಡ್ತೇನೆ ಭಾಗ್ಯಶಂಕರ್ ಇದ್ದಾರೆ ಸಿಡ್ನಿಯಿಂದ. ನಮಸ್ಕಾರ ಭಾಗ್ಯಶಂಕರ್ ಅವರೇ. ಸರ್ ಒಂದ್ ನಿಮಿಷ, ಸಾರಿ ಕಟ್ ಆಗಿತ್ತು. ಸಾರಿ ಐ ಆಮ್ ಬ್ಯಾಕ್. ಎಸ್. ಇಲ್ಲ, ನಾನು ಅದೇ ಅಂದೆ. ಸಿ, ಇದು ವಾಟ್ ಐ ವಾಸ್ ಟೆಲ್ಲಿಂಗ್ ವಾಸ್, you know, you have more fans and admirers in United Kingdom than in Karnataka antande. That's wonderful to know, sir. Everybody was excited. I saw so many messages everywhere in the WhatsApp groups. Oh, today Prajwal Devaraj is coming. Ella kade. So I got not less than 15-20 WhatsApp group messages. So Prajwal Devaraj join agi anta. So I know I'm going to be well taken care of when I come there. Yes. And Raju Maitre, ಆಮೇಲೆ ಅದೇ ತರ ಆಸ್ಟ್ರೇಲಿಯಾದಲ್ಲಿ ಭಾಗ್ಯಶಂಕರ್ ಇದ್ದಾರೆ. She is also a big admirer of Basaveshwara, and you know, she's also helped us to spread the values of Basaveshwara in Karnataka actually. Okay. So, Nice. Yeah. ಹಾ ಸರ್, ಬನ್ನಿ ಆಸ್ಟ್ರೇಲಿಯಾಗೆ ಬನ್ನಿ. ತುಂಬಾ ಚೆನ್ನಾಗಿದೆ ಆಸ್ಟ್ರೇಲಿಯಾ. ನಿಮ್ಮನ್ನ ಚೆನ್ನಾಗಿ ನೋಡ್ಕೋತೀವಿ, ಗ್ಯಾರಂಟಿ. Surely. And ಅದೇ ತರ ನಮ್ಮ ಇವರಿದ್ದಾರೆ, ಈಶ್ವರ್ ಅವರಿದ್ದಾರೆ. ಈಶ್ವರ್ is doing a wonderful job in Ireland. Ireland ಅಂದ್ರೆ it is like it was once upon a time part of United Kingdom. Now ಅದನ್ನ ಇಂಡಿಪೆಂಡೆಂಟ್ ಮಾಡ್ಬಿಟ್ಟು ಅವರಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ಐರ್ಲೆಂಡ್ ಅವರಿಗೆ. ಬಟ್ ಅಲ್ಲಿ ಕೂಡ ಕನ್ನಡಿಗರು ಇದ್ದಾರೆ. ಈಶ್ವರ್ ಅವರು ತುಂಬಾ ಕನ್ನಡದ ಪ್ರಚಾರ ಮಾಡ್ತಾ ಇದ್ದಾರೆ ಐರ್ಲೆಂಡ್ ಅಲ್ಲಿ. ಅದೇ ತರ ನಮ್ ನವೀನ್ ಇದ್ದಾರೆ. ನವೀನ್ ಜರ್ಮನಿಯಲ್ಲಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಅವ್ರೇನಂದ್ರೆ ದೇ ಹ್ಯಾವ್ ಫಾರ್ಮ್ಡ್ ಅನ್ ಆರ್ಗನೈಸೇಷನ್ ಕಾಲ್ಡ್ NRI ಕನ್ನಡ ಬಳಗ ಅಂತ. Okay. They are propagating the values of Kannada culture and heritage all over the world. That's so wonderful. it's like a wide diaspora organization, you know. Okay. Nice. Thank you, sir. Thank you. Raju sir. Sorry, one ನಿಮಿಷ. ನಮ್ಮ ರವಿ ಅವರು ಇದ್ದಾರೆ. Sorry, I didn't forgot to talk. ರವಿ ವೆಂಕಟೇಶ್ ತಮ್ಮ ಪರಿಚಯ ಅಲ್ಲ ಪ್ರಜ್ವಲ್ ಅವರೇ? ಮಾತಾಡಿದ್ವಿ ಸರ್, ನಾವು ಮಾತಾಡಿದ್ವಿ. ಅಯ್ಯೋ, ರವಿ ವೆಂಕಟೇಶ್ ಅವರು ಇಲ್ಲಿ ಸ್ವಿಂಡನ್ ಅಲ್ಲಿ ಕೌನ್ಸಿಲರ್ ಇದ್ದಾರೆ. He is a very famous personality among the Kannada community of United Kingdom. Wonderful. And he is a very hard working counselor, corporate ಇದ್ದಾರೆ. And side by side he is next year ಅವರಿಗೆ ಲೇಬರ್ ಪಾರ್ಟಿಯಿಂದ ಬರೋ ಕೌನ್ಸಿಲ್ ಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಕಂಗ್ರಾಚುಲೇಷನ್ಸ್ ರವಿ ಅವರೇ. Thank you ಪ್ರಜ್ವಲ್ ಅವರೇ. ನೀರಜ್ ಅವರೇ ತುಂಬಾ ದೊಡ್ಡ ಮಾತು ಮಾತಾಡ್ತಾ ಇದ್ದೀರಾ. ಗೊತ್ತಿದೆಲ್ಲ. ಸಿ, ಜೇಮ್ಸ್ ಅಂತ ಅವ್ರ CLP ಲೀಡರ್ ಹೇಳಿದ್ರು, one day, you know, he's got all the bright chances of becoming an MP in United Kingdom. Wow. Whether he becomes or not, that is different, but he's got all the potential to become an MP in United Kingdom. ಥ್ಯಾಂಕ್ ಯು ನೀರಜ್ ಅವರೇ. ನಿಮ್ ಮಾತ್ ನಿಜ ಆಗ್ಲಿ. ಅವತ್ತು ಪ್ರಜ್ವಲ್, ನಾವು ನೀವು ಎಲ್ಲ ಒಂದ್ ಕಡೆ ಎಲ್ಲಾರು ಪಾರ್ಟಿ ಮಾಡೋಣ. ಈಗ ನಿನ್ನೆ ನೀವು BBC ಅಲ್ಲಿ if you click on BBC, the news is all about Swindon Council. ಅವ್ರ Swindon Council ಅಲ್ಲಿ ತುಂಬಾ ಗಡಬಡ ಆಗ್ತಾ ಇದೆ. ದೊಡ್ಡ you can see that it's a big news in Swindon, and Swindon has got a large, very huge Indian community with lot of temples. There's a lot of Indian and Hindu culture in Swindon. And next to Leicester, ನನಗೆ ಅನ್ಸುತ್ತೆ, if Swindon is going to have a large Hindu community, and Ravi is representing that Hindu community very well, and the Labour Party is very happy because Labour Party, our CLP secretary ಹೇಳ್ತಾ ಇದ್ರು, we found a bridge between the British Indian community and Labour Party, which is Mr. Ravi Venkatesh ಅಂತ. Thank you sir. Thank you. Thanks Neeraj. Raju sir. Okay, yeah. Okay, thank you very much. That's so nice of you. Thank you, Neeraj avare. I really appreciate. Thanks for accepting our invitation and joining us. Pleasure. And so adakke next now we got excuse me, I had to rush to hospital, and I wish. Sure. Please. Thank you, Neeraj. Pleasure talking to you. Yeah. ತುಂಬಾ ಧನ್ಯವಾದಗಳು. Next ಈಶ್ವರ್. ಆಯ್ತು ಸರ್. Okay, we'll thank you.
Okay, sir. We'll end the program. Yes, sir. Thank you. Big thanks to all of you. Sorry, ನಿಮ್ಮ ಸಮಯ ಜಾಸ್ತಿ ಸಮಯ ತಗೊಂಡೆ ಸರ್ ಹೇಳಿದಕ್ಕಿಂತ. No problem, sir. No problem. ಸರ್ ಕೊನೆಗೆ ಒಂದು ಫ್ಯೂ ವರ್ಡ್ಸ್ ಹೇಳಿ, ಆಮೇಲೆ ಒನ್ ಮೋರ್ ರಿಕ್ವೆಸ್ಟ್ ಸರ್. ನಾವು ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದ್ವಿ, ಅದಕ್ಕೆ ಒಂದು ನಿಮ್ದು ಫೇಸ್ ಇದ್ರಲ್ಲಿ ನಾವು ಪೇಜ್ ಹಾಕ್ಬೇಕಂತೀವಿ. ಅದಕ್ಕೆ ಒಂದು ಫ್ಯೂ ಲೈನ್ಸ್ ಬರೋದು ಅಥವಾ ಕಳಿಸ್ಬಿಡಿ ನಮಗೆ ಅಥವಾ ಈಶ್ವರ್ಗೆ. ದೆನ್ ವಿಲ್ ಪುಟ್ ದಟ್ ಆನ್ ದ ವೆಬ್ಸೈಟ್ ಸರ್. Sure. ಕೊನೆಗೆ ಒಂದು ಫ್ಯೂ ವರ್ಡ್ಸ್ ಹೇಳಿ ಸರ್, ನಿಮ್ಮ ಅನಿಸಿಕೆ NRI ಎಲ್ಲ ಕನ್ನಡಿಗರ ಜೊತೆಗೆ ಸಂವಾದ ಹೆಂಗ್ ಅನಿಸ್ತು? ಬಹಳ ಸಂತೋಷ ಆಯ್ತು. ದಿಸ್ ಇಸ್ ವೆರಿ ರಿಫ್ರೆಶಿಂಗ್ ಸರ್. ಥ್ಯಾಂಕ್ಸ್ ಹೇಳ್ಬೇಕು ನಿಮ್ಮೆಲ್ರಿಗೂ. ದೊಡ್ಡ ಧನ್ಯವಾದಗಳು. ಈಗ ನನ್ನ ಬಳಗ ಇನ್ನೂ ದೊಡ್ಡದಾಗಿದೆ. And thanks for the world tour. Around the world, I know I have people who love me, and I know I have made new friends. ಅಲ್ಲ ಸರ್, ಎಲ್ರು ಆಸ್ಟ್ರೇಲಿಯಾ UK ಬಾ ಅಂತ ಹೇಳ್ತಿದ್ರು, ಆದ್ರೆ ನೀವು ಮೊದಲು ಬುಕ್ ಆಗಿರೋದು ಐರ್ಲೆಂಡ್ಗೆ. ಖಂಡಿತ ಸರ್, ಖಂಡಿತ. ಓಕೆ ಸರ್, ಏನಾದ್ರು ಸಂತೋಷ. ರವಿ ಅವರೇ, ವೋಟ್ ಆಫ್ ಥ್ಯಾಂಕ್ಸ್ ಹೇಳ್ತೀರಾ ಕೊನೆಗೆ? ಯಾ ಶ್ಯೂರ್, ಹೇಳ್ತೀನಿ. ಸಡನ್ ಆಗಿ ಕೊಟ್ಬಿಟ್ಟಿದೀರಾ, ಮಾಡ್ಲೇಬೇಕು ಇವಾಗ. ಸೊ ಹಸನ್ಮುಖಿ ಒಂದು ಅವ್ರದೇ ಆದ ಒಂದು ತನಾನ ಬೆಳೆಸ್ಕೊಂಡು ಸ್ಯಾಂಡಲ್ವುಡ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಅವ್ರದೇ ಆದ ಒಂದು ತಪ್ಪೆಜ್ಜೆ ಇಟ್ಕೊಂಡು ಕೊನೆಗೆ ಇವಾಗ ಒಂದು ಒಳ್ಳೆ ನಟನಾಗಿ ಹೊರ ಬಂದಿರುವ ಹಾಗೂ ಡೈನಾಮಿಕ್ ಹೀರೋ ದೇವರಾಜ್ ರವರ ಸುಪುತ್ರ. ಒಂದು ಯಾವುದೇ ಚಿತ್ರಗಳು ಮಾಡ್ಲಿ ವಿಭಿನ್ನವಾಗಿ ಆಕ್ಟ್ ಮಾಡ್ಕೊಂಡು, ಪ್ಲಸ್ ಶ್ರೀಮತಿ ಅವ್ರನ್ನು ಕೂಡ ಚಿತ್ರರಂಗದಲ್ಲಿ ತೊಡಗಿಸ್ಕೊಡೋ ತರ ನೋಡ್ಕೊಳ್ತಾ ಇರೋ ಪ್ರಜ್ವಲ್ ದೇವರಾಜ್ ಅವರು ಇವತ್ತು NRI ಕನ್ನಡ ಬಳಗದವರು ಏರ್ಪಡಿಸಿರೋ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟು ನಮ್ಗಳ ಜೊತೆ ಕಡೆಯ 1.5 ಗಂಟೆಗಳ ಕಾಲ ನಮ್ ಜೊತೆ ಇದ್ದು ಅವರು ನಡೆದು ಬಂದ ದಾರಿ, ಅವರು ಚಿತ್ರಗಳ ಬಗ್ಗೆ, ಅವ್ರಿಗಾದ ಅನುಭವಗಳ ಬಗ್ಗೆ ಶೇರ್ ಮಾಡ್ಕೊಂಡು ನಮ್ಗಳನ್ನೆಲ್ಲ ರಂಜಿಸಿದ್ದಾರೆ. ಇದೇ ರೀತಿ ನಮ್ಮ ಜೊತೆ NRI ಕನ್ನಡ ಬಳಗದ ಜೊತೆ ಒಡನಾಟ ಇರ್ಲಿ ಅಂತ ಕೇಳ್ಕೊಳ್ತಾ, ಅವ್ರಿಗೆ, ಅವರ ಶ್ರೀಮತಿ ಅವ್ರಿಗೆ ಮತ್ತೆ ದೇವರಾಜ್ ಸರ್ ಅವ್ರಿಗೆ ಕನ್ನಡ ಚಿತ್ರರಂಗದಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸುಗಳು ಸಿಗ್ಲಿ. ಪ್ರಜ್ವಲ್ ಅವರು ಒಂದು ಅತ್ಯುತ್ತಮ ನಟನಾಗಿ ಎಲ್ಲಾ ರೀತಿ ಏನು ಅವಾರ್ಡ್ಗಳು ಸಿಗುತ್ತೆ, ಎಲ್ಲಾ ಚಿತ್ರಗಳು ಉತ್ತಮ ನಟ ಅಂತೆಲ್ಲ ಆತರ ಎಲ್ಲಾ ಸಂಸ್ಥೆಗಳಿಂದನೂ ಅವಾರ್ಡ್ಗಳು ಸಿಕ್ಕಿ ಅವರು ಇನ್ನು ಯಶಸ್ಸನ್ನು ಕಾಣ್ಲಿ. ಎಲ್ಲಾರು ಹೇಳಿದೀವಿ ಬನ್ನಿ ಒಂದ್ಸಲಿ ನಮ್ಮ ದೇಶಗಳಿಗೆ ಅಂತ. ಅದೇ ರೀತಿ ಪ್ರಜ್ವಲ್ ಅವ್ರನ್ನ ಕರೋನಾ ಎಲ್ಲ ಮುಗಿದ ಮೇಲೆ ನಮ್ಮ ದೇಶಗಳಿಗೆ ಬನ್ನಿ, ನಮ್ ಕೈಲಾದ ಸಹಕಾರ ನಾವು ಕೊಡ್ತೀವಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ತುಂಬು ಹೃದಯ ಧನ್ಯವಾದಗಳು ಪ್ರಜ್ವಲ್ ಅವರೇ. ತುಂಬಾ ಧನ್ಯವಾದಗಳು ರವಿ ಅವರೇ. ಅದೇ ತರ ನಮ್ಮ ನ್ಯೂಜಿಲೆಂಡ್ ಇಂದ ನಮ್ಮ ಗಣಪತಿ ಪಾಟೀಲ್ ಅಂತ ಜಾಯಿನ್ ಆಗ್ಬೇಕಾಗಿತ್ತು ಸರ್. ಅವರು ಪರ್ಸನಲ್ ಆಗಿ ಮೆಸೇಜ್ ಕಳಿಸಿದ್ದಾರೆ. ಈಸ್ ಅಟ್ ವರ್ಕ್, ಈಸ್ ಅ ಥಿಯೇಟರ್ ಅಲ್ಲಿ. ಆಮೇಲೆ ಫಿಲ್ಮ್ ಇಂಡಸ್ಟ್ರಿದಲ್ಲೂ ಸಹ ಅವರು ಇಂಟ್ರೆಸ್ಟ್ ತೋರಿಸಿ ಅವರೇ ಒಂದು ಪ್ರೊಡ್ಯೂಸ್ ಮಾಡಿದ್ದಾರೆ, ಮುಖವಾಡ ಇಲ್ಲದವನು 84 ಅಂತ ಫಿಲ್ಮ್ ಅನ್ನ. ಸೊ ಅದು ಸೂನ್ ರಿಲೀಸ್ ಆಗುತ್ತೆ ಅಂತ ಕೇಳಿದ್ರು. ಅದಕ್ಕೆ ಅಪಾಲಜಿ ಕಳಿಸಿ ಸೆಂಡ್ ಸ್ಪೆಷಲ್ ಮೆಸೇಜ್ ನ್ಯೂಜಿಲೆಂಡ್ ಇಂದ. ಸೊ ತುಂಬಾ ಧನ್ಯವಾದಗಳು. ಅಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಈಶ್ವರ್ ಫಾರ್ ಮೇಕಿಂಗ್ ದಿಸ್ ಹ್ಯಾಪನ್. Thank you sir. Thank you all NRI ಕನ್ನಡ. See you everybody. Thank you. ತಂದೆ ತಾಯಿ ನಮಸ್ಕಾರ ಹೇಳಿ ಸರ್. And stay safe, stay healthy during this pandemic time. Yes sir. Thank you. No, not to get panic during pandemic ಅಂತ ಒಂದು ಸಿಂಪಲ್ ಮೆಸೇಜ್. Thank you sir. Thank you. See you all. Bye. Thank you. Bye. Okay, group members will just Okay, sir, drop ಆದ್ರ ಅನ್ಮ್ಯೂಟ್ ಮಾಡಿ ಎಲ್ಲ ಮೆಂಬರ್ಸ್ ಜೊತೆಗೆ. just members will have a little bit talk like then about tomorrow's ನಾಳೆ big ರವಿ ವೆಂಕಟೇಶ್ವರ ಒಂದ್ ಸ್ವಲ್ಪ ಹೊತ್ತು ಇದೆಯಾ? ಎಲ್ಲಾನು ಅನ್ಮ್ಯೂಟ್ ಮಾಡಿದ್ದೀನಿ. Thank you ಭಾಗ್ಯ ಅವರೇ for making ಲೈವ್ ಬಂದಾಗಿದೆಯಲ್ಲ? ಲೈವ್ ಸ್ಟಾಪ್ ಆಗಿದೆ. ಓಕೆ, ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೇಕು. ರೆಕಾರ್ಡಿಂಗ್ ಸ್ಟಾಪ್ ಮಾಡ್ಬೇಕು. ನಂದು ಇದು ಆಗ್ತಾ ಇದೆ ಯಾಕೋ. ನೀವು ಸ್ಟಾಪ್ ಮಾಡಿ. ಇವ್ರೆ ಸ್ಟಾಪ್ ಇದೆಯಾ? ರೆಕಾರ್ಡಿಂಗ್ ಇನ್ನೂ ಚಾಲು ಇದೆ ನೋಡಿ. ಓಕೆ, ನಾನ್ ಸ್ಟಾಪ್ ಮಾಡ್ತೀನಿ 1 ನಿಮಿಷ.